Hello students, welcome back to SciMath videos. Good evening to all of you. So last minute preparation ಗಳು ಮಾಡ್ತಿರ್ತೀರಾ. ಸೊ ನಾಳೆ ಒಂದೇ ದಿನ ಇದೆ. ಇವಾಗ ನೀವು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಯಾರು ಇವತ್ತು ಲೈವ್ ಚಾಟಲ್ಲಿ ಇದ್ದೀರಾ, ಐ ಆಮ್ ಶ್ಯೂರ್ ದಟ್ ಯು ಆಲ್ ವಿಲ್ ಡೆಫಿನೆಟ್ಲಿ ಕ್ರಾಸ್ ಆ್ಯಂಡ್ ಗೆಟ್ ಗುಡ್ ಮಾರ್ಕ್ಸ್. ಅದಕ್ಕೆ ಐ ಕಾಲ್ ಯು ಆಲ್ A+ students and I am pretty much sure that those who have come to my channel from past 1 week, from 10 days, or else who are coming from 3-4 days in the bartirbodu, okay, I can definitely assure that you people will score very good grade, and whatever it is, grade ginta hechage, if you have learned something from this channel, that is what we want and we are satisfied. Grade paper alli irutte, adu knowledge nim taleli irutte. So knowledge niಮ್ಮನ್ನು ಕಾಪಾಡುತ್ತೆ, ಗ್ರೇಡ್ ಅಲ್ಲ. ಗ್ರೇಡ್ ಕೂಡ ಅಫ್ಕೋರ್ಸ್ ಬೇಕಾಗುತ್ತೆ, ಬಟ್ ದ ನಾಲೆಜ್ ದಟ್ ಯು ಹ್ಯಾವ್ ಅರ್ನ್ಡ್, ದ ಮ್ಯಾಥ್ಸ್ ಯಾವ ಥರ ಮಾಡೋದು, ಯಾವ ರೀತಿ MCQನ ಸಾಲ್ವ್ ಮಾಡೋದು, ಇಫ್ ಅಟ್ ಆಲ್ ಐ ಹ್ಯಾವ್ ಹೆಲ್ಪ್ಡ್ ಈವನ್ 10% ಫಾರ್ ಯು ಪೀಪಲ್, ಐ ವಿಲ್ ಬಿ ಮಚ್ ಸ್ಯಾಟಿಸ್ಫೈಡ್ ಫಾರ್ ಪುಟ್ಟಿಂಗ್ ಸೋ ಮಚ್ ಎಫರ್ಟ್ಸ್. ಸೊ ಎನಿಹೌ, ಸೊ ಯೆಸ್ಟರ್ಡೇ ಆಲ್ಸೋ ಇಟ್ ವಾಸ್ ಎ ವೆರಿ ಗುಡ್ ಪಾರ್ಟಿಸಿಪೇಷನ್, ಓವರ್ ಮೋರ್ ದೆನ್ 100, ಆ್ಯಂಡ್ ನಾನು ತಪ್ಪು ಮಾಡಲಿಲ್ಲ. ಮೋಸ್ಟ್ಲಿ ಎಲ್ಲೂ ತಪ್ಪು ಮಾಡಲಿಲ್ಲ. ಯಾರು ಏನು ತಪ್ಪು ಮಾಡಿದರೆ ನೀವು ಬಿಡ್ತಿದ್ದೀರಾ, ತಪ್ಪು ಮಾಡಿದರೆ ಅಲ್ಲೇ ಇಟ್ಕೊಂಡು ಚಾಟ್ ಬಾಕ್ಸಲ್ಲಿ ಜಾಮ್ ಮಾಡಿಬಿಡ್ತಿದ್ರಿ, ಆಮೇಲೆ ಮೆಸೇಜು ಹಾಕ್ತಾಯಿದ್ರಿ, ಆಮೇಲೆ ವಿಡಿಯೋ ನೋಡೋರು ಕೂಡ ಸರ್ ತಪ್ಪು ಅಂತ ಹೇಳ್ತಿದ್ರಿ. ಇವತ್ತು ಯಾವುದು ತಪ್ಪು ಅಂತ ಬಂದಿಲ್ಲ ನಿನ್ನೆ ವಿಡಿಯೋದಲ್ಲಿ. ಸೊ ಹೋಪ್ಫುಲಿ, ಸೊ ಹೇಗೆ ನಾನು ತಪ್ಪು ಮಾಡಿಲ್ಲ ಅಂದರೆ ಮೇ ಬಿ ನೆನ್ನೆ ಸ್ವಲ್ಪ ನಾನು ಮೋರ್ ಅಟೆಂಟಿವ್ ಆಗಿದ್ದೆ. ತಪ್ಪು ಮಾಡಬಾರ್ದು, ಗ್ರ್ಯಾಂಟೆಡ್ ಆಗಿ ನನಗೆಲ್ಲ ಗೊತ್ತು, ನಾನು ತಪ್ಪು ಮಾಡಲ್ಲ ಅಂತ ನಾನು ಮಾಡ್ದೇ ತುಂಬ ಕೇರ್ಫುಲ್ಲಾಗಿ ನಾನು ನೆನ್ನೆ ಒಂದೊಂದು ಆಪ್ಷನ್ನು ಕೂಡ ಕ್ವಶನ್ನು ಓದಿ ನೋಡಿ ನಿಧಾನಕ್ಕೆ ಓದಿ ನಾನು ಬೀಳಬಾರ್ದು ನಿಮ್ಮ ಕೈಯಲ್ಲಿ ಅಂದ್ಬಿಟ್ಟು ಐ ಹ್ಯಾವ್ ಡನ್. ಸೊ ಅದೇ ಥರ ನೀವು ಎಕ್ಸಾಮಲ್ಲಿ ಮಾಡಬೇಕು. ಇಷ್ಟು ಎಫರ್ಟ್ ಹಾಕ್ಬಿಟ್ಟು ಅಲ್ಲಿ ಯು ಶುಡ್ ನಾಟ್ ಬಿ ಲೂಸ್ ಆಗಿಬಿಡ್ಬಾರ್ದು. ಅಲ್ಲಿ ನೀವು ಕಂಪ್ಲೀಟ್ ಏನು ಇಷ್ಟು ಎಫರ್ಟ್ ಹಾಕಿದ್ದೀರಾ ಅದನ್ನು ನೀವು ಅಲ್ಲಿ ಕಾನ್ವೆಕ್ಸ್ ಮಿರರ್ ಹೆಂಗೆ ಫೋಕಸ್ ಮಾಡುತ್ತೆ, ಕನ್ವರ್ಜ್ ಮಾಡುತ್ತೆ, ಹಂಗೆ ನೀವು ಕನ್ವರ್ಜ್ ಮಾಡಿ ಡೈವರ್ಜ್ ಮಾಡಬೇಡಿ. ಕಾನ್ಕೇವ್ ಮಿರರ್ ಆಗಬೇಡಿ, ಕಾನ್ವೆಕ್ಸ್ ಮಿರರ್ ಆಗಿ ನೀವು ಪಾಸಿಟಿವ್ ಕಡೆ, ಏನು ಕಾನ್ವೆಕ್ಸ್ ಮಿರರ್ ಪಾಸಿಟಿವ್, ಎರಡು ಕಲೆಕ್ಟ್ ಮಾಡ್ತೀನಿ ನೋಡಿ. ಕಾನ್ವೆಕ್ಸ್ ಮಿರರು ಪ್ಲಸ್ ಡಯಾಪ್ಟರ್, ಪವರ್ ಆಫ್ ಲೆನ್ಸ್ ಇಸ್ ಪ್ಲಸ್ ಕಾನ್ವೆಕ್ಸ್ ಮಿರರ್. ಸೊ ನೀವು ಪಾಸಿಟಿವ್ ಆಗಿ ಕಾನ್ವೆಕ್ಸ್ ಮಿರರ್ ಆಗಿ ಏನಾಗಿ ಕಾನ್ವರ್ಜ್ ಆಗಿ ಡೈವರ್ಜ್ ಆಗಬೇಡಿ. ಡೋಂಟ್ ಬಿಕಮ್ ಕಾನ್ಕೇವ್ ಮಿರರ್ಸ್, ಬಿಕಮ್ ಕಾನ್ವೆಕ್ಸ್ ಮಿರರ್ ಟುಮಾರೋ. ಓಕೆ, ಸೊ ನೀವು ಫಿಸಿಕ್ಸ್ ಕೂಡ ಇದಲ್ಲೇ 1 ಮಾರ್ಕ್ಸ್ ಹೇಳ್ಬಿಟ್ಟೆ ನಾನು. ಓಕೆ, ನೀವು ಲೆಟ್ ವಿ ಕಂಟಿನ್ಯೂ. ಸೊ ಟುಡೇ I thought I will not do a preparatory exam ಥರ ಒಂದು ಹೊಸ ಮಾಡಲ್ ಪೇಪರ್ ಏನು ತಂದಿಲ್ಲ ನಾನು. ಟುಡೇ ವಿಲ್ ಬ್ರಷ್ ಅಪ್ ಆಲ್ ದ ಇಂಪಾರ್ಟೆಂಟ್ ಥಿಂಗ್ಸ್. ಆಮೇಲೆ ಮಾಡಲ್ ಪೇಪರ್ ಇರೋ ಕೆಲವು ಕ್ವಶನ್ನ ಮತ್ತೆ ತಗೊಂಡು ಹೌ ಯು ಆನ್ಸರ್ ಮಾಡಿ, ಅದನ್ನು MCQ ಅಲ್ಲಿ ನೀವು ಲೈವ್ ಚಾಟಲ್ಲಿ ಆನ್ಸರ್ ಮಾಡಿ. ಆ್ಯಂಡ್ ಆಲ್ಸೋ ಆ ಕ್ವಶನ್ನ ಬೇರೆ ಯಾವ ರೀತಿ ಕೇಳ್ಬೋದು ಅಂತ ಐ ವಿಲ್ ಡಿಸ್ಕಸ್ ವಿತ್ ಯು, ಸೊ ದಟ್ ಅಲ್ಲಿಂದನೇ ಕೇಳಬೇಕು. ಪ್ರತಿಯೊಂದು ಚಾಪ್ಟರಿಂದ ಯಾವ ಕಾನ್ಸೆಪ್ಟ್ಸ್ ಇಂಪಾರ್ಟೆಂಟು, ಯಾವ ರೀತಿ ಕ್ವಶನ್ ಮಾಡಲ್ ಪೇಪರಲ್ಲಿ ಕೇಳಿದ್ದಾರೆ, ಅದನ್ನು ಬೇರೆ ಯಾವ ರೀತಿ ಕೇಳ್ಬೋದು, ಹೌ ಕ್ಯಾನ್ ದೇ ಆಸ್ಕ್ ದ ಸೇಮ್ ಟೈಪ್ ಆಫ್ ಕ್ವಶನ್ ಡಿಫ್ರೆಂಟ್ ಮ್ಯಾನರ್. ಸೊ ಇದನ್ನು ನಾವು ಡಿಸ್ಕಸ್ ಮಾಡೋಣ. ಇವತ್ತು ಸ್ವಲ್ಪ ನಾವು ಬೇಗ ಮಾಡಬೇಕಾಗುತ್ತೆ, ಯಾಕಂದರೆ ವಿ ಹ್ಯಾವ್ ಟು ಫಿನಿಶ್ ಇಟ್ ಫಾಸ್ಟ್. ಓಕೆ, 1 ಅವರ್ಗೆ ಒನ್ ಅವರ್ ಟೈಮ್ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮುಗಿಸೋಣ. ಎನಿಯೋ, ಸೊ ಟುಡೇ ವಿಲ್ ಗೋ ಚಾಪ್ಟರ್ ವೈಸ್ ಆ್ಯಂಡ್ ಐ ಆಲ್ಸೋ ನಾನು ಕೆಲವು ಕ್ವಶನ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಲ್ಲಿ ಇಲ್ಲಿ ಅಂದರೆ ಮಾಡಲ್ ಪೇಪರ್ಸಲ್ಲೇ ಬೇಸಿಕಲಿ ಏನು ಅಫಿಷಿಯಲ್ ಮಾಡಲ್ ಪೇಪರ್ ಇದೆ, ನಾನು ಮೊದಲಿಂದ ಹೇಳ್ತಾ ಇದ್ದೀನಿ, ಇದೇ ನಿಮ್ಮ ಫೌಂಡೇಶನ್ನು. ಆ ಫೌಂಡೇಶನ್ಗಿಂತ ಅದ್ರ ಮೇಲೆ ಇರುತ್ತೆ. ಅದಕ್ಕೆ ನೋಡಿ, ನೀವು ಎಕ್ಸಾಮಲ್ಲಿ ನಾಳೆ ಬರೆದ್ಬಿಟ್ಟು ಮಂಡೇ ಬರೆದ್ಬಿಟ್ಟು ನೀವು ವಾಪಸ್ ಬಂದು ಹೇಳ್ತೀರಾ ಸರ್ ಈ ಬೇಸಿಸ್ ಮೇಲೆ ತುಂಬ ಕ್ವಶನ್ ಇತ್ತು, ಇನ್ನೂ ಈಸಿ ಇರುತ್ತೆ, ನಾನು ಇವಾಗಲೂ ಅಶ್ಯೂರ್ ಮಾಡ್ತೀನಿ ಇಟ್ ವಿಲ್ ಬಿ ಈಸಿ. ಆಮೇಲೆ ಈಸಿಲಿ ಅದು ಕ್ವಶನ್ ನೋಡಿದ ತಕ್ಷಣ ಆನ್ಸರ್ ಮಾಡ್ತೀರಾ. ಓಕೆನಾ? ಸೊ ಇಷ್ಟು ಹೇಳ್ತಾ ವಿಲ್ ಕ್ವಿಕ್ಲಿ ಗೋ ಇನ್ ಟು ದ ಟುಡೇಸ್ ಫೈನಲ್ ರಿವಿಷನ್ ಆಫ್ ಮ್ಯಾಥಮೆಟಿಕ್ಸ್. ಓಕೆ, ಯಾರೆಲ್ಲ ನೋಡ್ತಾ ಇದ್ದೀರಾ ಫುಲ್ ನೋಡಿ. ಇದು ಡೆಫಿನೆಟ್ಲಿ ಇಷ್ಟು ನೋಡಿದ್ರೆ ಯಾರಾದರೂ ಇವತ್ತು ಅಷ್ಟೇ ಬಂದಿರೋರು ಅಥವಾ ಮ್ಯಾಥ್ಸ್ ಇನ್ನೂ ಪ್ರಿಪೇರ್ ಆಗದಿರೋರು ಫುಲ್ ನೋಡಿ. ನೀವು ಡೆಫಿನೆಟ್ಲಿ ಇವತ್ತು ಶುರು ಮಾಡಿದ್ರು ಕೂಡ ಮ್ಯಾಥ್ಸ್ ಈ ವಿಡಿಯೋ ನೋಡಿ ನಾನು ಹೇಳೋ ಟಿಪ್ಸ್ನ ಫಾಲೋ ಮಾಡಿದ್ರೆ ನೀವು ಕೂಡ ನಾಳೆ A ಅಥವಾ A+ ತೆಗಿಯೋದು ಗ್ಯಾರಂಟಿ ತೆಗಿತೀರಾ. ಓಕೆ, ಎನಿಹೌ, ಸೊ ಲೆಟ್ ಅಸ್ ಗೋ. ಸೊ ಟುಡೇ ಫಸ್ಟ್ ವಿಲ್ ಗೋ ಟು ಅರ್ಥಮೆಟಿಕ್ ಸೀರೀಸ್, ಅರ್ಥಮೆಟಿಕ್ ಪ್ರೋಗ್ರೆಷನ್ಗೆ ಹೋಗೋಣ. ಅದೇ ಅರ್ಥಮೆಟಿಕ್ ಸೀರೀಸ್ ಆಫ್ ಕೋರ್ಸ್. ಇಲ್ಲಿ ಯಾವುದೆಲ್ಲ ಕಾನ್ಸೆಪ್ಟ್ಸ್ ಇಂಪಾರ್ಟೆಂಟು ಅಂತ. ಫಸ್ಟ್ ಕಾನ್ಸೆಪ್ಟು ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ನಿಮ್ಗೆಲ್ಲರೂ ಗೊತ್ತಿರಬೇಕಾಗಿದ್ದು, ಸೀರೀಸಲ್ಲಿ ಡಿ ಕಂಡುಹಿಡಿಯೋದು ಹೆಂಗೆ, ಕಾಮನ್ ಡಿಫ್ರೆನ್ಸ್ ಕಂಡುಹಿಡಿಯೋದು ಹೆಂಗೆ. ಸೊ ಕಾಮನ್ ಡಿಫ್ರೆನ್ಸ್ ಫಾರ್ಮುಲಾ ಏನು? ಕಾಮನ್ ಡಿಫ್ರೆನ್ಸ್ ಫಾರ್ಮುಲಾ D = A2 - A1. ಆಯಿತಾ? ಇದು ನಿಮ್ಮ ಮೇಜರ್ ಒಂದು ಇಂಪಾರ್ಟೆಂಟ್ ಥಿಂಗು. ಕಾಮನ್ ಡಿಫ್ರೆನ್ಸ್ ಅಂದರೆ A2 - A1. ನೆಕ್ಸ್ಟ್ ಜನರಲ್ ಫಾರ್ಮುಲಾ ಆಫ್ AP ಏನು? ಜನರಲ್ ಫಾರ್ಮುಲಾ ಆಫ್ AP ಏನಂದರೆ A+D, A+2D, A+3D ಈ ಥರ ಹೋಗ್ತಾ ಇರ್ತಿದ್ದು ಜನರಲ್ ಫಾರ್ಮ್ ಆಫ್ AP. ಇದು ಎರಡನೇ ಫಾರ್ಮುಲಾ ನಿಮ್ಗೆ ಕೇಳ್ಬೋದು, ಡೈರೆಕ್ಟಾಗಿ ಕೇಳ್ಬೋದು. ನೆಕ್ಸ್ಟ್ ಇನ್ನೊಂದೇನು ಫಾರ್ಮುಲಾ ನಮ್ಗೆ ಗೊತ್ತು. ಏನು ಫಾರ್ಮುಲಾ? N = A
n-1d. ಇದು ನಿಮ್ಮ ಇನ್ನೊಂದು ಫಾರ್ಮುಲಾ. ನೆಕ್ಸ್ಟ್ ಫಾರ್ಮುಲಾ ಯಾವುದಿದೆ? ನೆಕ್ಸ್ಟ್ ಇರೋದು ಒಂದೇ ಒಂದು ಫಾರ್ಮುಲಾ, ಅದು ಎಸ್ ಎನ್ ಫಾರ್ಮುಲಾ. ಎಸ್ ಎನ್ ಫಾರ್ಮುಲಾ ಏನು? ಎಸ್ ಎನ್ ಫಾರ್ಮುಲಾ ಬಂದು 3 ವೆರೈಟಿ ಫಾರ್ಮುಲಾ ಇದೆ. ಯಾವ್ದಾರು ಒಂದು ಡೈರೆಕ್ಟಾಗಿ ಕೊಡ್ಬೋದು, ಡೈರೆಕ್ಟಾಗಿ ಕೇಳ್ತಾರೆ ನೋಡಿ. ಒಂದು ಈ ಫಾರ್ಮುಲಾ ಯಾವ್ದಾರು ಒಂದು ಡೈರೆಕ್ಟಾಗಿ ಒಂದು ಕ್ವಶನ್ ಇದ್ದೇ ಇರುತ್ತೆ ನಿಮಗೆ. ಎಸ್ ಎನ್ ಫಾರ್ಮುಲಾ ಏನು? 2a ಮಿಸ್ ಮಾಡಿಬಿಟ್ಟು ತುಂಬ ಜನ ಇದನ್ನೇ ಹಾಕ್ಬಿಡ್ತೀರಿ. 2a ಹಾಕಿ ಇದನ್ನೇ ಈಕ್ವೇಷನ್, ಬಟ್ 2 ಒಂದು ಸೇರಿಸ್ಬೇಕಷ್ಟೇ. 2 ಸೇರಿಸಿದ್ರೆ ಇದನ್ನೇ ಹೆಂಗಿದೆ ಹಂಗೆ ಬರೀರಿ. ಓಕೆ, ನೆಕ್ಸ್ಟು ಇದೇ ಈಕ್ವೇಷನ್ನು ಹಿಂಗೆ ಬರಿಬೋದು. ಹೆಂಗೆ? a + an, a + n. ಇದೇ ಈಕ್ವೇಷನ್ ಹೆಂಗೆ ಬರೆಯೋದು? n/2 a + l. n ಜಾಗದಲ್ಲಿ l ಹಾಕ್ತಾರಷ್ಟೇ. ಈ ಈಕ್ವೇಷನ್ಸ್ ಗೊತ್ತಾಯ್ತಾ? ಇವಾಗ ಇದ್ರ ಮೇಲೆ ಮಾಡಲ್ ಪೇಪರ್ಸಲ್ಲಿ ಯಾವ ರೀತಿ ಕ್ವಶನ್ ಕೊಟ್ಟಿದ್ದಾರೆ ಎಷ್ಟು ಕ್ವಿಕ್ಲಿ ನೋಡ್ಕೊಂಡು ಹೋಗೋಣ. ಓಕೆ, ಫಸ್ಟು ನಿಮಗೆ ನಾನು ಒಂದು ಪ್ರಾಬ್ಲಮ್ ಹಾಕ್ತೀನಿ ಸ್ಕ್ರೀನ್ ಮೇಲೆ. ಅದೇ ಪ್ರಾಬ್ಲಮ್ಗೆ ನಾವು ವಿಲ್ ಆಲ್ಸೋ ಫೈಂಡ್ ದ ಕಾಮನ್ ಡಿಫ್ರೆನ್ಸ್, ವಿಲ್ ಫೈಂಡ್ ಎನ್, ವಿಲ್ ಫೈಂಡ್ ಎಸ್ ಎನ್ ಆಲ್ಸೋ. ಅದು ಮೂರನ್ನು ಒಂದಕ್ಕೆ ಹಾಕ್ಬಿಟ್ಟು ನೋಡೋಣ. ಅದು ಮೂರಲ್ಲಿ ಅದಕ್ಕೆ ಹಾಕಿ ನೋಡೋಣ. ಕೆಲವು ಆಪ್ಷನ್ಸು ಇದು ಯಾವ ಕ್ವಶನ್ ಇದೆ ಅದಕ್ಕೆ ಮಾತ್ರ ಆಪ್ಷನ್ಸ್ ಇರುತ್ತೆ, ಮಿಕ್ಕಿದ್ದು ಈ ಚಾಟ್ ಬಾಕ್ಸಲ್ಲಿ ಆನ್ಸರ್ಸ್ ಹಾಕಿ. ಸೊ ನೋಡಿ, ಇವಾಗ ನಾನೊಂದು ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ. ಓಕೆ, ಫಸ್ಟು ಸೀರೀಸ್ ದ 10th ಟರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ -3 -1 1, 3. ಇದೊಂದು ಕ್ವಶನ್ನು. ಫಸ್ಟ್ 10th ಟರ್ಮ್ ಮಾಡಿಬಿಡಿ. ನೀವು 10th ಟರ್ಮ್ ಮಾಡಬೇಕಾದ್ರೆ ಡಿ ಬೇಕೇ ಬೇಕು. ಡಿ ಕಂಡುಹಿಡಿದ್ಬಿಡ್ತೀರಾ, ಇದೇ ಫಾರ್ಮುಲಾ ಹಾಕ್ಬಿಟ್ಟು ಡಿ ಕಂಡುಹಿಡಿತೀರಾ. ಸೊ ಡಿ ಕಂಡುಹಿಡಿಯೋದು ನಿಮ್ಗೆ ಅರ್ಥ ಆಗೋಗ್ಬಿಡುತ್ತೆ. ಸೊ ನೆಕ್ಸ್ಟು ಇದೇನು ಬೇಕಾಗಿಲ್ಲ, ಇದು ಹೆಂಗಿದ್ರು ಏನೇ ಇದೆ ಇದೇ ಫಾರ್ಮುಲಾ, ಇದನ್ನು ಹಾಕ್ತೀರಾ. ನೆಕ್ಸ್ಟ್ ಇದೇ ಕ್ವಶನ್ಗೆ ನಾವು ಎಸ್ ಎನ್ ಕೂಡ ಹಾಕ್ಬಿಟ್ಟು 10th ಅಂದರೆ 10 ಟರ್ಮ್ಸ್ವರೆಗೂ ಆ್ಯಡ್ ಮಾಡಿದ್ರೆ ಸಮ್ ಆಫ್ 10 ಟರ್ಮ್ಸ್ ಅಂತ ಕೇಳಿದ್ರೆ ಹೆಂಗೆ ಮಾಡ್ತೀವಿ? ಇದೇ ಫಾರ್ಮುಲಾ ಹಾಕ್ಬಿಟ್ಟು ಅದನ್ನು ಮಾಡಿಬಿಡಿ. ಮೂರನ್ನು ಕೂಡ ಮಾಡಿಬಿಡೋಣ. ಇನ್ನೇನು ಇದು ಕ್ವಶನ್ ಮೇಲೆ ಎಲ್ಲ ಮಾಡಿಬಿಟ್ರೆ ಇನ್ನೇನು ಕೊಡೋಕ್ಕೆ ಸಾಧ್ಯ? ಎಲ್ಲನೂ ಇದ್ರ ಮೇಲೆ ಕೊಡೋಕ್ಕೆ ಸಾಧ್ಯ. ಓಕೆನಾ? ಸೊ ಕ್ವಿಕ್ಲಿ ನಾವು ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಸೊ ಫಸ್ಟ್ ಮಾಡೋರೆಲ್ಲ ಮಾಡಿ, ಬೇಗ ಮಾಡಿ. ಸೊ ಈ ಫಾರ್ಮುಲಾಸ್ಗಳು ನೀವು ನೋಡ್ಕೊಳ್ಳಿ, ತುಂಬ ಸಿಂಪಲ್ ಫಾರ್ಮುಲಾಸ್ಗಳು. ಓಕೆನಾ? ಸೊ ಇಲ್ಲ ಅಂದರೆ ಫಾರ್ಮುಲಾ ಶೀಟ್ ಎಲ್ರಿಗೂ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ನಾನು ಮಾಡಿರೋದು. ಸಿಕ್ಕಿಲ್ಲ ಅಂದರೆ ಈಗಲೂ ಕೂಡ ನೀವು ನನಗೆ ಮೆಸೇಜ್ ಹಾಕಿ, ಆಯಿತಾ? ನಾನು ಡೆಫಿನೆಟ್ಲಿ ಕಳಿಸ್ತೀನಿ. ಯಾಕಂದರೆ ನಿಮಗೋಸ್ಕರನೇ ಮಾಡಿರೋದು. ಅದು ನಿಮಗೆ ಸಿಗಲಿಲ್ಲ ಅಂದರೆ ಮತ್ತೆ ಏನು ನಾನು ಬೆಂಕಿಗೆ ಹಾಕಬೇಕಷ್ಟೇ. ನಿಮಗೋಸ್ಕರ ಮಾಡಿದ್ರೆ ನಿಮ್ಗೆ ಸಿಗಬೇಕದು. ಫಿಸಿಕ್ಸು ಮತ್ತು ಮ್ಯಾಥ್ಸ್ ಎರಡೂ ಕೂಡ ನಾನು ಫಾರ್ಮುಲಾ ಶೀಟ್ ಮಾಡಿದ್ದೀನಿ. ನಿಮ್ಗೆ ಸಿಕ್ಕಿಲ್ಲ ಅಂದರೆ ಮೆಸೇಜ್ ಹಾಕಿ, ನಾನು ಡೆಫಿನೆಟ್ಲಿ ವಾಟ್ಸಪ್ಪಲ್ಲಿ ನಿಮಗೆ ಕ್ಲಾಸ್ ಆದ ತಕ್ಷಣವೇ ಕಳಿಸ್ತೀನಿ. ಓಕೆನಾ? ಸೊ ಈಗ ಇದೇ ಪ್ರಾಬ್ಲಮ್ಗೆ ನೋಡಿ, ಈ ಪ್ರಾಬ್ಲಮ್ಮು ಕ್ವಿಕ್ಲಿ ಮಾಡೋಣ. -3 -1 1, 3 ಇದಕ್ಕೆಲ್ಲ ಮಾಡಬೇಡ. 10th ಟರ್ಮು ಕಂಡುಹಿಡಿಯೋಣ, ಸಮ್ ಆಫ್ 10 ಟರ್ಮ್ಸು ಮಾಡೋಣ, ಡಿನೂ ಕಂಡುಹಿಡಿಯೋಣ. ಈಗ ಕೇಳಿರೋದಿಲ್ಲಿ 10th ಟರ್ಮ್ ಕೇಳಿದ್ದಾರೆ. 10th ಟರ್ಮ್ ಕಂಡುಹಿಡಿಬೇಕಂದ್ರೆ a10 = a n-1 d. ಇದು ಫಾರ್ಮುಲಾ. a ಎಷ್ಟು? -3. ಸೀರೀಸ್ ನೋಡಿ, ಈ ಸೀರೀಸು ಗ್ರೋಯಿಂಗ್ ಸೀರೀಸ್ ಎಲ್ಲ ಬೆಳೀತಾ ಇದೆ. ನಂಬರ್ ಲೈನಲ್ಲಿ 1 3 ಆ ಕಡೆ ಹೋಗ್ತಾ ಇದೆ, ಪಾಸಿಟಿವ್ ಆಗ್ತಾ ಇದೆ. ಸೊ ಇಟ್ ಈಸ್ ಗ್ರೋಯಿಂಗ್ ಸೀರೀಸ್. ಅಂದರೆ ಪಾಸಿಟಿವ್ ಕಾಮನ್ ಡಿಫ್ರೆನ್ಸ್ ಇರುತ್ತೆ. ನೋಡಿ, ಇಲ್ಲಾದರೂ ಮಾಡಿ, ಇಲ್ಲಾದರೂ ನೋಡಿ ಎಷ್ಟೆಷ್ಟು ಜಾಸ್ತಿ ಹಾಕಿದೆ ನೋಡಿ. 1 + 3 ಬೇಕಂದ್ರೆ ಏನು 2 ಆ್ಯಡ್ ಮಾಡಬೇಕಲ್ವಾ? +2 +2 +2 ನಿಮ್ಮ ಕಾಮನ್ ಡಿಫ್ರೆನ್ಸ್. ಇಲ್ಲಾಂದರೆ ಫಾರ್ಮುಲಾ ಇದೆ d = a2 - a1 ಮಾಡಿ. ಯಾವುದು? -1 ಮೈನಸ್ ಆಫ್ -3 ಮೈನಸ್ ಇದೆಯಾ? ಫಾರ್ಮುಲಾದೆಲ್ಲ ಇಲ್ಲಿ ಮೈನಸ್ ಇದೆಯಾ? ಸೊ -1 ++ -+ ಸೊ ಆಪೋಸಿಟ್ ಸೈನ್ಸ್ ವಿ ಹ್ಯಾವ್ ಟು ಸಪ್ರಾಕ್ಟ್ ಮಾಡಿ. ಏನು ಬರುತ್ತೆ? 3 - 1 2 ಬರುತ್ತೆ. ಯಾವ ಗ್ರೇಟರ್ ಸೈನು? ಪ್ಲಸ್ಸು. ಸೊ +2. ಸೊ ಪ್ಲಸ್ ನೋಡಿ, ಇಲ್ಲಿ ನೋಡಿ ಗೊತ್ತಾಗುತ್ತೆ. +2 +2 ಜಾಸ್ತಿ ಹಾಕಿದೆ. ಸೊ ಮಿಕ್ಕಿದ್ದು 10th ಟರ್ಮು 10 - 1 ಡಿ ಎಷ್ಟು? 2. ಸೊ -3 9 × 2 18. ಸೊ 18 - 3 ಎಷ್ಟು? 15. ಆಪೋಸಿಟ್ ಸೈನು ಸಪ್ರಾಕ್ಟ್ ಮಾಡಬೇಕು. a10 ಬಂದು 15. ಸೊ ಆಪ್ಷನಲ್ಲಿ ಇದೆಯಾ? ಸೊ ಆಪ್ಷನ್ ಡಿ ಆನ್ಸರ್. ಅರ್ಥ ಆಯ್ತಾ? ಡಿ ಕೂಡ ಮಾಡಿದ್ವಿ, ಡಿ ಕೂಡ ಮಾಡೋದು ಕಲ್ತ್ಬಿಟ್ರಿ, ಏನು ಹಾಕೋದು ಕಲ್ತ್ಬಿಟ್ರಿ. ಇವಾಗ ಎಸ್ 10 ಸಮ್ ಆಫ್ 10th ಟರ್ಮ್ಸ್ ಹಾಕಿ ಕೇಳಿದ್ರೆ ಅಕಸ್ಮಾತು ಸಮ್ ನೋಡ್ಕೊಳ್ಳಿ. ಕ್ವಶನಲ್ಲಿ ಈ ಕ್ವಶನಲ್ಲಿ ನೋಡಿ 10th ಟರ್ಮ್ ಕೇಳಿದೆ. ಅದೇ ನಿಮಗೆ ಫೈಂಡ್ ದ ಸಮ್ ಅಪ್ ಟು 10th ಟರ್ಮ್. ಸಮ್ ಅಂತ ಪದ ಬಳಸಿದ್ರೆ, ಸಮ್ SUM ಅಂತ ಬಳಸಿದ್ರೆ ಅವಾಗ ಯು ವಿಲ್ ಯೂಸ್ ದ SN ಫಾರ್ಮುಲಾ ಯೂಸ್ ಮಾಡ್ತೀರಾ. ಸೊ SN ಫಾರ್ಮುಲಾ ಹೆಂಗೆ ಯೂಸ್ ಮಾಡೋದು? SN ಫಾರ್ಮುಲಾ ನಿಮ್ಗೆ ಗೊತ್ತೇ ಇದೆ. ಇಲ್ಲಿ ಯಾವುದು SN ಫಾರ್ಮುಲಾ 2 ವೆರೈಟಿ ಇದೆ. ಇಲ್ಲಿ ಯಾವ್ದು ಅಪ್ಲೈ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ನೋಡಿ, ಅದನ್ನು ನೋಡ್ಬೇಡ ಇಲ್ಲಿ. ಓಕೆ, ಇದು ಒಂದು ಫಾರ್ಮುಲಾ. ಇನ್ನೊಂದು ಫಾರ್ಮುಲಾ n/2 a + an. ಇವಾಗ ಈ ಫಾರ್ಮುಲಾ ಯಾವಾಗ ಹಾಕೋದು? ವೆನ್ ಕ್ಯಾನ್ ವಿ ಅಪ್ಲೈ ದಿಸ್ ಫಾರ್ಮುಲಾ? ಲಾಸ್ಟ್ ಟರ್ಮ್ ಕೊಟ್ಟಿರ್ಬೇಕು. ಲಾಸ್ಟ್ ಟರ್ಮ್ ಇಲ್ಲ, ಡಾಟ್ ಇದೆ ಅಲ್ಲ, ಲಾಸ್ಟ್ ಟರ್ಮ್ ಇಲ್ಲ. ಸೊ ಇವಾಗ ಈ ಫಾರ್ಮುಲಾ ಯೂಸ್ ಮಾಡೋಕ್ಕಾಗಲ್ಲ ನಮಗೆ. ಸೊ ಯಾವ ಫಾರ್ಮುಲಾ ಯೂಸ್ ಮಾಡೋಣ? ಈ ಫಾರ್ಮುಲಾ ಯೂಸ್ ಮಾಡೋಣ. ಓಕೆ, ಈ ಫಾರ್ಮುಲಾ ಯೂಸ್ ಮಾಡ್ಬೋದು. ಡಬಲ್ ಕೆಲಸ ಏನು ಕಂಡುಹಿಡಿದು ಮಾಡಬೇಕಾದ್ರೆ ಬಂದು ಇಲ್ಲೇ ಹಾಕ್ಬಿಡೋಣ. ಏನೋ 10 ಟರ್ಮ್ಸ್ ಅವ್ರು ಕೇಳಿದ್ದಾರೆ. 10/2 2a. ಸೊ a ಬಂದು -3. ಸೊ -6 ಆಗುತ್ತೆ. ನೆಕ್ಸ್ಟು 9 × 18 9 × 2 18. ಸೊ 10/2 5 -6 + 8 ಎಷ್ಟು? -6 + 8 ಮಾಡಿ 12 ಬರುತ್ತೆ. ಸೊ 12 5 ಕರೆಕ್ಟಾ? 12 5 60. ಸೊ ಸಮ್ ಮಾಡಿದ್ರೆ 10th ಟರ್ಮ್ವರೆಗೂ ನಿಮಗೆ 60 ಬರುತ್ತೆ. ಕರೆಕ್ಟಾ? ಸೊ 60 ಈಸ್ ಯುವರ್ ಆನ್ಸರ್. ಅರ್ಥ ಆಯ್ತಾ? SN ಹಿಂಗಾದ್ರೂ SN ಇದೇ ಹಾಕ್ಬೇಕು. ಅದೇ ಅಕಸ್ಮಾತ್ ಲಾಸ್ಟ್ ನಂಬರ್ ಕೊಟ್ಟಿದೆ. ಫಾರ್ ಎಕ್ಸಾಂಪಲ್ 3 +
5 ಪ್ಲಸ್ ಡಾಟ್ 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 110 ಸಮ್ ಏನು ಅಂತ ಕೇಳಿದ್ರೆ ಇದು ಸಿಂಪಲ್ಲು. ಓಕೆ, ಸಮ್ ಏನು ಅಂತ ಕೇಳಿದ್ರೆ ಇವಾಗ ನೀವು n ಕೊಟ್ಟಿರ್ತಾರೆ, ಎಷ್ಟು ಟರ್ಮ್ ಕೊಟ್ಟಿರ್ತಾರೆ, ಈ ಫಾರ್ಮುಲಾ ಹಾಕಿ Sn = n/2 a ಪ್ಲಸ್ an. ಸೊ ಎ ಇದೆ, an ಇದೆ, ಎಷ್ಟು ಟರ್ಮ್ ಅಂತಲೂ ಮೋಸ್ಟ್ಲಿ ಕೊಟ್ಟಿರ್ತಾರೆ. ಈ ಥರದ್ದು ಕೊಡಲ್ಲ ತುಂಬ, ಯಾಕಂದರೆ ಸ್ವಲ್ಪ ನೀವು ಇದನ್ನು ಯೂಸ್ ಮಾಡಿಕೊಂಡು ನೀವು ಇದನ್ನು ಕಂಡುಹಿಡಿಬೇಕು, ಫಸ್ಟ್ n ಕಂಡುಹಿಡಿಬೇಕು, ಅದೆಲ್ಲ ಎಕ್ಸ್ಟ್ರಾ ಕೆಲಸ. ಈ ಥರದ್ದು ಕೊಡಲ್ಲ, ಈ ಥರದ ಸಿಂಪಲ್ಲಾಗಿ ಕೊಡ್ತಾರೆ. ನಾನು 100% ಬರ್ಕೊಡ್ತೀನಿ. ಈ ಥರ ಸಿಂಪಲ್ಲಾಗೆ ಈ ಫಾರ್ಮುಲಾ ಹಾಕ್ಬಿಟ್ಟೆ ಮಾಡೋದು. ಸೊ ಎನ್ನು Sn ಕಾಮನ್ ಡಿಫ್ರೆನ್ಸ್ ಕಂಡುಹಿಡಿಯೋದು ನಿಮಗೆ ಬರುತ್ತೆ. ಫಾರ್ಮುಲಾಸ್ Sn 3 ಫಾರ್ಮುಲಾ ಬರುತ್ತಂದರೆ ಮುಗೀತು. AP ಅದ್ರ ಕಡೆ ತಲೆ ಕೂಡ ಹಾಕ್ಬಿಡಿ, ನೋಡೋಕ್ಕೆ ಹೋಗ್ಬಿಡಿ. ಓಕೆ, ಸೊ ದಟ್ಸ್ ಆಲ್. ವಿಲ್ ಗೋ ಟು ದ ನೆಕ್ಸ್ಟ್ ಚಾಪ್ಟರ್. ನೆಕ್ಸ್ಟ್ ಚಾಪ್ಟರ್ ಯಾವುದು? ನೆಕ್ಸ್ಟ್ ಚಾಪ್ಟರ್ ಮತ್ತೆ ಸಿಂಪಲ್. ನಿಮಗೆ ಮೊದಲು ಕಷ್ಟ ಅನಿಸ್ತೈತಿ, ಈಗ ತುಂಬ ಸಿಂಪಲ್ ಈ ಚಾಪ್ಟರ್. MCQ ಅಲ್ಲಿ ಯಾವುದು? ನಿಮ್ಮ ಟ್ರಯಾಂಗಲ್ಸು. ಹೆಂಗೆ ಸಾಲ್ವ್ ಮಾಡೋದು ಟ್ರಯಾಂಗಲ್ಸಲ್ಲಿ? ಏನೆಲ್ಲ ಕಾನ್ಸೆಪ್ಟ್ಸ್ ಗೊತ್ತಿರಬೇಕು? ಫಸ್ಟ್ ಕಾನ್ಸೆಪ್ಟು ಟ್ರಯಾಂಗಲ್ಸಲ್ಲಿ. ಓಕೆ, ಫಸ್ಟು ನೋಡಿ 5 ಕಾನ್ಸೆಪ್ಟ್ಸ್ ಇದೆ ಇದ್ರಲ್ಲಿ ಕೇಳೋದು ನಿಮಗೆ ಎಕ್ಸಾಮಲ್ಲಿ. ಫಸ್ಟ್ ಕಾನ್ಸೆಪ್ಟ್ ಬಂದು 1-2 ಡೆಫಿನೇಷನ್ನು. ಹೆಂಗೆ ಡೆಫಿನೇಷನ್ನು? ಫಸ್ಟ್ ಡೆಫಿನೇಷನ್ ಏನು? ಸಿಮಿಲರ್ ಅಂದರೆ ಏನು ಅಂದರೆ ಫಾರ್ ಎಕ್ಸಾಂಪಲ್ ಸರ್ಕಲ್ಸು ಸಿಮಿಲರ್. ನಾನು ಅವತ್ತು ಹೇಳಿದೆ, ಯುವರ್ 5 rupees ಕಾಯಿನ್ ಆ್ಯಂಡ್ ಆಲ್ ದ 5 rupees ಕಾಯಿನ್ಸ್ ಆರ್ ಸಿಮಿಲರ್. ಅದು ಕಾಂಗ್ರೆಂಟ್. ಅದು ಆಲ್ ದ 5 rupees ಕಾಯಿನ್ಸ್ ಆರ್ ಕಾಂಗ್ರೆಂಟ್. ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗುತ್ತೆ. ಕಾಂಗ್ರೆಂಟ್ ಅಂದರೆ ಎಕ್ಸಾಕ್ಟ್ಲಿ ಓವರ್ಲ್ಯಾಪ್, ಸೇಮ್ ಔಡಿ ಜೋಡಿ ಮಕ್ಕಳಿದ್ದಂಗೆ ಕಾಂಗ್ರೆಂಟ್ ಅಂದರೆ. ಸಿಮಿಲರ್ ಅಂದರೆ ನಾನು ನನ್ನ ತಮ್ಮ, ನಾನು ನನ್ನ ಅಕ್ಕ ಸಿಮಿಲರ್ ನೋಡೋಕ್ಕೆ ಅಲ್ವಾ. ಆದರೆ ನಮ್ಗೇನು ಡಿಫ್ರೆನ್ಸ್? ವಿ ಆರ್ ನಾಟ್ ಸೇಮ್ ಅಲ್ಲ, ಆದರೆ ಸಿಮಿಲರ್ ನಮ್ಗೆ ನೋಡೋಕ್ಕೆ. ಓಕೆ, ಸಿಮಿಲಾರಿಟಿ ಅಂದರೆ ಅದು, ಕಾಂಗ್ರೆಂಟ್ ಅಂದರೆ ಸೇಮ್ ಔಡಿ ಜೋಡಿ ಮಕ್ಕಳು. ಈಗ ಸರ್ಕಲ್ಸ್, ಎಲ್ಲ ಸರ್ಕಲ್ಸು ಕಾಂಗ್ರೆಂಟಾ? ಕ್ಯಾನ್ ಆಲ್ ಸರ್ಕಲ್ಸ್ ಬಿ ಕಾಂಗ್ರೆಂಟ್? ನೋ. ಈಗ ನಮ್ಮ ಬಳೆ ಒಂದು ರೇಡಿಯಸ್ಸು, ನಮ್ಮ ತಾಯಿ ಹಾಕೊಳ್ಳೋ ಬಳೆ ಒಂದು ರೇಡಿಯಸ್ಸು, ಆಯಿತಾ? ಅಥವಾ ಇವಾಗ ನಿಮ್ಮ ವಾಟರ್ ಬಾಟ್ಲ್, ನಿಮ್ಮದು ಚಿಕ್ಕ ವಾಟರ್ ಬಾಟ್ಲ್, ಇನ್ನೊಬ್ರು ದೊಡ್ಡದಿರುತ್ತೆ, ಎಲ್ಲ ಸರ್ಕಲ್ ಬೇಸೇ, ಬಟ್ ಒಬ್ಬೊಬ್ರದ್ದು ಒಂದೊಂದು ಸೈಜ್ ಇರುತ್ತೆ. ಆದರೆ ಎಲ್ಲ ಸಿಮಿಲರು, ಎಲ್ಲ ಸರ್ಕಲ್ಲೇ, ಬಟ್ ದೇ ಆರ್ ನಾಟ್ ಕಾಂಗ್ರೆಂಟ್. ಆಲ್ ಸರ್ಕಲ್ಸ್ ಆರ್ ಸಿಮಿಲರ್. ನೆಕ್ಸ್ಟು ಸ್ಕ್ವಯರು. ಎಲ್ಲ ಸ್ಕ್ವಯರು ಸಿಮಿಲರಾ? ಸ್ಕ್ವಯರ್ ನೋಡಿ, ಈ ಬೋರ್ಡ್ ರೆಕ್ಟ್ಯಾಂಗಲ್ಲು, ನಿಮ್ಮ ಕಿಟಕಿ ರೆಕ್ಟ್ಯಾಂಗಲ್ಲು, ಆಯಿತಾ? ನಿಮ್ಮ ಡೋರ್ ರೆಕ್ಟ್ಯಾಂಗಲ್ಲು, ಎಲ್ಲನೂ ರೆಕ್ಟ್ಯಾಂಗಲ್ಲೇ. ಕಾಂಗ್ರೆಂಟ್ ಅಲ್ಲ, ಬೇರೆ ಬೇರೆ ಸೈಜು, ಆದರೆ ಸಿಮಿಲರು. ರೆಕ್ಟ್ಯಾಂಗಲ್ಸ್ ಆರ್ ಸಿಮಿಲರ್, ಸ್ಕ್ವಯರ್ಸ್ ಆರ್ ಸಿಮಿಲರ್, ಸರ್ಕಲ್ಸ್ ಆರ್ ಸಿಮಿಲರ್, ಆಯಿತಾ? ಇದು 3 ಕೂಡ ಸಿಮಿಲರ್. ಸರ್ಕಲ್ಸ್, ಸ್ಕ್ವಯರ್ ಆ್ಯಂಡ್ ರೆಕ್ಟ್ಯಾಂಗಲ್ ಆಲ್ ಆರ್ ಸಿಮಿಲರ್, ಬಟ್ ದೇ ಕೆನಾಟ್ ಬಿ ಕಾಂಗ್ರೆಂಟ್ ಆಲ್ವೇಸ್. ಎಲ್ಲ ಟೈಮು ಕಾಂಗ್ರೆಂಟ್ ಆಗ್ಬೋದು, ಯಾವುದೋ ಒಂದು 2 ಸೇಮ್ ಇರ್ಬೋದು, ಆದರೆ ಎಲ್ಲ ಟೈಮು ಕಾಂಗ್ರೆಂಟ್ ಆಗಿರೋಕ್ಕಾಗಲ್ಲ. ಎಲ್ಲ ಟೈಮ್ ಕಾಂಗ್ರೆಂಟ್ ಆಗೋದು ಯಾವುದು? ಆಲ್ವೇಸ್ ಸರ್ಕಲ್ಸ್, ಸ್ಕ್ವಯರ್ಸ್ ಆ್ಯಂಡ್ ರೆಕ್ಟ್ಯಾಂಗಲ್ಸ್ ಆರ್ ಕಾಂಗ್ರೆಂಟ್. ಓಕೆ, ಇದು ಗೊತ್ತಿರಬೇಕು. ಇದು ಒಂದು ಸ್ಟೇಟ್ಮೆಂಟ್ ಗೊತ್ತಿರಬೇಕು. ನೆಕ್ಸ್ಟ್ ಸ್ಟೇಟ್ಮೆಂಟ್ ಯಾವುದು? ಈಗ ಸಿಮಿಲಾರಿಟಿ ಅಂದರೆ ಏನು? ಸಿಮಿಲರ್ಗೆ ನಾವು ಏನು ಕ್ರೈಟೀರಿಯಾ? 2 ಟ್ರಯಾಂಗಲ್ನ ನಾವು ಸಿಮಿಲರ್ ಅನ್ಬೇಕಂದ್ರೆ ಒಂದು ಇಂಪಾರ್ಟೆಂಟ್ ಕ್ರೈಟೀರಿಯಾ ಇದೆ, ಆಯಿತಾ? ಇವಾಗ ನಾನು ನನ್ನ ತಂಗಿ ಸಿಮಿಲರ್ ಆಗಿದ್ದರೆ ಕ್ರೈಟೀರಿಯಾ ಏನು, ಆಯಿತಾ? ಕ್ರೈಟೀರಿಯಾ ಅಂದರೆ ನಾವಿಬ್ಬರು ತಂಗಿ ಆಗಿರಬೇಕು ಫಸ್ಟ್ ಆಫ್ ಆಲು, ಆಯಿತಾ? ಸೊ ಅದೇ ಥರ ಅವಳ ತಂಗಿ ಆಗಿರಬೇಕು. ಅದೇ ಥರ ಇವಾಗ ವಾಟ್ ಈಸ್ ದ ಕ್ರೈಟೀರಿಯಾ? ಇಲ್ಲೇನು ಕ್ರೈಟೀರಿಯಾ ಅಂದರೆ 2 ಕ್ರೈಟೀರಿಯಾ. ಫಸ್ಟ್ ಕ್ರೈಟೀರಿಯಾ, 2 ಟ್ರಯಾಂಗಲ್ ಸಿಮಿಲರ್ ಆಗಬೇಕು ಅಂದರೆ ಆ್ಯಂಗಲ್ಸ್ ಮಸ್ಟ್ ಬಿ ಸೇಮ್, ಈಕ್ವಿ ಆ್ಯಂಗುಲರ್ ಆಗಿರಬೇಕು. ಆ್ಯಂಗಲ್ ಸೇಮ್ ಇರಬೇಕು. ಆ್ಯಂಗಲ್ಸ್ ಬೇರೆ ಇದೆ, ಸಿಮಿಲರ್ ಆಗಿ ಸಾಧ್ಯನೇ ಇಲ್ಲ. ಇವಾಗ ನೋಡಿ, ಹಿಂಗೊಂದು ಟ್ರಯಾಂಗಲ್ಲು, ಆಯಿತಾ? ಇವಾಗ ನಾನು ಇದು ನೋಡಿ, ನೋಡೋಕ್ಕೆ ಸಿಮಿಲರ್ ಇದೆ. ಅಕಸ್ಮಾತ್ ಇದು ಆ್ಯಂಗಲ್ ಬೇರೆ ಇದ್ದಿದ್ರೆ, ಈ ಆ್ಯಂಗಲ್ ಹಿಂಗಿದ್ರೆ ಸಿಮಿಲರ್ ನೋಡೋಕ್ಕೆ. ನೋಡಿ, ಈ ಆ್ಯಂಗಲೇ ಬೇರೆ, ಈ ಆ್ಯಂಗಲೇ ಬೇರೆ, ಸಿಮಿಲರ್ ಅಲ್ಲ ಇದು ನೋಡೋಕ್ಕೆ. ಈಗ ಸಿಮಿಲರ್ ಮಾಡಬೇಕಂದ್ರೆ ಏನು? ಫಾರ್ ಸಿಮಿಲರ್, ದ ಕಂಡೀಷನ್ ಫಾರ್ 2 ಟ್ರಯಾಂಗಲ್ಸ್ ಟು ಬಿ ಸಿಮಿಲರ್, ದ ಆ್ಯಂಗಲ್ಸ್ ಮಸ್ಟ್ ಬಿ ಸೇಮ್. ಅಂದರೆ ದೇ ಮಸ್ಟ್ ಬಿ ಈಕ್ವಿ ಆ್ಯಂಗುಲರ್ ಟ್ರಯಾಂಗಲ್. ಈಕ್ವಿಲ್ಯಾಟ್ರಲ್ ಅಲ್ಲ, ಈಕ್ವಿ ಆ್ಯಂಗುಲರ್ ಟ್ರಯಾಂಗಲ್. ದೇ ಮಸ್ಟ್ ಬಿ ಈಕ್ವಿ ಆ್ಯಂಗುಲರ್ ಟ್ರಯಾಂಗಲ್. ಅಂದರೆ ಇಲ್ಲಿರೋ ಆ್ಯಂಗಲ್ಲೇ ಇಲ್ಲಿರಬೇಕು, ಆಯಿತಾ? ಅಂದರೆ ABC ಅಂತ ನೇಮಿಂಗ್ ಕೊಟ್ಟರೆ, ABC PQR ಅಂತ ಕೊಟ್ಟರೆ, A should be same as P. Angle A, angle P should be same. Angle B, angle Q must be same. ಈ ಆ್ಯಂಗಲ್ಲು ಮಸ್ಟ್ ಬಿ ಸೇಮ್, ಆಯಿತಾ? ನೆಕ್ಸ್ಟು ಈ ಆ್ಯಂಗಲ್ಲು ಮತ್ತು ಈ ಆ್ಯಂಗಲ್ಲು ಸೇಮ್ ಇರಬೇಕು, ಕರೆಕ್ಟಾ? ಆ್ಯಂಗಲ್ C, ಆ್ಯಂಗಲ್ R ಮಸ್ಟ್ ಬಿ ಸೇಮ್. ಇದಕ್ಕೆ ಈಕ್ವಿ ಆ್ಯಂಗುಲರ್ ಅಂತಾರೆ. ಟ್ರಯಾಂಗಲ್ಸ್ ಮಸ್ಟ್ ಬಿ, ಇಫ್ ಯು ವಾಂಟ್ ಟು ಕಾಲ್ 2 triangles are similar, that means first point, they must be equiangular. Next point ಏನು? they must be proportional. Sides must be proportional. ಅಂದರೆ ಇದು 2 ಇದ್ದರೆ ಇದು 4 ಇರಬೇಕು, ಇದು 3 ಇದ್ದರೆ ಇದು 6 ಇರಬೇಕು, ಇದು 1 ಇದ್ದರೆ ಇದು 2 ಇರಬೇಕು. ಡಬಲ್ ಆಗಿರಬೇಕು ಇಲ್ಲ ತ್ರಿಬಲ್ ಆಗಿರಬೇಕು, ಅದೇ ಪ್ರಪೋರ್ಷನಲ್ ಅಂದರೆ ಅಷ್ಟೇ. ಡಬಲ್ ಆಗಬೇಕು, ಇಲ್ಲ ನೋಡಿ ಇಲ್ಲಿಂದ ಇಲ್ಲಿಗೆ ಡಬಲ್, ಅಥವಾ ಇಲ್ಲಿಂದ ಇಲ್ಲಿಗೆ ಹಾಫು, 2ಗೆ ಹಾಫು 1, 6ಗೆ ಹಾಫು 3, ಅರ್ಧ ಆಗಬೇಕು. ಅಥವಾ ಇಲ್ಲಿಂದ ಅಲ್ಲಿ ಕಂಪೇರ್ ಮಾಡಿ ಡಬಲ್ ಆಗಬೇಕು, ಅಲ್ಲಿಂದ ಇಲ್ಲಿ ಕಂಪೇರ್ ಮಾಡಿದ್ರೆ ಅರ್ಧ ಆಗಬೇಕು. ಇದಿದ್ದರೆ ಈ ಥರ ಕ್ವಶನ್ಸ್ ತುಂಬ ಕೇಳ್ತಾರೆ. ಏನು ಮಾಡ್ತಾರತ್ತ? ಇದು ಕೊಡಲ್ಲ. ಏನಿದು? ಇದೆರಡು ಸಿಮಿಲರು, ಈ ಆ್ಯಂಗಲ್, ಈ ಲೆಂತ್ ಎಷ್ಟು ಅಂತ ಕೇಳ್ತಾರೆ. ಇದು 2 ಇಂದ 4 ಆಗಿದೆ,
3 ಇಂದ 6 ಆಗಿದೆ, 1 ಇಂದ ಎಷ್ಟಾಗಬೇಕು, 1 ಇಂದ 2 ಆಗಬೇಕು, ಡಬಲ್ ಆಗಬೇಕು, ಅದೇ ನಿಮ್ಮ ಆನ್ಸರ್. ಅಷ್ಟೇ, ಇಷ್ಟೇ ಸಿಂಪಲಾಗಿ ಕೇಳ್ತಾರೆ ನಿಮಗೆ ಕ್ವಶನ್ಸ್. ಒಂದು ಕ್ವಶನ್ ಇದು ಬೇಸಿಕ್. ಅಕಸ್ಮಾತ್ ಇದು ಕೊಟ್ಟಿಲ್ಲ, ಇದೆಲ್ಲ ಕೊಟ್ಬಿಟ್ಟಿದ್ದಾನೆ 2 ಅಂತ, ಇದೆಷ್ಟಿರುತ್ತೆ, 4 ಇಂದ 2 ಆಗಿದೆ, 2 ಇಂದ ಅಂದರೆ ಹಾಫ್ ಆಗಿದೆ, 6 ಇಂದ ಎಷ್ಟು ಹಾಫ್ ಆಗುತ್ತೆ, 6 ಇಂದ ಹಾಫ್ ಮಾಡಿದ್ರೆ 3 ಆಗುತ್ತೆ. ಅಷ್ಟೇ. ಈ ಥರ ಇದು ನಿಮ್ಮ ಕ್ರೈಟೀರಿಯಾ. ಏನು, 2 ಕ್ರೈಟೀರಿಯಾಸ್ ಫಾರ್ ಸಿಮಿಲಾರಿಟೀಸ್. ಫಸ್ಟ್ ಕ್ರೈಟೀರಿಯಾ, the two triangles must be equiangular and their sides must be proportional. Sides ಪ್ರಪೋರ್ಷನಲ್ ಆಗಿರಬೇಕು. ಈಗ ಇದ್ರ ಬಗ್ಗೆ ಒಂದು ಮಾಡಲ್ ಪೇಪರ್ 2ನಲ್ಲಿ ಒಂದು ಇದು ಕೊಟ್ಟಿದ್ದಾರೆ, ಏನಪ್ಪ, ಒಂದು ಟ್ರೂ ಫೈನ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಆ ಥರ ಕೊಟ್ಟಿದ್ದಾರೆ. ಆಯಿತಾ, ಅದನ್ನು ಹುಡ್ಕೋಣ ಇಲ್ಲಿದೆ ಅಂತ. 30th ಕ್ವಶನು. ಓಕೆ, ಇಲ್ಲೊಂದು ಕ್ವಶನ್ ಇದೆ ನೋಡಿ. ದ ಟ್ರೂ ಸ್ಟೇಟ್ಮೆಂಟ್ ಇನ್ ದ ಫಾಲೋಯಿಂಗ್. ಇದರಲ್ಲಿ ಯಾವುದು ಟ್ರೂ ಸ್ಟೇಟ್ಮೆಂಟು ಅಂತ. ಓಕೆ, ಟ್ರೂ ಮಾತ್ರ ಕೇಳಿದ್ದಾರೆ. ಫಸ್ಟ್ ಒನ್, 2 ಸಿಮಿಲರ್ ಟ್ರಯಾಂಗಲ್ಸ್ ಆರ್ ಆಲ್ವೇಸ್ ಕಾಂಗ್ರುಯೆಂಟ್. 2 ಸಿಮಿಲರ್ ಟ್ರಯಾಂಗಲ್ ಯಾವತ್ತೂ ಕಾಂಗ್ರುಯೆಂಟ್ ಇರುತ್ತಾ, ಇರೋಕ್ಕೆ ಸಾಧ್ಯನೇ ಇಲ್ಲ. ನೆಕ್ಸ್ಟು, ಎ ಸ್ಕ್ವೇರ್ ಆ್ಯಂಡ್ ರೆಕ್ಟಾಂಗಲ್ ಆಲ್ವೇಸ್ ಸಿಮಿಲರ್. ಸ್ಕ್ವೇರ್ ರೆಕ್ಟಾಂಗ್ಯುಲರ್ ಸಿಮಿಲರಾ, ಹೆಂಗೆ ಇದು? ಯಾರೋ ಬೇರೆ ಕಂಟ್ರಿಯವರು ನಾವು ಸಿಮಿಲರ್ ಇದೆ ನೋಡೋಕ್ಕೆ, ಇಲ್ಲ. ಸ್ಕ್ವೇರ್ ರೆಕ್ಟಾಂಗಲ್ ಬೇರೆ ಬೇರೆ, ಸಿಮಿಲರ್ ಇರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅದು ಆಗಲ್ಲ, ಅದು ಫಾಲ್ಸ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಸಿ ನೋಡಿ, 2 ಈಕ್ವಿಯಾಂಗುಲರ್ ಟ್ರಯಾಂಗಲ್ಸ್ ಆರ್ ಸಿಮಿಲರ್. ಈಕ್ವಿಯಾಂಗುಲರ್ ಟ್ರಯಾಂಗಲ್ಸ್ ಆರ್ ಸಿಮಿಲರ್. ಈಗಷ್ಟೇ ಹೇಳಿದೆ, ಆ್ಯಂಗಲ್ ಸೇಮ್ ಇದ್ದರೆ ಅದು ನಿಮ್ಮ ಸಿಮಿಲರ್ ಟ್ರಯಾಂಗಲ್ಸ್, ಈಕ್ವಿಯಾಂಗುಲರ್. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಓದೋಣ. ಸ್ಕ್ವೇರ್ ಆ್ಯಂಡ್ ರೋಂಬಸ್ ಆರ್ ಸಿಮಿಲರ್. ಹೆಂಗೆ ಸ್ಕ್ವೇರ್ ಸ್ಟ್ರೈಟ್ ಇರುತ್ತೆ, ರೋಂಬಸ್ ಅಂದರೆ ಗಾಳಿಪಟ ಥರ ಇರುತ್ತೆ. ಕೈಟ್ ರೋಂಬಸ್ ಆಲ್ಮೋಸ್ಟ್ ಸಿಮಿಲರ್ ಬಿಡಿ, ಸಿಮಿಲರ್ ಇಲ್ಲ ಅದು. ಆಯಿತಾ, ರೋಂಬಸ್ ಸ್ಕ್ವೇರು ಇಟ್ ಕೆನಾಟ್ ಬಿ ಸಿಮಿಲರ್. ಸೊ ಯಾವ್ದು ಕರೆಕ್ಟ್ ಸ್ಟೇಟ್ಮೆಂಟು? ಕರೆಕ್ಟ್ ಸ್ಟೇಟ್ಮೆಂಟ್ 2 ಈಕ್ವಿಯಾಂಗುಲರ್. ಆ್ಯಂಗಲ್ಸ್ ಈಕ್ವಲ್ ಆಗಿದ್ದರೆ ಮಾತ್ರ ಅದು ಸಿಮಿಲರ್. ಓಕೆ, ಸೊ ಈ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿದ್ರೆ, ಆಮೇಲೆ ಇದು ಫಿಂಗರ್ ಬ್ಯಾಂಕ್ಸಲ್ಲಿ ಕೇಳ್ತಾರೆ. ಫಾರ್ ಸಿಮಿಲರ್ ಟ್ರಯಾಂಗಲ್ಸ್ the sides must be dash, the sides must be proportional. ಅದು ಹಿಂಗೂ ಕೇಳ್ಬೋದು. ಇನ್ ಈಕ್ವಿಯಾಂಗುಲರ್ ಟ್ರಯಾಂಗಲ್ the two condition ಯಾವುದು? ಫಸ್ಟ್ ಕಂಡೀಷನ್, the angles must be equiangular. equiangular. ಸೆಕೆಂಡ್ ಕಂಡೀಷನ್ is they must be proportional. ಆಪ್ಷನ್ಸ್ ಅಲ್ಲಿ ಪ್ಯಾರಲಲ್ಲು ಮತ್ತೊಂದೆಲ್ಲ ಇರುತ್ತೆ. ಸೊ ನೋಡಿದ ತಕ್ಷಣ ಸಿಮಿಲರ್ ಟ್ರಯಾಂಗಲ್ಸ್ ಎರಡೇ ಕಂಡೀಷನು, it must be equiangular, sides must be proportional. ಇಷ್ಟು ಮಾಡಿದ್ರೆ ಒಂದು ಕ್ವಶನ್ ಇದ್ರ ಮೇಲೆ ಬಂದೇ ಬರುತ್ತೆ 100%. ನೆಕ್ಸ್ಟ್ ಇಂಪಾರ್ಟೆಂಟ್ಗೆ ಹೋಗೋಣ. ನೆಕ್ಸ್ಟ್ ಬಂದು ತುಂಬ ಈಸಿ ಇರೋದು, ಇಷ್ಟು ನಿಮ್ಗೆ ಗೊತ್ತಾದ. ನೆಕ್ಸ್ಟ್ ಹೋಗೋಣ ಬಿ ಪಿ ಟಿ ಅಂದ್ರೇನು ಕೇಳ್ಬೋದು. ಫುಲ್ ಫಾರ್ಮ್, ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್. ಇನ್ನೊಂದು ಹೆಸರೇನು ಬಿ ಪಿ ಟಿಗೆ? ಯಾರು ಕಂಡುಹಿಡಿದಿದ್ದು ಬಿ ಪಿ ಟಿನ? ಥೇಲ್ಸ್ ಅಂತ ಒಂದು ಸೈಂಟಿಸ್ಟ್. ಓಕೆ, ಮ್ಯಾಥಮೆಟಿಷಿಯನ್ ಕಾಲ್ಡ್ ಥೇಲ್ಸ್. ಸೊ ಬಿ ಪಿ ಟಿ ಥಿಯರಮ್ ಇಸ್ ಆಲ್ಸೋ ಕಾಲ್ಡ್ ಎಸ್ ಥೇಲ್ಸ್ ಥಿಯರಮ್. ಕೇಳ್ಬೋದು, ವಾಟ್ ಇಸ್ ಅದರ್ ನೇಮ್ ಆಫ್ ಬಿ ಪಿ ಟಿ ಥಿಯರಮ್? ಹೂಸ್ ದ ಸೈಂಟಿಸ್ಟ್ ಹೂ ಒಂದು ಬಿ ಪಿ ಟಿ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಇದನ್ನು ಯಾರು ಹೇಳಿದ್ದು ಅಂತ? ಇದು ಥೇಲ್ಸ್ ಹೇಳಿದ್ದು. ಓಕೆ, ಥೇಲ್ಸ್ ದ ಪರ್ಸನ್ ಹೂ ಪ್ರಪೋಸ್ ದಟ್ ಬಿ ಪಿ ಟಿ ಥಿಯರಮ್. ಓಕೆ, ಹೂ ಡಿಡ್ ದಟ್, ಹೂ ಪ್ರೂವ್ಡ್ ದ ಥಿಯರಮ್ ವಾಸ್ ಥೇಲ್ಸ್ ಫಸ್ಟ್. ಓಕೆ, ಸೊ ಇದು ನಿಮಗೆ ಕೇಳ್ಬೋದು ಡೈರೆಕ್ಟ್. ಈಗ ಬಿ ಪಿ ಟಿ ಬಗ್ಗೆ 1-2 ಕ್ವಶನ್ ಇದೆ. ಬಿ ಪಿ ಟಿನ ಏನು ಗೊತ್ತು ನಿಮಗೆ? ಯಾವ ಥರ ಥಿಯರಮ್? ಸ್ಟೇಟ್ಮೆಂಟ್ ಗೊತ್ತಿರಲಿ. ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಯಾವ ಥಿಯರಮ್ ಪ್ಯಾರಲಲ್ ಅಂತ ಸ್ಟೇಟ್ಮೆಂಟ್ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಆಯಿತಾ, ಟ್ರಯಾಂಗಲ್ಸಲ್ಲಿ ಒನ್ ಸೈಡ್ ಪ್ಯಾರಲಲ್ ಟು ಈಚ್ ಅದರ್, ದೆನ್ ದ ರೇಷಿಯೋಸ್ ವಿಲ್ ಬಿ ಪ್ರಪೋರ್ಷನಲ್. ಏನಿದೆ ನಿಮ್ಗೆ ಗೊತ್ತು, ಸ್ಟೇಟ್ಮೆಂಟ್ನ ಓದಿ. 3 ಸ್ಟೇಟ್ಮೆಂಟ್ ಓದಬೇಕಷ್ಟೇ ನೀವು. ಒಂದು ಬಿ ಪಿ ಟಿ ಸ್ಟೇಟ್ಮೆಂಟು, ಪೈಥಾಗರಸ್ ಸ್ಟೇಟ್ಮೆಂಟ್, ಏರಿಯಾ ರೇಷಿಯೋ ಸ್ಟೇಟ್ಮೆಂಟ್ ಅಷ್ಟೇ. ಅದನ್ನೇ ಏನು ಬೇಕಾಗಲ್ಲ, ಅದು ನಿಮ್ಗೆ ಗೊತ್ತು ಆಗಲೇ. ಓಕೆ, ಸೊ ಈಗ ನಾವು ಒಂದು ಕ್ವಶನ್ ನೋಡೋಣ. ಮಾಡಲ್ ಪೇಪರು 1 ಸೆಕೆಂಡ್. ಓಕೆ, ಮಾಡಲ್ ಪೇಪರ್ 2ನಲ್ಲಿ ಒಂದು ಕ್ವಶನ್ ಇದೆ. 27th ಕ್ವಶನ್ ಇದೆ ಮಾಡಲ್ ಪೇಪರ್ 2 ಅಲ್ಲಿ. ನಿಮ್ಮ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ. ಇದು ಈ ಥರನೇ ಕೇಳೋದು, ಇನ್ನೇನು ಇಲ್ಲ. ಇನ್ ಟ್ರಯಾಂಗಲ್ ಎ ಬಿ ಸಿ, ಓಕೆ, ಡಿ ಇ ಪ್ಯಾರಲಲ್ ಟು ಬಿ ಸಿ, ದೆನ್ ದ ರಿಲೇಷನ್ ವಿಚ್ ಇಸ್ ದ ಟ್ರೂ ರಿಲೇಷನ್ ಅಂತ ಕೇಳ್ತಾ ಇದ್ದಾರೆ. ಯಾವುದು ಟ್ರೂ ರಿಲೇಷನ್ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಈಗ ನಾವು ಹಾಕೋಣ ಟ್ರಯಾಂಗಲ್. ಇದನ್ನು 2 ಥರ ಕೇಳ್ಬೋದು, ಅದಕ್ಕೆ ಇದು ನಾನು ಹಾಕ್ತಾ ಇದ್ದೀನಿ. ಓಕೆ, ಬಿ ಪಿ ಟಿ, ಯಾಕಂದರೆ ಇದು 2 ಪ್ಯಾರಲಲ್ ಆಗಿದ್ದರೆ ಬಿ ಪಿ ಟಿ, ಎ ಡಿ ಇ ಬಿ ಸಿ. ಓಕೆ, ಇದು ನಿಮ್ಮ ಟ್ರಯಾಂಗಲ್. ಇವಾಗ ಬಿ ಪಿ ಟಿ ವಿಚ್ ರಿಲೇಷನ್ ಇಸ್ ಟ್ರೂ, ಯಾವ ರಿಲೇಷನ್ ಟ್ರೂ, ಇದನ್ನು 2 ಥರ ಮಾಡ್ಬೋದು ನಾನು. ಒಂದು ಯಾವುದು ಸಿಂಪಲ್ ಮೆಥಡ್ ಅಂದರೆ ಎ ಡಿ ಬೈ ಡಿ ಬಿ. ಇದೇ ನೀವು ಥಿಯರಮಲ್ಲಿ ಮಾಡ್ತಿದ್ವಿ. ಎ ಡಿ ಬೈ ಡಿ ಬಿ ಈಸ್ ಈಕ್ವಲ್ ಟು ಎ ಇ ಬೈ ಇ ಸಿ. ಇದು ನೀವು ಥಿಯರಮ್ ಪ್ರೂವ್ ಮಾಡ್ಬೇಕಾದ್ರೆ ಮಾಡ್ತಿದ್ರಿ, ಕರೆಕ್ಟಾ? ಇಲ್ಲಿ ಆಪ್ಷನ್ ಇದೆಯಾ ನೋಡಿ, ಇಲ್ಲಿ ಎಲ್ಲೂ ಈ ಆಪ್ಷನ್ ಇಲ್ಲ. ಇದೇ ಥಿಯರಮ್ನ ಈ ಥರನೂ ಬರಿಬೋದು. ಏನು ಇದು? ಒಂದು ಈ ಥರ ಬರೆಯೋದು, ಇನ್ನೊಂದು ಯಾವ ಥರ ಬರಿಬೋದು ಅಂದರೆ ಫುಲ್ಲು ನೋಡಿ, ಎ ಡಿ ಬೈ ಎ ಬಿ ಅಂದರೆ ಚಿಕ್ಕದು ಬೈ ದೊಡ್ಡದು, ಅದೇ ಸೈಡಲ್ಲಿರೋ ದೊಡ್ಡದು. ನೆಕ್ಸ್ಟು ಇಲ್ಲಿ ಯಾವುದು? ಎ ಇ ಬೈ ದ ಬಿಗರ್ ಟ್ರಯಾಂಗಲ್, ಎ ಇ ಬೈ ಎ ಸಿ. ಇದೆರಡೇ ನಿಮ್ಗೆ ಮಾಡೋಕ್ಕೆ ಸಾಧ್ಯ. ಅರ್ಥ ಆಯ್ತಾ? ಒಂದು ಹೆಂಗೆ ಸಾಧ್ಯ? ಒನ್ ಇಸ್ ವಾಟ್? ದಿಸ್ ಬೈ ದಿಸ್, ದಿಸ್ ಬೈ ದಿಸ್. ಇನ್ನೊಂದು ಏನು ಸಾಧ್ಯ? ದ ಸ್ಮಾಲರ್ ಒನ್ ಬೈ ದ ಬಿಗ್ಗರ್ ಒನ್, ಸ್ಮಾಲರ್ ಒನ್ ಬೈ ದ ಬಿಗ್ಗರ್ ಒನ್. ಈ ಆಪ್ಷನ್ನು ನಿಮಗಿದೆ ನೋಡಿ, ಆಪ್ಷನ್ ಸಿ ಅಲ್ಲಿದೆ, ಕರೆಕ್ಟಾಗಿ ಈ ಆಪ್ಷನ್ನು. ಸೊ ಆಪ್ಷನ್ಸಲ್ಲಿ ಇದಾರೆ ಇರುತ್ತೆ, ಇದು 2 ಇರೋಕ್ಕೆ ಸಾಧ್ಯ ಇಲ್ಲ, 2 ಒಂದಿರಬೇಕು. ಇದಿರೋಕ್ಕೆ ಸಾಧ್ಯ. ನೆನ್ನೆ ಎಲ್ಲ ಮಾಡಿದ್ವಿ, ಮೊನ್ನೆ ಪ್ರಾಬ್ಲಮಲ್ಲಿ ಇದೇ ಕೊಟ್ಟಿದ್ದು, ಕರೆಕ್ಟಾಗಿ ಇದೇ ಕೊಟ್ಟಿದ್ರು. ಸೊ
ಎದರ್ ಒನ್ ಆಫ್ ದೆಮ್ ವಿಲ್ ಬಿ. ಆಯಿತಾ, ಇದು ನಿಮಗೆ ಡೈರೆಕ್ಟಾಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಬಂತು ನಿಮ್ಗೆ ಇನ್ನೊಂದು ಮಾರ್ಕ್ಸು. ಓಕೆ, ಸೊ ದಿಸ್ ಈಸ್ ಅಬೌಟ್ BPT. ನೆಕ್ಸ್ಟ್ ವಿಲ್ ಗೋ ಟು ನೆಕ್ಸ್ಟ್ ಯಾವುದು, ನೆಕ್ಸ್ಟ್ ನಿಮ್ಗೆ ಗೊತ್ತಿರಬೇಕಾಗಿದ್ದು ಏರಿಯಾ ರೇಷಿಯೋ ಬಗ್ಗೆ. ಏರಿಯಾ ರೇಷಿಯೋ ಏನು ನಿನ್ನೆ ಕೂಡ ಹೇಳಿದ್ದೀನಿ, ತುಂಬ ಸಿಂಪಲ್ಲು. ಕ್ವಶನ್ನಲ್ಲಿ ಏರಿಯಾ ರೇಷಿಯೋ ಕೊಟ್ಬಿಟ್ಟು ಸೈಡ್ ರೇಷಿಯೋ ಕೇಳಿದ್ರೆ ಏನು ಮಾಡಬೇಕು, ವಿ ಹ್ಯಾವ್ ಟು ಸ್ಕ್ವಯರ್ ರೂಟ್. ಅದೇ ನಿಮಗೆ ಸೈಡ್ ರೇಷಿಯೋ ಕೊಟ್ಬಿಟ್ಟು ಏರಿಯಾ ರೇಷಿಯೋ ಕೇಳಿದ್ರೆ ಅದನ್ನ ಸ್ಕ್ವಯರ್ ಮಾಡಬೇಕು. ಕ್ವಿಕ್ಲಿ ಒಂದು ಪ್ರಾಬ್ಲಮ್ ಮಾಡೋಣ. ಆಯಿತಾ, ಒಂದು ಪ್ರಾಬ್ಲಮ್ ಯಾವ ಪೇಪರಲ್ಲಿದೆ ಗೊತ್ತಾ, ಏರಿಯಾ ರೇಷಿಯೋ ಮಾಡಲ್ ಪೇಪರ್ 1 28th ಕ್ವಶನ್. ಓಕೆ, ಮಾಡಲ್ ಪೇಪರ್ 1 28th ಕ್ವಶನ್. ಓಕೆ, 28th ಕ್ವಶನ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡಿ. ಓಕೆ, ಇಲ್ಲಿ ನೀವು ನೋಡಿದ್ರೆ ನೋಡಿ, ಇಲ್ಲಿ ಇನ್ ದ ಟ್ರಯಾಂಗಲ್ ABC AD is equal to 5:3. Then the area triangle ABC is to area ADE. ಇದು ಏನು ಅಂತ ಕೇಳ್ತೀವಿ. ಏನಿಂದ ಎಲ್ಲಿಂದ ಎಲ್ಲಿಗೆ, ಸೈಡಿಂದ ಏರಿಯಾ ಕೇಳ್ತಾರೆ. ಏನು ಮಾಡಬೇಕು, ಸಿಂಪ್ಲಿ ಸ್ಕ್ವೇರ್ ಮಾಡಬೇಕು. ನೋಡಿ, ಇದು ನಿಮ್ಮ ತಲೆ ಕೆಟ್ಟಕ್ಕೆ ಹೋಗುತ್ತಾ, ಈ ಥರ ಕೊಟ್ಟರೆ ಚಿಕ್ಕ ನಂಬರ್ ರೇಷಿಯೋಸ್ ಕೊಟ್ಟಿದ್ರೆ ಅದನ್ನ ಸ್ಕ್ವೇರ್ ಮಾಡಿ, ದೊಡ್ಡ ನಂಬರ್ ಕೊಟ್ಟಿದ್ರೆ ಅದನ್ನ ಸ್ಕ್ವೇರ್ ರೂಟ್ ಮಾಡಿ ಅಷ್ಟೇ. ಇಲ್ಲಿ ನೋಡಿ ಏನು 5:3, ಸೊ ಅದ್ರ ಸ್ಕ್ವೇರ್ ಏನು 5 ಸ್ಕ್ವೇರ್ ಇಸ್ 25, 3 ಸ್ಕ್ವೇರ್ ಇಸ್ 9. ಸೊ ಆನ್ಸರ್ ಯಾವುದು, ಆನ್ಸರು 25:9 ಆಪ್ಷನ್ ಡಿ. ಅದೇ ನಿಮಗೆ ಉಲ್ಟಾ ಕೊಟ್ಟಿದ್ದ ಕ್ವಶನ್ನು, ದ ರೇಷಿಯೋ ದ ಏರಿಯಾ ರೇಷಿಯೋ ಈಸ್ 25:9 ಫೈಂಡ್ ದ ಕರೆಸ್ಪಾಂಡಿಂಗ್ ಸೈಡ್ ರೇಷಿಯೋ ಅಂದರೆ ಕೇಳಿದ್ರೆ ಏನು 25√5 9√3 5:3 ಅಷ್ಟೇ. ಹಂಗೆ ಕೇಳಿದ್ರೆ ಹಿಂಗೆ ಕೇಳಿದ್ರೆ ಏರಿಯಾ ಗ್ಯಾಪ್ ಮಾಡ್ಕೊಳ್ಳಿ. ಲೆಂತಿಂದ ಏರಿಯಾ ಕೇಳಿದ್ರೆ ಸ್ಕ್ವೇರ್, ಏರಿಯಾ ದೊಡ್ಡದಲ್ವಾ ಸ್ಕ್ವೇರ್ ಮಾಡಬೇಕು. ಏರಿಯಾಯಿಂದ ಲೆಂತ್ ಕೇಳಿದ್ರೆ ಲೆಂತ್ ಚಿಕ್ಕದಲ್ವಾ ರೂಟ್ ಮಾಡಬೇಕು. ಇಷ್ಟು ಗ್ಯಾಪ್ ಮಾಡ್ಕೊಳ್ಳಿ, ಈಗ ಕ್ವಶನ್ ಬಂದೇ ಬರುತ್ತೆ. ಓಕೆ, ನಾನು APಯಲ್ಲಿ 2 ಬಿಟ್ಟಿದ್ದೀನಿ, ಬರ್ತೀನಿ ವಾಪಸ್ ಅಲ್ಲಿಗೆ. ಇವಾಗ ಮಾಡಲ್ ಪೇಪರ್ ನೋಡಿದ್ರೆ ಗೊತ್ತಾಯ್ತು APಯಲ್ಲಿ ಅದು ಸಿಂಪಲ್ಲು. ಇದು ಟ್ರಯಾಂಗಲ್ ಮುಗಿಸೋಣ. ಈಗ ಇಲ್ಲಿ ಮುಗಿಸಿದಾಗ ಟ್ರಯಾಂಗಲಲ್ಲಿ ನೆಕ್ಸ್ಟ್ ಕ್ವಶನ್ ಯಾವುದು, ಓಕೆ ನೆಕ್ಸ್ಟು ಇದು ಏರಿಯಾ ರೇಷಿಯೋ ಬಗ್ಗೆ ಇಷ್ಟು ಕೇಳಕ್ಕೆ ಸಾಧ್ಯ ಅಷ್ಟೇ. ಓಕೆ, ನೆಕ್ಸ್ಟ್ ಯಾವುದು, ಪೈಥಾಗರಸ್ ಥಿಯರಮ್ ಬಗ್ಗೆ. ಪೈಥಾಗರಸ್ ಥಿಯರಮ್ ಅಂದ್ರೆ ಏನು, ಸ್ಟೇಟ್ಮೆಂಟ್ ಕೇಳ್ಬೋದು. ಕೇಳ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಯಾವ ಸ್ಟೇಟ್ಮೆಂಟ್ ಇದು ಅಂತ. ಪೈಥಾಗರಸ್ ಆಯ್ತಾ, ಪೈಥಾಗರಸ್ ಸ್ಟೇಟ್ಮೆಂಟ್ ಸ್ಟೇಟ್ಸ್ ದಟ್ ಇನ್ ಎ ಗಿವ್ ರೈಟ್ ಆಂಗಲ್. ಆಮೇಲೆ ಇನ್ನೊಂದು, Pythagoras theorem is applied only to right angle triangle. Right angle triangle ಅಂದ್ರೇನು, one angle is always 90 degree. So right angle, in a right angle theorem ಏನು ಹೇಳುತ್ತೆ, in a right angle triangle the square of the hypotenuse is equal to square of the sum of the other two sides. ಏನಂಗಂದ್ರೆ ಈಗ ಒಂದು ರೈಟ್ ಆಂಗಲ್ ಟ್ರಯಾಂಗಲ್, ಇದು ನಿಮ್ಮ ರೈಟ್ ಆಂಗಲ್ ಟ್ರಯಾಂಗಲ್ ಇಲ್ಲಿ 90 ಡಿಗ್ರಿ. ಯಾವ್ದು ಹೈಪೋಟೆನ್ಯೂಸು, 90 ಡಿಗ್ರಿ ಆಪೋಸಿಟ್ ಸೈಡ್ ಏನಿರುತ್ತೆ ಇದೆ ನಿಮ್ಮ ಹೈಪೋಟೆನ್ಯೂಸ್, ದೊಡ್ಡ ಲೆಂತ್ ಇರೋದೇ ಹೈಪೋಟೆನ್ಯೂಸ್. ಸೊ ಈಗ ABC ಆಯ್ತಾ. ಈಗ ಪೈಥಾಗರಸ್ ಥಿಯರಮ್ ಹೆಂಗೆ ಅಪ್ಲೈ ಮಾಡೋದು, ಸೊ AC ಸ್ಕ್ವಯರ್ hypotenuse square is equal to square of other two, sum of square of other two sides. So AB square plus BC square ಅಷ್ಟೇ. ಇದ್ರ ಸ್ಕ್ವೇರ್ ಪ್ಲಸ್ ಇದು ಸ್ಕ್ವೇರ್. ಈ ಥರ ಒಂದು ಸಿಂಪಲ್ ಕ್ವಶನ್ ಒಂದು ಟ್ರಯಾಂಗಲ್ ಹಾಕ್ಬಿಟ್ಟು ವಿಚ್ ಅಮಾಂಗ್ ದಿಸ್ ಇಸ್ ಸ್ಯಾಟಿಸ್ಫೈಸ್ ದ ಪೈಥಾಗರಸ್ ಸ್ಟೇಟ್ಮೆಂಟ್. ಪೈಥಾಗರಸ್ ಥಿಯರಮ್ ಅಂದರೆ ಸಿಂಪಲ್ ಆಗಿ ಓಕೆ, AC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಅಷ್ಟೇ. ಈಗ ಇಲ್ಲಿ ವ್ಯಾಲ್ಯೂಸ್ ಕೊಟ್ಬಿಟ್ರೆ ಏನು, ಇಲ್ಲಿ ಒಂದು ಮಾಡಲ್ ಪೇಪರ್ ಕ್ವಶನ್ ನೋಡೋಣ ಆಯ್ತಾ. ಮಾಡಲ್ ಪೇಪರಲ್ಲಿ ಪೈಥಾಗರಸ್ಸು ಮಾಡಲ್ ಪೇಪರ್ 2 ಅಲ್ಲಿ ಒಂದು ಕ್ವಶನ್ ಇದೆ. ಯಾವುದು, ಕ್ವಶನ್ ನಂಬರ್ 35. ಓಕೆ, ಕ್ವಶನ್ ನಂಬರ್ 35 ಆನ್ ಯರ್ ಸ್ಕ್ರೀನ್. ದ ಕರೆಕ್ಟ್ ರಿಲೇಷನ್ ಬಿಟ್ವೀನ್ ದ ಸೈಡ್ಸ್ ಆಫ್ ದ ಟ್ರಯಾಂಗಲ್ ABC ಗಿವನ್ ಇನ್ ದ ಫಿಗರ್. ಯಾವುದು ಕರೆಕ್ಟ್ ರಿಲೇಷನ್ ಅಂತ ಕೇಳ್ತಾ ಇದ್ದಾರೆ ನೋಡಿ. ಇಲ್ಲಿ B ಹಾಕಿದ್ದಾರೆ, ಇಲ್ಲಿ C ಹಾಕಿದ್ದಾರೆ, ಇಲ್ಲಿ A ಹಾಕಿದ್ದಾರೆ. ಸೊ ಹೆಂಗೆ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡೋದು, B ಸ್ಕ್ವೇರ್ ಅಲ್ವಾ, ಹೈಪೋಟೆನ್ಯೂಸ್ ಇಸ್ B ಸ್ಕ್ವೇರ್, B ಸ್ಕ್ವೇರ್ ಇಸ್ ಈಕ್ವಲ್ ಟು ಸಮ್ ಆಫ್ ಸ್ಕ್ವೇರ್ಸ್ ಆಫ್ ಅದರ್ ಟು ಸೈಡ್, C ಸ್ಕ್ವೇರ್ ಪ್ಲಸ್ A ಸ್ಕ್ವೇರ್. ಅಥವಾ ಹಿಂಗೂ ಬರೀ B ಸ್ಕ್ವೇರ್ ಇಸ್ ಈಕ್ವಲ್ ಟು A ಸ್ಕ್ವೇರ್ ಪ್ಲಸ್ C ಸ್ಕ್ವೇರ್. ಎಲ್ಲಿದೆ ಆಪ್ಷನ್, ಇದು ಆಪ್ಷನ್ ಡಿ ಅಲ್ಲಿದೆ, A ಸ್ಕ್ವೇರ್ ಪ್ಲಸ್ C ಸ್ಕ್ವೇರ್ ಅಷ್ಟೇ. ಅರ್ಥ ಆಯ್ತಾ. ಸೊ ಅಥವಾ ಇದನ್ನು ಕೊಟ್ಬಿಟ್ಟು ವ್ಯಾಲ್ಯೂ ಕೊಡ್ಬೋದು, ವ್ಯಾಲ್ಯೂ ಕೊಟ್ಬಿಟ್ಟು ಯಾವ್ದಾದ್ರು ಒಂದು ವ್ಯಾಲ್ಯೂ, ಅದು ಬಿಡಿ ಟ್ರಿಪ್ಲೆಟ್ ಅದು ಆಮೇಲೆ ಬರ್ತೀನಿ ನಾನು. ಇದು ಅರ್ಥ ಆಯ್ತಾ, ಹಿಂಗಾದ್ರು ಕೇಳ್ಬೋದು, ಹಿಂಗೆ ವ್ಯಾಲ್ಯೂ ಕೊಟ್ಬಿಟ್ಟು ಹಿಂಗಾದ್ರು ಕೇಳ್ಬೋದು. ಇದು ಪೈಥಾಗರಸ್ ಥಿಯರಮ್. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಟ್ರಿಪ್ಲೆಟ್ ಬಗ್ಗೆ, ಅಂದರೆ ಇದು ಪೈಥಾಗರಸ್ ಥಿಯರಮ್ ಸ್ಯಾಟಿಸ್ಫೈ ಆಗುತ್ತೋ ಇಲ್ವೋ ಅನ್ನೋಕ್ಕೆ ಒಂದು ಕ್ವಶನ್ ಇದೆ. ಎಲ್ಲಿದೆ ಆ ಕ್ವಶನ್ನು, ನಿಮ್ಮ ಮಾಡಲ್ ಪೇಪರ್ 1ನಲ್ಲಿ 30ನೇ ಕ್ವಶನ್ ಇದೆ. ಓಕೆ, ಮಾಡಲ್ ಪೇಪರ್ 1 30th ಕ್ವಶನ್. ಎಸ್, ಆನ್ ಯರ್ ಸ್ಕ್ರೀನ್. The sides of some triangles are given below. Identify which does not form right angle. Right triangle ಅಂದರೆ ಪೈಥಾಗರಸ್ ಟ್ರಿಪ್ಲೆಟ್ ಅಂದರೆ ಅದು ಸ್ಯಾಟಿಸ್ಫೈ ಮಾಡುತ್ತೆ ಪೈಥಾಗರಸ್ ಥಿಯರಮ್ನ, ಅದಕ್ಕೆ ಅದನ್ನು ಪೈಥಾಗರಸ್ ಟ್ರಿಪ್ಲೆಟ್ಸ್ ಅಂತ ಕರೆಯೋದು. ಓಕೆ, ಇದರಲ್ಲಿ ಯಾವ್ದು ಸ್ಯಾಟಿಸ್ಫೈ ಆಗಲ್ಲ, ಟ್ರಿಪ್ಲೆಟ್ಸ್ ಗೊತ್ತಿರಬೇಕು. ನಾನು ಹೇಳಿದೆ ತುಂಬ 4 ಟ್ರಿಪ್ಲೆಟ್ ಗ್ಯಾಪ್ ಇಟ್ಕೊಳ್ಳಿ, ಅದ್ರ ಮೇಲೆ ಎಷ್ಟು ಯೂಸ್ ಮಾಡ್ಬೋದು ಅಂದರೆ ನಾನು ನಿನ್ನೆ ಮನೆಯೆಲ್ಲ ಮಾಡಿದ್ದೀವಿ, ಅಷ್ಟೊಂದು ಅಪ್ಲಿಕೇಶನ್ ಇದೆ. ನೀವು ಕ್ವಾಡ್ರಾಟಿಕ್ ಇಕ್ವೇಷನ್ನು, ಆಮೇಲೆ ನಿಮ್ಮ ಟ್ರಿಗ್ನೋಮೆಟ್ರಿ, ಆಮೇಲೆ ಈ ಚಾಪ್ಟ್ರಲ್ಲಿ ಎಷ್ಟು ಕಡೆ ಯೂಸ್ ಮಾಡ್ಬೋದು ಅದನ್ನು. ಏನು ಟ್ರಿಪ್ಲೆಟ್ಸ್ ಯಾವ್ದು, 3 4 5 ಒಂದು ಟ್ರಿಪ್ಲೆಟ್ಟು,
3 4 ಕೊಟ್ಟರೆ ಇನ್ನೊಂದು ಮಿಕ್ಕಿದ 3 ಇದ್ದೇ ಇರುತ್ತೆ. ಸಾರಿ 3 4 ಕೊಟ್ಟರೆ 5 ಇರಲೇಬೇಕು, 5 4 ಕೊಟ್ಟರೆ 3 ಇರಲೇಬೇಕು. ಇನ್ನೊಂದು ಯಾವುದು 6 8 10. ಹೆಂಗೆ ಇದು ಯಾರೋ ಹೊಸ್ದಾಗಿ ಬಂದಿದೆ, ಜಸ್ಟ್ 3 square plus 4 square is equal to 5 square. ನೋಡಿ 3 square is 9, 4 square is 16, 16 plus 5 is 25, 25 ಅಂದರೆ ಅದು 5 square ಅಲ್ವಾ, ಅದು ಈಕ್ವಲ್ ಟು ಆಗುತ್ತೆ. ನೋಡಿ ಈ ಲಾಸ್ಟಿಗೆ ಬರೆಯೋದು ಯಾವತ್ತು ಹೈಪೋಟೆನ್ಯೂಸ್ ದೊಡ್ಡದು ಆಯಿತಾ. ಇನ್ನೊಂದು ಟ್ರಿಪ್ಲೆಟ್ ಯಾವುದು, ಇನ್ನೊಂದು 6 8 10, ನೆಕ್ಸ್ಟು 5 12 13, ಇನ್ನೊಂದು ಯಾವುದು 7 24 25. ಇಷ್ಟು ಗ್ಯಾಪ್ನ ಇಟ್ಕೊಳ್ಳಿ, ತುಂಬ ನಿಮಗೆ ಈ 4ಕ್ಕೆ ಬರೋದು. ಓಕೆ 3 4 ನೋಡಿ ಎಲ್ಲದರಲ್ಲೂ ಗಮನಿಸಿದ್ರೆ ನೀವು ದ ಲಾಸ್ಟ್ ಒನ್ ಈಸ್ ದ ಬಿಗ್ಗೆಸ್ಟ್ ಲೆಂತ್, ಹೈಪೋಟೆನ್ಸ್ ಲಾಸ್ಟಲ್ಲಿ ಬರೀಬೇಕು. ಇಲ್ಲಿ ಈ ಆಪ್ಷನ್ ನೋಡಿದ್ರೆ ಎ ಆಪ್ಷನ್ ಕರೆಕ್ಟಾಗಿದೆ, ಟ್ರಿಪ್ಲೆಟ್ 5 12 13, ಇನ್ನೊಂದು 8 15 17 ಬೇಕಾದ್ರೆ ಗ್ಯಾಪ್ ಮಾಡ್ಕೊಳ್ಳಿ, ತುಂಬ ಯೂಸ್ ಆಗಲ್ಲ. ಈ ಲಾಸ್ಟ್ ನಂಬರ್ 17 ಇದೆ, ಬೇಕಾದ್ರೆ ಚೆಕ್ ಮಾಡಿ ನೋಡಿ 8 ಸ್ಕ್ವೇರ್ ಪ್ಲಸ್ 15 ಸ್ಕ್ವೇರ್ ಎಷ್ಟು ಬರುತ್ತೆ ಅಂತ ನೋಡಿ, ಅದು 17 ಸ್ಕ್ವೇರೇ ಆಗಬೇಕು. ಸಿ ನೋಡಿ 3 8 6 8 ಮಧ್ಯದಲ್ಲಿ. ಸೊ ಈಗ ನಾವು ಬಿಫೋರ್ ಗೋಯಿಂಗ್ ಟು ಲೀನಿಯರ್ ಈಕ್ವೇಷನ್ ಒಂದು 2 ಪ್ರಾಬ್ಲಮ್ ಎ ಪಿ ಅಲ್ಲಿ ವೆರೈಟಿ ಆಫ್ ಪ್ರಾಬ್ಲಮ್ ಬಿಟ್ಬಿಟ್ಟಿದ್ದೆ, ಸಾರಿ. ಅದೇನು ಒಂದು ಪ್ರಾಬ್ಲಮ್ ಬೋರ್ಡ್ ಮೇಲೆ ಹಾಕ್ತೀನಿ, ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ. 4, A, B, 28 ಆರ್ ಇನ್ ಎ ಪಿ ಇನ್ ದ ವ್ಯಾಲ್ಯೂ ಆಫ್ ಬಿ ವ್ಯಾಲ್ಯೂ ಏನು, ಈ ಥರ ಒಂದು ಸೀರೀಸ್ ಕೊಟ್ಬಿಟ್ಟು ಎಕ್ಸ್ ಖಾಲಿ ಬಿಡ್ತಾರೆ, ಅಥವಾ ಬಿ ಕೇಳ್ತಾರೆ, ಎ ಕೇಳ್ತಾರೆ. ಸೀರೀಸ್ ಗೊತ್ತಿದೆ ನಿಮಗೆ, ಎ ಪಿ ಅರ್ಥ ಆಗಿದ್ರೆ ಇದು ಹೆಂಗೆ ಬರೀ ಮಾಡ್ಬೋದಲ್ವಾ. ಸೊ ಈಗ ನೋಡಿ ಆಪ್ಷನ್ಸ್ ನೋಡ್ಬಿಟ್ಟು ಮಾಡೋದು ಸಿಂಪಲ್ ಇದರಲ್ಲಿ ಆಯಿತಾ. ಯಾವ ಆಪ್ಷನ್ ಸೆಟ್ ಆಗುತ್ತೆ ನೋಡಿ, ಬಿ ಜಾಗದಲ್ಲಿ 20 ಹಾಕಿದ್ರೆ 20 ಹಾಕಿ ನೋಡೋಣ. ಸೊ 20 ಹಾಕಿದ್ರೆ 8 ಡಿಫ್ರೆನ್ಸ್, ನೆಕ್ಸ್ಟ್ ನಂಬರ್ 8. ಸೊ ಈಗ 8 ಜಾಗದಲ್ಲಿ ಏನಿರುತ್ತೆ, 8 ಸಪ್ರಾಕ್ಟ್ ಮಾಡಬೇಕಲ್ವಾ, 8 8 ಜಾಸ್ತಿ ಆಗುತ್ತೆ ಅಂದರೆ ಇದು ಸಪ್ರಾಕ್ಟ್ ಮಾಡಿ 12 ಬರುತ್ತೆ. ಮತ್ತು ಇದಕ್ಕೆ ಸಪ್ರಾಕ್ಟ್ ಮಾಡಿ ಎಷ್ಟು ಬರಬೇಕು, 8ನ 4 ಬರಬೇಕು. ನೋಡಿ 8 8 ಜಾಸ್ತಿ ಇದೆ. ಸೊ ಆನ್ಸರು 20ನೇ ರೈಟ್ ಆನ್ಸರು. ಸೊ 9 12 ಅಂತೂ ಆಗಲ್ಲ, 19 ಹಾಕಿ ನೋಡಿ. ಸೊ ಈ ಥರ ಸ್ಮಾರ್ಟ್ ಆಗಿರ್ಬೇಕು. ಇನ್ನೊಂದು ಪ್ರಾಬ್ಲಮ್ ನಾನು ಸ್ಕ್ರೀನ್ ಮೇಲೆ ಹಾಕಲ್ಲ, ತುಂಬ ಸಿಂಪಲ್ ಆಗಿದೆ ಅದು, ನಾವು ಹಂಗೆ ಜಸ್ಟು ನೋಡಿ ಇದೊಂದಿದೆ x, 8, 11, y ಅಂತ ಇದೆ. ಈಗ ಎಕ್ಸ್ ವೈ ಕಂಡುಹಿಡಿಬೇಕು. ಹೆಂಗೆ ನೋಡಿ, ಕಾಮನ್ ಡಿಫ್ರೆನ್ಸ್ ಗೊತ್ತಾಗುತ್ತೆ. 3 ಜಾಸ್ತಿ ಹಾಕಿದೆ, 8 + 3, ಇಲ್ಲಿ 11 + 3 ಮಾಡಿದ್ರೆ ಇದು 14 ಆಗುತ್ತೆ. ಇದು ಹಿಂದೆ ನಂಬರ್ ಬೇಕು ಅಂದ್ರೆ ಏನು ಮಾಡಬೇಕು, 3 3ನೇ ಜಾಸ್ತಿ ಹಾಕಿದೆ, 3 3ನೇ ಜಾಸ್ತಿ ಆಗ್ತಾಯಿದೆ. ಈ ನಂಬರ್ ಏನು, ಇದು 5 ಮತ್ತು 14 ನಿಮ್ಮ ಅನ್ನೋನ್ ಅಷ್ಟೇ. ಏನಂದರೆ ಎ ಪಿ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಇಲ್ವಾ ಅಂತ ಚೆಕ್ ಮಾಡೋಕ್ಕೆ ಈ ಥರ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಸಿಂಪಲ್ ಆಗಿ ಒಂದು ಪ್ರಾಬ್ಲಮ್ ಮಾಡಬೇಡ. ಅದೇನು ಅಂದರೆ ಇದು ತುಂಬ ಮಾಡಿಬಿಟ್ಟಿದ್ದೀವಿ, ಆದರೂ ಹೊಸ್ದಾಗಿರೋ ಬಂದಿರೋ ಗೊತ್ತಾಗಲಿ ಅಂತ. ಆನ್ ದ ಸ್ಕ್ರೀನ್ the nth term of AP is given, n is equal to 7 minus 4n. Then find the common difference. ಇದನ್ನು ಕಾಮನ್ ಡಿಫ್ರೆನ್ಸ್ ಅವ್ರು ಕೇಳ್ಬೋದು, ಆರ್ ಜಸ್ಟ್ ಫೈಂಡ್ ದ ಥರ್ಡ್ ಟರ್ಮ್, ಜಸ್ಟ್ ಫೈಂಡ್ ದ ಫೋರ್ತ್ ಟರ್ಮ್ ಆ ಥರ ಕೊಡ್ಬೋದು. ಇವಾಗ ಇಲ್ಲಿ ನಾವು ನೋಡೋಣ, n is equal to ಇದೊಂದು ಫಾರ್ಮುಲಾ 7 minus 4n ಅಂತೆ. ಓಕೆ, ವಿ ಹ್ಯಾವ್ ಟು ಫೈಂಡ್ ದ ಕಾಮನ್ ಡಿಫ್ರೆನ್ಸ್ ಆಫ್ ದಿಸ್ ಎ ಪಿ. ಫಸ್ಟ್ ನಾವೇನು ಮಾಡೋಣ, ಕಾಮನ್ ಡಿಫ್ರೆನ್ಸ್ ಮಾಡೋಕ್ಕೆ ಏನು ಬೇಕು, A2 ಟರ್ಮ್ ಬೇಕು, A1 ಟರ್ಮ್ ಬೇಕು, ಕರೆಕ್ಟಾ. ಇದನ್ನು ಹೆಂಗೆ ಕೇಳ್ಬೋದು ಅಂದರೆ ಇದನ್ನು ಈ ಥರ ಕೇಳ್ಬೋದು, ಫೈಂಡ್ ದ A10th ಟರ್ಮ್ ಅಂತ. A10 ಕೇಳಿದ್ರೆ ಏನು ಮಾಡಬೇಕು, 10ನೇ ಸಬ್ಸ್ಟಿಟ್ಯೂಟ್ ಮಾಡಬೇಕಷ್ಟೇ n ಜಾಗದಲ್ಲಿ ಆಯಿತಾ. ಸೊ 40 ಮಾಡಿದ್ರೆ 33 -33 ಬರುತ್ತೆ. ಇಲ್ಲೇನು ಕೇಳಿದ್ದಾನೆ, ಇಲ್ಲಿ A10 ಎಲ್ಲ ಕೇಳಿಲ್ಲ, ಇಲ್ಲಿ ಕಾಮನ್ ಡಿಫ್ರೆನ್ಸ್ ಕೇಳಿದ್ದಾನೆ. ಕಾಮನ್ ಡಿಫ್ರೆನ್ಸ್ ಬೇಕು ಅಂದರೆ ಏನು ಮಾಡಬೇಕು, ನಾವು A2 ಕಂಡುಹಿಡಿಬೇಕು, A1 ಕಂಡುಹಿಡಿಬೇಕು. ಸೊ A1 ಮಾಡೋದು ಹೆಂಗೆ, 1 ಹಾಕಿ ಅಷ್ಟೇ. A1 is equal to 4, 1 ಹಾಕ್ತೆ. 1 ಹಾಕಿದ್ರೆ 4 1s are 4, 7 minus 4 3. ನೆಕ್ಸ್ಟ್ A2 ಹಾಕಿ ನೋಡಿ, A2 ಹಾಕೋದು ಹೆಂಗೆ, n ಜಾಗದಲ್ಲಿ 2 ಹಾಕಿ ಅಷ್ಟೇ. ಸೊ 7 - 8 - 1. ಸೊ 3 ಮತ್ತು -1, 3 - 1 ಅಂದರೆ ಎಷ್ಟು, ಫಾಲಿಂಗ್ ಎ ಪಿ, ಬೀಳ್ತಾ ಇದೆ ಎ ಪಿ. ಸೊ ಹೆಂಗೆ ಡಿ ಕಂಡುಹಿಡಿಯೋದು, ಸೆಕೆಂಡ್ ಟರ್ಮ್ ಮೈನಸ್ A2 - A1. A2 ಏನು -1, A1 ಏನು 3. ಸೊ ಸೇಮ್ ಸೈನ್ ಆ್ಯಡ್ ಮಾಡಬೇಕು, ಆ್ಯಡ್ ಮಾಡಿಬಿಟ್ಟು ಅದೇ ಸೈನ್ ಹಾಕಬೇಕು. -4 ಇಸ್ ದ ಕಾಮನ್ ಡಿಫ್ರೆನ್ಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ. ಈ ಥರ ಒಂದು ಕೊಟ್ಬಿಟ್ಟು ಥರ್ಡ್ ಟರ್ಮ್ ಕಂಡುಹಿಡಿರಿ, 5th ಟರ್ಮ್ ಕಂಡುಹಿಡಿರಿ, 10th ಟರ್ಮ್ ಕಂಡುಹಿಡಿರಿ ಅಂದರೆ ಜಸ್ಟ್ n ಜಾಗದಲ್ಲಿ ಆ ನಂಬರ್ ಹಾಕ್ಬಿಟ್ಟು ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಇಲ್ಲ ಒಂದು ಎಕ್ಸ್ಟ್ರಾ ಸ್ಟೆಪ್ ಮುಂದೆ ಹೋಗಿ ಏನು ಕೇಳ್ತಿದ್ದಾರೆ, ಕಾಮನ್ ಡಿಫ್ರೆನ್ಸ್ ಕೇಳ್ತಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ 3 ಚೆಕ್ ಆಗಿಬಿಡುತ್ತೆ ನಿಮಗೆ, 3 ಕಾನ್ಸೆಪ್ಟ್ ಚೆಕ್ ಆಗುತ್ತೆ ಒಂದೇ ಪ್ರಾಬ್ಲಮಲ್ಲಿ. ಈ ಪ್ರಾಬ್ಲಮಲ್ಲಿ ಒಂದು n ಹಾಕೋದು ಗೊತ್ತಿದೆಯಾ, ಕಾಮನ್ ಡಿಫ್ರೆನ್ಸ್ ಏನು ಅಂತ ಗೊತ್ತಿದೆಯಾ, ಫಾರ್ಮುಲಾ ಅದನ್ನು ಅಪ್ಲೈ ಮಾಡೋಕ್ಕೆ ಬರುತ್ತಾ ಅಂತ 3 ಕಾನ್ಸೆಪ್ಟ್ ಚೆಕ್ ಮಾಡ್ತಾ ಇದ್ದಾನೆ ಇಲ್ಲಿ. ಓಕೆ, ಸೊ A1 A2 ಮಾಡಿ A1 ಸಪ್ರೇಟ್ ಮಾಡಿ ಮಾಡ್ತೀರಾ. ಓಕೆ, ಇಷ್ಟೇ ವೆರೈಟೀಸ್. ಇದನ್ನು ಬಿಟ್ಟು ಎ ಪಿಯಲ್ಲಿ ಏನೂ ಇಲ್ಲ, ಟ್ರಯಾಂಗಲ್ಸ್ ಅದನ್ನು ಬಿಟ್ಟು ಬೇರೆ ಏನೂ ಕೇಳಲ್ಲ. ನೆಕ್ಸ್ಟು ಲೀನಿಯರ್ ಈಕ್ವೇಷನ್ಸು. ಲೀನಿಯರ್ ಈಕ್ವೇಷನ್ಸ್ ನನಗೆ ಗೊತ್ತು, ನಾನು ತುಂಬ ಸತಿ ಹೇಳಿದ್ದೀನಿ. ಇಂಪಾರ್ಟೆಂಟ್ ಏನಪ್ಪ ಲೀನಿಯರ್ ಈಕ್ವೇಷನ್ಸಲ್ಲಿ, ಫಸ್ಟು ಏನು ಇಂಪಾರ್ಟೆಂಟ್ ಲೀನಿಯರ್ ಈಕ್ವೇಷನ್ ಅಂದರೆ, ಮಾಡಲ್ ಪೇಪರಲ್ಲಿ ಒಂದು ಕ್ವಶನ್ ಇದೆ ಆಯಿತಾ, ನಿಮ್ಮ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ. ಇದು ತುಂಬ ಸಿಂಪಲ್, ಯಾರು ಬೇಕಾದ್ರೂ ಮಾಡ್ತೀರಾ ನೀವು. ಓಕೆ, ಮಾಡಲ್ ಪೇಪರ್ ಒಂದು ನಿಮಿಷ ಬರ್ಕೊಂಡಿದ್ದೀನಿ. ಮಾಡಲ್ ಪೇಪರ್ 1ನಲ್ಲಿ ಫಸ್ಟ್ ಕ್ವಶನ್ನು, 1 ಅಲ್ಲ, ಮಾಡಲ್ ಪೇಪರ್ 2 ಅಲ್ಲಿ ಫಸ್ಟ್ ಕ್ವಶನ್ ಇದೆ. ಮಾಡಲ್ ಪೇಪರ್ 2 ಅಲ್ಲಿ ಫಸ್ಟ್ ಕ್ವಶನ್. ಓಕೆ, ದ ವ್ಯಾಲ್ಯೂಸ್ ಆಫ್ x and y ವಿಚ್ ಸ್ಯಾಟಿಸ್ಫೈಸ್ ದ ಲೀನಿಯರ್ ಈಕ್ವೇಷನ್ 2x + 3y = 16. ಓಕೆ,
ಎಕ್ಸ್ ವೈ ಈ ಜಾಗದಲ್ಲಿ ಎಕ್ಸ್ ವೈಗೆ ಯಾವ ವ್ಯಾಲ್ಯೂ ಹಾಕಿದ್ರೆ 16 ಆನ್ಸರ್ ಬರುತ್ತೆ, ಸ್ಯಾಟಿಸ್ಫೈ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಇದೇನು ಮಾಡ್ತೀರಾ, ಟ್ರಯಲ್ ಆ್ಯಂಡ್ ಎರರ್ ಮೆಥಡು. ಆಪ್ಷನ್ಸಲ್ಲಿ ತೊಗೊಳ್ಳಿ, ಅಪ್ಲೈ ಮಾಡಿ, ಕಂಡುಹಿಡಿಯಿರಿ. ಈ ಕುಟ್ಟು ಬರುತ್ತೆ. ಹೆಂಗೆ ಅಪ್ಲೈ ಮಾಡೋದು? ಫಸ್ಟ್ ಆಪ್ಷನ್ ನೋಡೋಣ. ಎಕ್ಸ್ ಈಕ್ವಲ್ ಟು 5 ಅಂತೆ, ವೈ ಈಕ್ವಲ್ ಟು 2 ಅಂತೆ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಹೆಂಗೆ ಸಬ್ಸ್ಟಿಟ್ಯೂಟ್ ಮಾಡೋದು? ಎಕ್ಸ್ ಜಾಗದಲ್ಲಿ 5 ಹಾಕಿ, ವೈ ಜಾಗದಲ್ಲಿ 2 ಹಾಕಿ. 2 5s 10, 3 2s 5, 10 3 2s 6, ಸಾರಿ 3 2s 6, 10 + 6 16. ಇಲ್ಲೂ 16 ಇದೆ, ಇಲ್ಲೂ 16 ಇದೆ. ಇದೆ ರೈಟ್ ಆನ್ಸರು. ಅರ್ಥ ಆಯ್ತಾ? ಏನು ಮಾಡಿ, ಇದಕ್ಕೆ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಅಂತಾರೆ. ಸಿಂಪಲ್ ಇದು. ಅಲ್ಲಿ ವ್ಯಾಲ್ಯೂಸ್ ಹಾಕ್ಬಿಟ್ಟು ನೋಡೋದಷ್ಟೇ. ಓಕೆ, ಸೊ ಇದೊಂದು ಕ್ವಶನ್ನು ಈ ಥರದೊಂದು ಸಿಂಪಲಾಗಿ ಕೊಡ್ತಾನೆ. ಇನ್ನೊಂದು ಕ್ವಶನ್ ಏನು ಅಂದರೆ ಪದೇ ಮಾಡ್ತೀವಿ, ಲೀನಿಯರ್ ಈಕ್ವೇಷನ್ಸ್ನ ಸಾಲ್ವ್ ಮಾಡೋದು ಆನ್ ಯರ್ ಸ್ಕ್ರೀನ್. ಇನ್ನೊಂದು ಟೈಪ್. ಓಕೆ, ಸೊ ಹೆಂಗೆ ಸಾಲ್ವ್ ಮಾಡಿ ಲೀನಿಯರ್ ಈಕ್ವೇಷನ್ ನಾನು ಹೇಳಿದೆ. ಒಂದು ಎಲಿಮಿನೇಷನ್ ಆದರೂ ಮಾಡಿ, ಎಲಿಮಿನೇಷನ್ ಮೆಥಡ್ ಗೊತ್ತು ಅಂದ್ರೆ. ಇಲ್ಲ ಅಂದರೆ ತುಂಬ ಸಿಂಪಲ್. ಆಪ್ಷನ್ಸ್ ನೋಡಿಬಿಟ್ಟು ಆಪ್ಷನ್ಸಲ್ಲಿ ಯಾವ್ದು ಸ್ಯಾಟಿಸ್ಫೈ ಆಗುತ್ತೆ ನೋಡಿ. ಇದೇ ಥರ ಅದು ಕೂಡ. ಆಯಿತಾ? ಇಲ್ಲಿ ನೋಡಿ, ಲೀನಿಯರ್ ಈಕ್ವೇಷನ್ ಕೊಟ್ಟಿದ್ದಾರೆ. x + y ಈಸ್ ಈಕ್ವಲ್ ಟು 8 ಅಂತೆ. 2x 2y ಮೈನಸ್ x ಈಸ್ ಈಕ್ವಲ್ ಟು 1. ಸ್ವಲ್ಪ ಉಲ್ಟಾ ಪಲ್ಟಾ ಇದೆ. ಇವಾಗ ಯಾವ ವ್ಯಾಲ್ಯೂಸು? ಫಸ್ಟ್ ಆಪ್ಷನ್ ನೋಡೋಣ. 3, 5 ನೋಡಿ. 3 + 5 8 ಬರುತ್ತೆ. ಅದೇ 3, 5 ಇಲ್ಲ ಹಾಕಿದ್ರೆ ಬರುತ್ತಾ ನೋಡಿ. y ಬಂದು 3 ಅಂತೆ, 5 x ಬಂದು 5. 3 3s 6, 6 - 1 ಯಾವುದಾಗದೆ. ಒಂದು ನಿಮಿಷ, ಉಲ್ಟಾ ಪಲ್ಟಾ ಹಾಕೋಣ. ಸಾರಿ, ಓಕೆ, ಉಲ್ಟಾ ಪಲ್ಟಾ ಹಾಕಿದ್ದೀನಿ. ಒಂದು ನಿಮಿಷ. ಸೊ ಈಗ ಫಸ್ಟ್ ಆಪ್ಷನ್ ಚೆಕ್ ಮಾಡ್ತಿದ್ದೀನಿ ನಾನು. ಇಲ್ಲಿ ಫಸ್ಟ್ ಆಪ್ಷನ್ ಹಾಕಿದ್ರೆ ಸ್ಯಾಟಿಸ್ಫೈ ಆಗುತ್ತೆ ನೋಡಿ. 3 + 5 8 ಇದು ಚೆಕ್ ಆಯ್ತು. ಇದು ಎರಡು ಚೆಕ್ ಆಗಬೇಕು. ಇಲ್ಲಿ ಚೆಕ್ ಆಗುತ್ತಾ? ಹೆಂಗೆ ಚೆಕ್ ಆಗುತ್ತೆ ನೋಡೋಣ. ಎಕ್ಸ್ ಜಾಗದಲ್ಲಿ 3, ಸಾರಿ ವೈ ಜಾಗದಲ್ಲಿ 3, ಎಕ್ಸ್ ಜಾಗದಲ್ಲಿ 5. ಓಕೆ, 2 3s 6, 6 - 5 1. ಸೊ ಇದು ಸ್ಯಾಟಿಸ್ಫೈ ಆಗ್ತಾ ಇದೆ. ಯಾವುದು? ಆಪ್ಷನ್ ಎ ಕೂಡ ಸ್ಯಾಟಿಸ್ಫೈ ಆಗ್ತಾ ಇದೆ. ಒಂದು ನಿಮಿಷ. ಸೊ ಕರೆಕ್ಟಾಗಿ ಹಾಕಿದ್ದೀನಾ? ವೈ ಬಂದು ಮತ್ತೆ ಉಲ್ಟಾ ಪಲ್ಟಾ ಆಗ್ತಾ ಇದ್ದೀನಿ ನಾನು. ಸೊ ವೈ ಬಂದು 5, ಎಕ್ಸ್ ಬಂದು 3. ಓಕೆ, ಸೊ ಇವಾಗ ಸ್ಯಾಟಿಸ್ಫೈ ಆಗಲ್ಲ ನೋಡಿ. 10 - 3, 10 - 3 7 ನೋಡಿ, ಸ್ಯಾಟಿಸ್ಫೈ ಆಗ್ತಾ ಇಲ್ಲ. ಸೊ ಅದೇ ಥರ ಎಲ್ಲ ಹಾಕ್ಬಿಟ್ಟು ನೋಡಿದ್ರೆ ನೀವು, ಆಯಿತಾ, ಫಸ್ಟಿಗೆ ಸೆಟ್ ಆಗುತ್ತೆ. ಫಸ್ಟಿಗೆ ಎಲ್ಲ ಸೆಟ್ ಆಗುತ್ತೆ. ಆಪ್ಷನ್ ಡಿ ಅಂತೂ ಫಸ್ಟ್ ಸೆಟ್ ಆಗಲ್ಲ ನೋಡಿ. ಆಪ್ಷನ್ ಡಿ ನೋಡಬೇಡಿ. ಫಸ್ಟ್ ಒನ್ x + y 8 ಬರಬೇಕು. ಆಪ್ಷನ್ ಡಿ ನೀವು -5 - 3 ಹಾಕಿದ್ರೆ 8 ಬರಲ್ಲ. ಆಪ್ಷನ್ ಡಿ ಎಲಿಮಿನೇಟ್ ಮಾಡಿಬಿಡಿ. ಆಪ್ಷನ್ ಎ ಬಿ ಸಿ ಅಲ್ಲಿ ಹುಷಾರಾಗಿ ಮಾಡಬೇಕು. ಆಪ್ಷನ್ ಬಿ ಮಾಡಿ. 4, 4 ಹಾಕಿ. 2y 2 × 8, 8 - 4 8 - 4 4, ಬಟ್ ಅಲ್ಲಿ 1 ಇದೆ, ಅದು ಆಗಲ್ಲ. ಆಪ್ಷನ್ ಸಿನೇ ಬರೋದು. ಈ ಥರ ಹಾಕ್ಬಿಟ್ಟು ನೋಡಿ. ಇಲ್ಲ ನಾನು ಹಾಕಲ್ಲ ಸರ್, ಎಲಿಮಿನೇಷನ್ ಮಾಡೋಕ್ಕೆ ಬರುತ್ತೆ ಅಂದರೆ ಎಲಿಮಿನೇಷನ್ ಮೆಥಡ್ ಗೊತ್ತಲ್ಲ. ಸೇಮ್ ಸೈನ್ ಮಾಡಿಬಿಟ್ಟು ಆಪೋಸಿಟ್ ಸೈನ್ ಮಾಡಿಬಿಟ್ಟು ಕ್ಯಾನ್ಸಲ್ ಮಾಡಿ. ಇಲ್ಲಿ ಡೈರೆಕ್ಟಾಗಿ ಆಪೋಸಿಟ್ ಸೈನೇ ಇದೆ. ಆಯಿತಾ? ಯಾವ್ದು ಆಪೋಸಿಟ್ ಸೈನ್ ಇದೆ ಇದನ್ನ ಅರೇಂಜ್ ಮಾಡಿ. ಎಲಿಮಿನೇಷನ್ ಮೆಥಡ್ ಮಾಡೋರು ಹುಷಾರಾಗೆ. ಇಲ್ಲ, ಇದು ಫಸ್ಟ್ ಎಕ್ಸ್ ಬರೀಬೇಕು, ಆಮೇಲೆ 2y ಬರೀಬೇಕು. x + y ಈಸ್ ಈಕ್ವಲ್ ಟು 1. ಸೊ ಈಗ ಇದು ಕ್ಯಾನ್ಸಲ್ ಆಗುತ್ತೆ. ಇದೆರಡು ಆ್ಯಡ್ ಮಾಡಬೇಕು. 3y ಈಸ್ ಈಕ್ವಲ್ ಟು 9. ಸೊ y ಈಸ್ ಈಕ್ವಲ್ ಟು 9/3. y ಈಸ್ ಈಕ್ವಲ್ ಟು 3. y ಈಸ್ ಈಕ್ವಲ್ ಟು 3 ಯಾವ ಆಪ್ಷನ್ ಇದೆ? ಒಂದೇ ಆಪ್ಷನ್ ಇರೋದು ಆಪ್ಷನ್ ಸಿ ನೋಡಿ. ಎಲಿಮಿನೇಷನ್ ಮೆಥಡ್ ಮಾಡಿದ್ರೆ ಬರೇ ಇದು ಕೂಡ ಬೇಗ ಆಗುತ್ತೆ. ನಿಮಗೆ ಯಾವುದು ಕಂಫರ್ಟಬಲ್ಲು, ನಿಮಗೆ ಯಾವುದು ಸರ್ ನನಗಿದೆ ಕಾನ್ಫಿಡೆಂಟ್ ಇದ್ದೀನಿ ಅದನ್ನು ಮಾಡಿ. ಸೊ ಇದೆರಡು ಕ್ವಶನ್ ತುಂಬ ಇಂಪಾರ್ಟೆಂಟ್. ಓಕೆನಾ? ನೆಕ್ಸ್ಟ್ ಇನ್ನು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಪ್ಪ AP ಇದರಲ್ಲಿ ನಿಮಗೆ ಗ್ರಾಫ್ ರೀಡ್ ಮಾಡೋಕ್ಕೆ ಬರುತ್ತಾ ಅಂತ. ಗ್ರಾಫ್ ರೀಡ್ ಮಾಡೋಕ್ಕೆಲ್ಲ ನಾನು ಮಾಡೋಕ್ಕೆ ಹೋಗಲ್ಲ. ಗ್ರಾಫ್ ರೀಡ್ ಮಾಡೋದು ತುಂಬ ಸಿಂಪಲ್. ಇಟ್ ಇಸ್ ವೆರಿ ಸಿಂಪಲ್. ಗ್ರಾಫ್ ರೀಡ್ ಮಾಡೋದು ಯು ಶುಡ್ ನೋ ದ ಬಾಕ್ಸ್, ಎಷ್ಟೆಷ್ಟು ಬಾಕ್ಸ್ ಇದೆ ಅದು ನೋಡಿಕೊಂಡು ಇಲ್ಲಿಂದ ಕೇಳಿದಾರೆ ಅಂತ ಅದನ್ನು ನೀವು ಮಾಡಿ. ನಿನ್ನೆ ಕೂಡ ಮಾಡಿದ್ದೀವಿ. ಜಸ್ಟ್ ರೀಡ್ ವೆದರ್ ಯು ನೋಟ್ ಟು ರೀಡ್ ದ ಗ್ರಾಫ್. ಒನ್ ಪ್ರಾಬ್ಲಮ್ ಡೆಫಿನೆಟ್ಲಿ ಆನ್ ದಟ್ ದೇ ವಿಲ್ ಗಿವ್. ಸೊ ನೆಕ್ಸ್ಟ್ ಒಂದು ಕ್ವಶನ್ ನಾನು ರನ್ ಮಾಡ್ತೀನಿ ಸ್ಕ್ರೀನ್ ಮೇಲೆ ನೋಡಿ. ಅದ್ರ ಬೇಸಿಸ್ ಮೇಲೆ ವಿಲ್ ಡಿಸ್ಕಸ್ ಮಾಡಿ ಯಾವ ಥರ ಕೇಳ್ಬೋದು ಅಂತ ನೋಡಿ. ಇದು ಕೂಡ ಇದೇ ಮಾಡಲ್ ಪೇಪರ್ 2 ಅಲ್ಲಿದೆ. ಓಕೆ, ಆನ್ ಯರ್ ಸ್ಕ್ರೀನ್. ದ ಪೇರ್ ಆಫ್ ಕೋಇನ್ಸಿಡೆಂಟ್ ಲೈನ್ಸ್ ಇನ್ ದ ಫಾಲೋಯಿಂಗ್ ಆರ್. ಯಾವುದು ಕೋಇನ್ಸಿಡೆಂಟ್ ಲೈನ್ಸ್ ಅಂತ ಕೇಳ್ತಾ ಇದ್ದಾರೆ. ಓಕೆ, ನಾನು ಹೇಳಿದೆ ಇನ್ ಯುವರ್ ಲೀನಿಯರ್ ಈಕ್ವೇಷನ್ಸ್ ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಒಂದು ಈಕ್ವೇಷನ್ ಒಂದು ಲೈನ್ ಮಾಡುತ್ತೆ. ನಮ್ಗೆ ಎಲ್ಲರೂ ಎರಡೆರಡು ಈಕ್ವೇಷನ್ ಗೊತ್ತಲ್ಲ. ಇಡೀ ಚಾಪ್ಟರ್ಲಿ ವಿ ಹ್ಯಾವ್ 2 ಈಕ್ವೇಷನ್ಸ್, 2 ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್. So since there are 2 pair of linear equations, there are 3 possibilities that 2 lines can make. One possibility that 2 lines will make, they can be intersecting, they can be parallel, okay, they can be parallel, they can be intersecting, okay, they can be coincident. ಒಂದು ಮೇಲೆ ಒಂದು ಕೂತ್ಕೊಬಹುದು. They can be, this is the 3 possibility. ಆಯ್ತಾ? ಹಿಂಗೂ ಆಗುತ್ತೆ ಸರ್, ಹಿಂಗಾಗುತ್ತಲ್ಲ ಸರ್ ಅಂತ. ಹಿಂಗಾದ್ರೆ ಹಿಂಗೆ ಬಂದಾಗ ಹೊಡಿಲೇಬೇಕಲ್ಲ, ಮತ್ತೆ ಇಂಟರ್ಸೆಕ್ಟ್ ಆಗಲೇಬೇಕಲ್ಲ. ದೇರ್ ಆರ್ ಓನ್ಲಿ 3 ಪಾಸಿಬಿಲಿಟೀಸ್ ದಟ್ ಕ್ಯಾನ್ ಹ್ಯಾಪನ್. ಇದರ್ ಇಟ್ ಕ್ಯಾನ್ ಬಿ ಇಂಟರ್ಸೆಕ್ಟಿಂಗ್, ಕೋಇನ್ಸಿಡೆಂಟ್. ನೋಡಿ, ಇದು ಕೋಇನ್ಸಿಡೆಂಟ್ ಒಂದ್ರ ಮೇಲೆ ಒಂದು. ಓಕೆ, ಇದು ನಿಮ್ಮ ಪ್ಯಾರಲಲ್. ಆಯಿತಾ? ಸೊ ಈಗ ಇದರಲ್ಲಿ ಏನು ಕಾನ್ಸೆಪ್ಟು? ಇದರಲ್ಲಿ 2-3 ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಲೇಬೇಕು. ಫಸ್ಟ್ ಕಾನ್ಸೆಪ್ಟು, ಈಗ ಇಂಟರ್ಸೆಕ್ಟಿಂಗ್ ಅಂದರೆ ನೋಡಿ, ಒಂದೇ ಕಡೆ ಇಂಟರ್ಸೆಕ್ಟ್ ಆಗ್ತಾ ಇದೆ, ಒಂದೇ ಆನ್ಸರ್ ಬರೋದು. ಅದಕ್ಕೆ ಯುನೀಕ್ ಸೊಲ್ಯೂಷನ್ ಫಾರ್ ಇಂಟರ್ಸೆಕ್ಟಿಂಗ್ ಲೈನ್. ಹೌ ಮೆನಿ ಸೊಲ್ಯೂಷನ್ ಯು ಹ್ಯಾವ್ ಯುನೀಕ್ ಸೊಲ್ಯೂಷನ್. ಅದು ನಿಮ್ಗೆ ಈಸಿ. ಅದಕ್ಕೆ ಫಸ್ಟ್ ಮಾಡಿ ಯುನೀಕ್ ಸೊಲ್ಯೂಷನ್. ಈಗ ಇದು ಟಚ್ ಆಗ್ತಾ ಇದೆಯಾ?
ಟಚ್ಚೇ ಆಗಲ್ಲ, ಪ್ಯಾರಲಲ್ ರೈಲ್ವೆ ಟ್ರ್ಯಾಕ್ ಟಚ್ಚೇ ಆಗಲ್ಲ, ಆ ಟ್ರ್ಯಾಕ್ ಈ ಟ್ರ್ಯಾಕು. ಸೊ ಟಚ್ ಆಗಿಲ್ಲ ಅಂದರೆ ಸೊಲ್ಯೂಷನ್ನೇ ಸಿಗಲ್ಲ. ನಿಮ್ಮ ಗ್ರಾಫಲ್ಲಿ ಹೆಂಗೆ ಪ್ಲಾಟ್ ಮಾಡ್ತೀವಿ, ಸೊಲ್ಯೂಷನ್ನೇ ಸಿಗಲ್ಲ. ಸೊ ನೋ ಸೊಲ್ಯೂಷನ್. ಓಕೆ, ಅದೇ ನಿಮಗೆ ಕೋಇನ್ಸಿಡೆಂಟ್ ನೋಡಿ, ಒಂದ್ರ ಮೇಲೆ ಒಂದು ಎಷ್ಟು ಪಾಯಿಂಟ್ಸ್ ಇದೆ, ಒಂದ್ರ ಮೇಲೆ ಒಂದು ಎಷ್ಟು ಪಾಯಿಂಟ್ಸ್, ಮೆನಿ ಸೊಲ್ಯೂಷನ್, ಎಷ್ಟೊಂದು ಪಾಯಿಂಟ್ಸ್ ಇದೆ, ಅದು ಮೀಟ್ ಆಗೋದು ಎಷ್ಟೋ ಜಾಗದಲ್ಲಿ ಮೀಟ್ ಆಗ್ತಿದೆ. ಸೊ ಇದು ಮೆನಿ ಸೊಲ್ಯೂಷನ್. ಓಕೆ, ಸೊ ದಿಸ್ ಇಸ್ ಮೆನಿ ಸೊಲ್ಯೂಷನ್, ಇದು ನಿಮ್ಗೆ ಗೊತ್ತಿರಬೇಕು. ಓಕೆ, ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಓಕೆ, ಸೊಲ್ಯೂಷನ್, ಇದಕ್ಕೆ ಸೊಲ್ಯೂಷನ್ ಇದೆ, ಇದಕ್ಕೆ ಸೊಲ್ಯೂಷನ್ ಇದೆ, ಇದಕ್ಕೆ ಸೊಲ್ಯೂಷನ್ ಇಲ್ಲ. ಸೊಲ್ಯೂಷನ್ ಇರೋ ಲೈನ್ಗೆ ವಿ ಕಾಲ್ ಇಟ್ ಆಸ್ ವಾಟ್? ಕನ್ಸಿಸ್ಟೆಂಟ್ ಲೈನ್. ಇದು ಕನ್ಸಿಸ್ಟೆಂಟ್ ಈಕ್ವೇಷನ್, ಕನ್ಸಿಸ್ಟೆಂಟ್ ಪೇರ್ ಆಫ್ ಈಕ್ವೇಷನ್. ಕನ್ಸಿಸ್ಟೆಂಟ್ ಕೋಇನ್ಸಿಡೆಂಟ್ ಕನ್ಫ್ಯೂಸ್ ಆಗಬೇಡಿ. ಇದು ಕನ್ಸಿಸ್ಟೆಂಟ್, ಇದು ಇದೇನು ಕನ್ಸಿಸ್ಟೆಂಟ್, ನಾಟ್ ಕನ್ಸಿಸ್ಟೆಂಟ್. ಇಟ್ ಈಸ್ ಏನೋ ನಾಟ್ ಕನ್ಸಿಸ್ಟೆಂಟ್, ಇಟ್ ಈಸ್ ನಾಟ್ ಕನ್ಸಿಸ್ಟೆಂಟ್, ಇದು ಇನ್ಕನ್ಸಿಸ್ಟೆಂಟ್ ಅಂತ ಹೇಳ್ಬೋದು. ನಾಟ್ ಕನ್ಸಿಸ್ಟೆಂಟ್, ಇನ್ಕನ್ಸಿಸ್ಟೆಂಟ್ ಪೇರ್ ಆಫ್ ಈಕ್ವೇಷನ್. ಇದು ನಿಮ್ಮ ಸೊಲ್ಯೂಷನ್ ಬರುತ್ತಲ್ವಾ, ಕನ್ಸಿಸ್ಟೆಂಟ್. ಓಕೆ, ಈಗ ಇದು ಗೊತ್ತಾದ್ಮೇಲೆ ನೆಕ್ಸ್ಟ್ ಏನು ಗೊತ್ತಾಗಬೇಕು, ಈಕ್ವೇಷನ್ಸ್ ಹೆಂಗಿರುತ್ತೆ. ಈಗ ಇಂಟರ್ಸೆಕ್ಟಿಂಗ್ ಅಂದರೆ ಒಂದೇ ಕಡೆ ಇಂಟರ್ಸೆಕ್ಟ್ ಆಗುತ್ತೆ, ಅದಕ್ಕೆ ಈಕ್ವೇಷನ್ಸ್ ಏನಿರುತ್ತೆ ಗೊತ್ತಾದ್ರದ್ದು, ಎಲ್ಲ ನಾಟ್ ಈಕ್ವಲ್ಲು. a1/a2 is not equal to b1/b2 is not equal to c1/c2. ಓಕೆ, ಪ್ಯಾರಲಲ್ ಏನಿರುತ್ತೆ ಗೊತ್ತಾ, a1/a2 ಆಯ್ತಾ, b1/b2 is not equal to c1/c2. ಇಲ್ಲಿ ಮಾತ್ರ ನಾಟ್ ಈಕ್ವಲ್. ಹಿಂಗೆ ಗ್ಯಾಪ್ ಮಾಡ್ಕೊಳ್ಳಿ, ಇಂಟರ್ಸೆಕ್ಟಿಂಗ್ಗೆ ನಾಟ್ ಈಕ್ವಲ್. ನೆಕ್ಸ್ಟ್ ಮುಂದಕ್ಕೆ ಹೋಗ್ತಾ ಇದನ್ನ ಒಂದು ಈಕ್ವಲ್ ಆಗುತ್ತೆ, ಒಂದು ನಾಟ್ ಈಕ್ವಲ್. ನೆಕ್ಸ್ಟ್ ಈಕ್ವೇಷನ್ನು ಎಲ್ಲಾನು ಈಕ್ವಲ್ಲು. ಓಕೆ, ಎಲ್ಲಾನು ಈಕ್ವಲ್. ಇದಕ್ಕೆ ಎಕ್ಸಾಂಪಲ್ ನೋಡೋಣ ನೆಕ್ಸ್ಟು. ಓಕೆ, ಎಲ್ಲಾನು ಈಕ್ವಲ್ಲು. ಓಕೆ, ಈ ಎಕ್ಸಾಂಪಲ್ ಹೆಂಗೆ, ಎಕ್ಸಾಂಪಲ್ ಏನು, ಈಗ ಫಸ್ಟ್ ಇದಕ್ಕೆ ಬರೋಣ. ಇಂಟರ್ಸೆಕ್ಟಿಂಗ್ ಲೈನಲ್ಲಿ ಅದು ಈಕ್ವೇಷನ್ ನೋಡಿದ ತಕ್ಷಣ ಹೇಳ್ಬೋದು ಅದು ಇಂಟರ್ಸೆಕ್ಟಿಂಗಾ, ಕೋಇನ್ಸಿಡೆಂಟಾ, ಇಲ್ಲ ಪ್ಯಾರಲಲ್ ಅಂತ. ಹೆಂಗೆ ಹೆಂಗೆ ನೋಡೋದು, ಈ ಕಾನ್ಸೆಪ್ಟ್ ನಮ್ಗೆ ಅರ್ಥ ಆದರೆ ಹೆಂಗೆ. ಫಸ್ಟ್ ಇಂಟರ್ಸೆಕ್ಟಿಂಗ್ ಲೈನ್ ಅಂದರೆ ಎ ಟರ್ಮು, ಬಿ ಟರ್ಮು, ಸಿ ಟರ್ಮ್ ಎಲ್ಲ ಬೇರೆ ಬೇರೆ ಇರುತ್ತೆ. ಒಂದು ಎಕ್ಸಾಂಪಲು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ಇದಕ್ಕೆ, ಆಯ್ತಾ. ನೋಡಿ, ಇದು ನೋಡಿ, ಇದು ಎ, ಎಕ್ಸ್ ಮುಂದೆ ಇರೋದು ಎ, ವೈ ಮುಂದೆ ಇರೋದು ಬಿ, ಸಿ ಇದು ಉಳಿದಿರೋದು ಸಿ. ಆಯ್ತಾ, ನೋಡಿ 1 ಇದೆ, 3 ಇದೆ, ನಾಟ್ ಈಕ್ವಲ್. ಅಂದರೆ ಡಬಲ್ ಆಗಬೇಕು, ಇದು ಡಬಲ್ ಆಗಬೇಕು, ವಿತ್ ಸೈನ್ ಡಬಲ್ ಆಗಬೇಕು. ಆಯ್ತಾ, ವಿತ್ ಸೈನ್ ಟ್ರಿಬಲ್ ಆಗಬೇಕು. ಇಲ್ಲಿ ನೋಡಿ ಡಬಲ್ ಆಗ್ತಿಲ್ಲ, ಇಲ್ಲಿ ಡಬಲ್ ಆಗ್ತಿದೆ, ಸೈನ್ ಬೇರೆ ಬೇರೆ ಇದೆ, ಇಲ್ಲಿ 0 ಇದೆ, ಇಲ್ಲಿ 20 ಇದೆ. ಸೊ ಎಲ್ಲ ಬೇರೆ ಬೇರೆ ಬೇರೆ. ಆಯ್ತಾ, ಇದು ಬೇರೆ, ಇದು ಬೇರೆ, ಇದು ಬೇರೆ. ಅದಕ್ಕೆ ಇಂಟರ್ಸೆಕ್ಟಿಂಗ್ ಲೈನ್ಸೇ ನಿಮಗೆ ಎಕ್ಸಾಮಲ್ಲಿ ಕೊಡೋರು, ಯಾಕಂದರೆ ಒಂದು ಯೂನಿಕ್ ಸೊಲ್ಯೂಷನ್ ಸಿಗಲಿ ಅಂತ ನಿನ್ನೆ ಕೂಡ ಹೇಳಿದೆ ನಾನು. ಓಕೆ, ಸೊ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ನೋಡಿ, x + y = 8, x - y = 4. ನೋಡಿ, 1 ಇದೆ, ಈಕ್ವಲ್ ಆಗಿದೆ. ಇಲ್ಲಿ 1 ಇದೆ, ಇಲ್ಲಿ -1 ಇದೆ, ಈಕ್ವಲ್ ಅಲ್ಲ. ಅಲಾಂಗ್ ವಿತ್ ದ ಸೈನ್ ಅದು ಸೇಮ್ ಇರಬೇಕು. ಇದು ಅಲಾಂಗ್ ವಿತ್ ದ ಸೈನ್ ಸೇಮ್ ಇಲ್ಲ ಇದು. ಆಯ್ತಾ, ಇದು ಡಬಲ್ ಆಗಿದೆ. ಸೊ ಇದು ಕೂಡ ಇಂಟರ್ಸೆಕ್ಟಿಂಗ್ ಲೈನೇ. ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ಪ್ಯಾರಲಲ್ ಲೈನು. ಪ್ಯಾರಲಲ್ ಲೈನ್ ಅಂದ್ರೆ ಏನು ನೋಡಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲೇ ಎಕ್ಸಾಂಪಲ್ ಮಾಡಿಬಿಡ್ತೀನಿ, ಇದನ್ನು ಪ್ಲಸ್ ಮಾಡಿಬಿಡ್ತೀನಿ. ನೋಡಿ, 1 ಇದೆ, ಇಲ್ಲೂ 1 ಇದೆ, 1 ಇದೆ, ಇಲ್ಲೂ 1 ಇದೆ. ಇದು ಸೇಮು, ಇದು ಬೇರೆ ಬೇರೆ, ಸಿ ಟರ್ಮ್ ಬೇರೆ ಬೇರೆ. ಓಕೆ, ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಯಾವುದು ಪ್ಯಾರಲಲ್ಗೆ. ಓಕೆ, ನೋಡಿ, ಇದೊಂದು ಎಕ್ಸಾಂಪಲ್ ಚೆನ್ನಾಗಿದೆ. ಓಕೆ, ಸೊ ಇಲ್ಲಿ ನೋಡಿ ಹೆಂಗೆ, 1 ಇದ್ದಿದ್ದು 2 ಆಯಿತು ಅಲಾಂಗ್ ವಿತ್ ದ ಸೈನ್, 2 ಇದ್ದಿದ್ದು 4 ಆಯಿತು ವಿತ್ ದ ಸೈನ್, 4 ಇದ್ದಿದ್ದು 12 ಹಾಕಿದೆ, 3 ಟೈಮ್ಸ್ ಜಾಸ್ತಿ ಹಾಕಿದೆ. ಇದು ಸೇಮು, ಸೇಮ್ ಡಬಲ್ ಹಾಕಿದೆ, ಇದು ಮಾತ್ರ ಟ್ರಿಬಲ್ ಹಾಕಿದೆ. ಸೊ ಸಿ ಟರ್ಮು ನಾಟ್ ಈಕ್ವಲ್ಲು, ಸಿ ಟರ್ಮು ನಾಟ್ ಈಕ್ವಲ್. ನೆಕ್ಸ್ಟ್ ಲಾಸ್ಟ್ ಇರೋದು ಕೋಇನ್ಸಿಡೆಂಟ್. ಕೋಇನ್ಸಿಡೆಂಟ್ ಏನು, ಎಲ್ಲ ಡಬಲ್ ಇರುತ್ತೆ, ಎಲ್ಲಾನು ಡಬಲ್ಲು. ಸೊ ಯಾವುದು ಎಕ್ಸಾಂಪಲ್ ಬಂದು ನೋಡಿ, 2x + 3y = 9. ನೆಕ್ಸ್ಟ್ 4x + 6y = 18. ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ ಡಬಲ್ಲು, 3 ಇಂದ 6 ಡಬಲ್ಲು, 9 ಇಂದ 18 ಡಬಲ್, ಎಕ್ಸಾಕ್ಟ್ಲಿ ಡಬಲ್ ಅಲಾಂಗ್ ವಿತ್ ದ ಸೈನ್. ಆದರೆ ಇಲ್ಲ ಅಕಸ್ಮಾತು ಇಲ್ಲಿ ಮೈನಸ್ ಇದ್ದಿದ್ರೆ ಇದು ಇಂಟರ್ಸೆಕ್ಟಿಂಗ್ ಆಗುತ್ತೆ. ನೋಡಿ, ನಾಟ್ ಈಕ್ವಲ್, ಇದು ಡಬಲ್ ಆಗಿದೆ ಬಟ್ ಮೈನಸ್ ಇದೆ. ಆಯಿತಾ, ಪಾಸಿಟಿವ್, ಎಲ್ಲನೂ ಸೇಮ್ ಸೈನ್ ಇರಬೇಕು. ಓಕೆ, ಸೊ ಎಲ್ಲ ಡಬಲ್ ಆಗಿದೆಯಾ. ಸೊ ಇದು ನಿಮ್ಮ ಯಾವುದು ಕೋಇನ್ಸಿಡೆಂಟ್ ಲೈನ್. ಅರ್ಥ ಆಯ್ತಾ. ಅದಕ್ಕೆ ಇದ್ರ ಮೇಲೆ ಹೆಂಗಾರು ಪ್ರಶ್ನೆ ಕೇಳ್ಬೋದು. ಎಲ್ಲ ಹೆಂಗೆ ಕೇಳಿದ್ರೆ ಈ ಕಾನ್ಸೆಪ್ಟ್ ಅರ್ಥ ಆಗಿದೆ, ಯು ಕ್ಯಾನ್ ಆನ್ಸರ್. ಹೆಂಗೆ ಕೇಳ್ಬೋದು, ಒಂದೊಂದು ಪ್ರಶ್ನೆ ಒಂದು ಈಕ್ವೇಷನ್ ಕೊಟ್ಬಿಟ್ಟು ಇದು ಯಾವ ಲೈನು ಅಂತ ಕೇಳ್ಬೋದು. ವಾಟ್ ಇಸ್ ದ ಟೈಪ್ ಆಫ್ ಲೈನ್ ದೇ ಫಾರ್ಮ್. ಎಕ್ಸಾಕ್ಟ್ಲಿ ಡಬಲ್ ಆದರೆ ಕೋಇನ್ಸಿಡೆಂಟ್, ಎಲ್ಲ ನಾಟ್ ಈಕ್ವಲ್ ಆದರೆ ಇಂಟರ್ಸೆಕ್ಟಿಂಗ್. ಇನ್ನೊಂದು ಪ್ರಶ್ನೆ ಕೇಳ್ಬೋದು, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಈಕ್ವೇಷನ್ ಇಸ್ ಎ ಇಂಟರ್ಸೆಕ್ಟಿಂಗ್ ಲೈನ್. ಆಪ್ಷನ್ಸ್ ಅಲ್ಲಿ ಯಾವುದು A1, A2, E2 ಎಲ್ಲ ನಾಟ್ ಈಕ್ವಲ್ ಇರೋದು ಯಾವುದು ಅಂತ. ಅಥವಾ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಇಸ್ ಎ ಕನ್ಸಿಸ್ಟೆಂಟ್ ಅಂತ, ಕೋಇನ್ಸಿಡೆಂಟ್ ಅಂತ. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಇಸ್ ಪ್ಯಾರಲಲ್ ಈಕ್ವೇಷನ್ ಅಂತ. ಈಕ್ವೇಷನ್ಸ್ ಕೊಟ್ಬಿಟ್ಟು ಯಾವುದು ಅಂತ. ಸೊ ಈ ಕಾನ್ಸೆಪ್ಟ್ ಅರ್ಥ ಆಗಿದೆ, ನೀವು ಯಾವ ಕೊಟ್ಟರು ಕೂಡ ಆನ್ಸರ್ ಮಾಡ್ಬೋದು. ಅಥವಾ ಏನು ಮಾಡ್ತಾರೆ, ಈಕ್ವೇಷನ್ 2 ಕೊಟ್ಬಿಟ್ಟು
ಈಸ್ ದಿಸ್ ಕನ್ಸಿಸ್ಟೆಂಟ್ ಆರ್ ಇನ್ಕನ್ಸಿಸ್ಟೆಂಟ್. ಕನ್ಸಿಸ್ಟೆಂಟ್ ಅಂದರೆ ಏನು, ಸೊಲ್ಯೂಷನ್ ಬರಬೇಕಾಗಿತ್ತು, ಸೊಲ್ಯೂಷನ್ ಬರಲ್ಲ, ಪ್ಯಾರಲಲ್ ಬರಲ್ಲ, ಇನ್ನೆರಡಲ್ಲಿ ಬರುತ್ತೆ. ಓಕೆ, ಈ ಕಾನ್ಸೆಪ್ಟ್ ಅರ್ಥ ಆದರೆ ಹೆಂಗೆ ಕೇಳಿದ್ರು ಪ್ರಶ್ನೆ ನೀವು ಆನ್ಸರ್ ಮಾಡ್ಬೋದು. ಓಕೆ, ಬೇಕಾದ್ರೆ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ, ನನ್ನ ಫಾರ್ಮುಲಾ ಶೀಟಲ್ಲೂ ಕೂಡ ಡೀಟೇಲಾಗಿ ನಾನು ಇದನ್ನು ಎಲಾಬ್ರೇಟ್ ಮಾಡಿದ್ದೀನಿ. ಇದು ಓಕೆ, ತುಂಬ ಇಂಪಾರ್ಟೆಂಟ್ ಇದು. ಸೊ ಇಲ್ಲಿಗೆ ಇಷ್ಟೇ ಲೀನಿಯರ್ ಈಕ್ವೇಷನಲ್ಲಿ, ಇನ್ನೇನು ಬೇಡಪ್ಪ, ಏನಾರ ಇದ್ದರೆ ಇದ್ರ ಮೇಲೆ ಕ್ವಶನ್ ಎಷ್ಟು ಬೇಕಾದ್ರೂ ಮಾಡ್ಬೋದು. ಇಷ್ಟು ಕಾನ್ಸೆಪ್ಟ್ ನಿಂಗೆ ಗೊತ್ತಿದ್ರೆ ಸೊ ತುಂಬ ಆಯಿತು. ಲೀನಿಯರ್ ಈಕ್ವೇಷನ್ ನೀವು ಎಂಥವ್ರು ಕೊಟ್ಟರೆ ಆನ್ಸರ್ ಮಾಡ್ಬೋದು ಲೀನಿಯರ್ ಈಕ್ವೇಷನಲ್ಲಿ. ನೆಕ್ಸ್ಟ್ ಹೋಗೋಣ, ನೆಕ್ಸ್ಟ್ ನಿಮ್ಮ ಸರ್ಕಲ್ಸ್ಗೆ ಹೋಗೋಣ. ಸರ್ಕಲ್ಸ್ ಏನು, ಸರ್ಕಲ್ಸಲ್ಲಿ ಏನೂ ಇಲ್ಲ, 3 ಕ್ವಶನ್ ಕೇಳ್ತಾರೆ, 3 ಕೂಡ ಹೆಂಗೆ ಹೊಡಿತೀರ ಅಂದರೆ ನೀವು ಹಂಗೆ ನೋಡಿದ ತಕ್ಷಣ ಹೊಡೆದ್ಬಿಡ್ಬೋದು ಸರ್ಕಲ್ಸಲ್ಲಿ. ಸೊ ಇಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಏನು ಸರ್ಕಲ್ಸಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಯಾವುದಂದರೆ ಫಸ್ಟ್ ಕಾನ್ಸೆಪ್ಟು ನಿಮಗೆ ಕೆಲವು ಡೆಫಿನೇಷನು. ಓಕೆ, ಟ್ಯಾಂಜೆಂಟ್ ಅಂದರೆ ಏನು, ಸೀಕೆಂಟ್ ಅಂದರೆ ಏನು, ಕಾರ್ಡ್ ಅಂದರೆ ಏನು, ಡಯಾಮೀಟರ್ ಅಂದರೆ ಏನು, ರೇಡಿಯಸ್ ಅಂದರೆ ಏನು. ಮೇಜರ್ಲಿ ಇಲ್ಲಿ ಕೇಳೋದು ಫಸ್ಟು ಲೆಟ್ ಅಸ್ ಗೋ ಟ್ಯಾಂಜೆಂಟ್. ಹಿಂಗೆಲ್ಲ ಏನು ಕೊಡ್ತಾನೆ ಮತ್ತು ಕ್ವಶನ್ ಈ ಥರ ಕೊಡ್ತಾನೆ ಎಕ್ಸಾಮಲ್ಲಿ, ಈ ಥರ ಆಯಿತಾ. ಇದು ಸೆಂಟರ್. ಸೊ ನೇಮಿಂಗ್ ಮಾಡ್ತೀನಿ XY, ಓಕೆ, AB, XY AB, ಇದು O. ಓಕೆ, ಇದರಲ್ಲಿ ವಾಟ್ ಈಸ್ ಫೈಂಡ್ ದ secant. ಯಾವುದು secant? Secant is an XY line. A secant is a line that crosses the circle and divides it into 2 parts ಅಥವಾ intersecting at 2 points. What is a tangent? Tangent is a line that intersects the circle at only 1 point. That is tangent. ಇದು ಗೊತ್ತಾಯ್ತಾ? ಇದು 2 ಕಾನ್ಸೆಪ್ಟ್. ಇಂದ ಎಲ್ಲ ಎಕ್ಸಾಮಲ್ಲಿ ಮಾಡಲ್ ಪೇಪರಲ್ಲೂ ಇದೆ. ಈ ಥರ ಒಂದು ಡ್ರಾಯಿಂಗ್ ಕೊಟ್ಬಿಟ್ಟು ಇದರಲ್ಲಿ ಯಾವುದು ಸೀಕೆಂಟು ಯಾವುದು ಟ್ಯಾಂಜೆಂಟ್ ಅಥವಾ ಹಿಂಗೆ ಕೇಳ್ತಾನೆ. ವಾಟ್ ಈಸ್ XY? ನೇಮ್ AB ಏನು? AB ಬಂದು ಟ್ಯಾಂಜೆಂಟು. ನೇಮ್ CD ಏನು? CD ನೋಡಿ ಡಯಾಮೀಟರ್ ಕೇಳಕ್ಕೆ ಹೋಗಲ್ಲ ನಿಮಗೆ, ಸಿಂಪಲ್ ಆಗಿ ಟ್ಯಾಂಜೆಂಟ್ ಅಥವಾ ಸೀಕೆಂಟ್ ಕೇಳಕ್ಕೆ ಹೇಳ್ತೀನಿ. 2 ಡೆಫಿನೇಷನ್ನು ಈ ಡ್ರಾಯಿಂಗು. ಡೆಫಿನೇಷನ್ ಏನು? ಟ್ಯಾಂಜೆಂಟ್ ಇಸ್ ಎ ಲೈನ್ ದಟ್ ಟಚಸ್ ದ ಸರ್ಕಲ್ ಅಟ್ ಓನ್ಲಿ 1 ಪಾಯಿಂಟ್. ಫಿಲ್ ದ ಬ್ಲಾಂಕ್ಸ್ ಅದು ಕೇಳ್ಬೋದು, ಅಟ್ ಓನ್ಲಿ 1 ಪಾಯಿಂಟ್. ಸೀಕೆಂಟ್ ಇಸ್ ಎ ಲೈನ್ ದಟ್ ಟಚಸ್ ಇಂಟರ್ಸೆಕ್ಟ್ ದ ಸರ್ಕಲ್ ಅಟ್ 2 ಪಾಯಿಂಟ್ಸ್, ಅದು ಸೀಕೆಂಟ್. ಓಕೆ, ನಾವು ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಏನು ಕೇಳ್ಬೋದು? ನೆಕ್ಸ್ಟ್ ಒಂದು 2-3 ಫಿಲ್ ದ ಬ್ಲಾಂಕ್ಸ್ ಇದೆ. ಏನದು ಫಿಲ್ ದ ಬ್ಲಾಂಕ್ಸು? ನಮ್ಗೆ ಗೊತ್ತು, ಒಂದು ಸರ್ಕಲಲ್ಲಿ ಇನ್ ಎ ಸರ್ಕಲ್ ಯು ಕ್ಯಾನ್ ಡ್ರಾ ಇನ್ಫೈನೈಟ್ ನಂಬರ್ ಆಫ್ ಟ್ಯಾಂಜೆಂಟ್ಸ್. ಒಂದು ಸರ್ಕಲಲ್ಲಿ ನೋಡಿ ಎಷ್ಟಾದರೂ ಹಾಕ್ಬೋದು, ಹಿಂಗೆ ಎಷ್ಟಾದರೂ ಹಾಕ್ಬೋದು ನಾನು. ಓಕೆ, ನೆಕ್ಸ್ಟ್ ಇನ್ನೊಂದೇನು ಕಾನ್ಸೆಪ್ಟು? ಇನ್ನೊಂದೇನು ಕಾನ್ಸೆಪ್ಟು ಅಂದರೆ ಅಟ್ ಗಿವನ್ 1 ಪಾಯಿಂಟ್, ಒಂದು ಸರ್ಕಲಲ್ಲಿ ಒಂದೇ ಒಂದು ಪಾಯಿಂಟ್ ಕೊಟ್ಬಿಟ್ಟು ಟ್ಯಾಂಜೆಂಟ್ ಹಾಕಿ ಎಷ್ಟು ಟ್ಯಾಂಜೆಂಟ್ ಹಾಕ್ಬೋದು? ಐ ಕ್ಯಾನ್ ಜಸ್ಟ್ ಡ್ರಾ ಓನ್ಲಿ 1. At 1 point in a circle you can draw just 1 tangent, but in a circle you can draw n number of tangents. Infinite number of tangents. Next important concept aita, in a tangent how many parallel tangents in a circle, how many parallel tangents you can draw? Parallel ಎರಡೇ ಆಗೋದು ನೋಡಿ, ಹಿಂಗೊಂದು ಲೈನು ಎರಡೇ ಆಗಕ್ಕೆ ಸಾಧ್ಯ ಟ್ಯಾಂಜೆಂಟು. ಆಯಿತಾ, ಪ್ಯಾರಲ್ ಆಗಿರ್ಬೇಕಲ್ವಾ, ಇಲ್ಲಾಂದ್ರೆ ಹಿಂಗೂ ಮಾಡ್ಬೋದು ಸರ್, ಹಿಂಗೂ ಮಾಡ್ಬೋದಲ್ಲ ಸರ್ ಅಂತ. ಆಯಿತಾ, ಹಿಂಗೊಂದು ಹಾಕ್ಬೋದಲ್ಲ ಸರ್ ಅಂತ. ಹಿಂಗೆ ಹಾಕಿದ್ರೆ ಏನಾಗುತ್ತೆ? ಹಿಂಗೆ ಹಾಕಿದ್ರೆ ಇದು ಇಂಟರ್ಸೆಕ್ಟ್ ಆಗಿಬಿಡುತ್ತೆ ಒರಿಜಿನಲ್ಗೆ. ಸೊ ಇದು ಪ್ಯಾರಲಲ್ ಆಗಲ್ಲ. At most you can draw just 1 pair of parallel lines. ಒಂದೇ ಒಂದು ಪ್ಯಾರಲಲ್ ಲೈನ್ಸು ಹಾಕ್ಬೋದು. ಓಕೆ, ಪ್ಯಾರಲಲ್ ಲೈನ್ಸ್ ಫಾರ್ ದ ಸರ್ಕಲ್ಸ್ ಯು ಕ್ಯಾನ್ ಡ್ರಾ ಓನ್ಲಿ 1. ಸರ್ ಟೂ ಪ್ಯಾರಲಲ್ ಲೈನ್ಸ್ ಅಟ್ ಮೋಸ್ಟ್, 2 ಪ್ಯಾರಲಲ್ ಲೈನ್ಸ್. ಅರ್ಥ ಆಯ್ತಾ ಕಾನ್ಸೆಪ್ಟು? 2 ಪ್ಯಾರಲಲ್ ಲೈನ್ಸ್ ಅಟ್ ಎ ಪಾಯಿಂಟ್ ಯು ಕ್ಯಾನ್ ಡ್ರಾ 1 ಟ್ಯಾಂಜೆಂಟ್. ಇನ್ ಎ ಸರ್ಕಲ್ ಯು ಕ್ಯಾನ್ ಡ್ರಾ ಇನ್ಫಿನಿಟ್ಲಿ ಮೆನಿ ಟ್ಯಾಂಜೆಂಟ್ಸ್. ಇಷ್ಟು ನಿಮಗೆ ಕಾನ್ಸೆಪ್ಟ್ಸು. ನೆಕ್ಸ್ಟ್ ಬರೋದು ನಿಮಗೆ ಇನ್ನೊಂದು ಕಾನ್ಸೆಪ್ಟ್ ಏನು? ವಾಟ್ ಇಸ್ ದ ನೆಕ್ಸ್ಟ್ ಕಾನ್ಸೆಪ್ಟ್ ನಿಮ್ಗೆ ಕೊಡೋದು? ನಿಮಗೆ 2 ಥಿಯರಮ್ ಇದೆ. ಏನದು 2 ಥಿಯರಮು? ಇನ್ ಎ ಸರ್ಕಲ್, ಓಕೆ, ಸರ್ಕಲಲ್ಲಿ, ಓಕೆ, ವಾಟ್ ಇಸ್ ದಟ್? ದ ಗಿವ್ ವಿ ನೋ ಅಟ್ ಎ ಸರ್ಕಲ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್, ಅಂದರೆ ಟ್ಯಾಂಜೆಂಟು ಮತ್ತು ಸರ್ಕಲ್ ಮೀಟ್ ಆಗೋ ಪಾಯಿಂಟ್ನ ವಿ ಕಾಲ್ಡ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್, POC, ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಕರಿತೀವಿ. ಈಗ ಓಕೆ, ಆಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ರೇಡಿಯಸ್ ಹಾಕ್ಲೇಬೇಕಾ? ಆಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ದ ಆ್ಯಂಗಲ್ ಇಸ್ ಆಲ್ವೇಸ್ 90 ಡಿಗ್ರಿ. ಇದನ್ನ ಮೇಲೆ ಒಂದು ಕ್ವಶನ್ ಡೈರೆಕ್ಟಾಗಿ ಕೇಳ್ತಾನೆ ನಿಮಗೆ. ಏನು? ಓಕೆ, ದ ಟ್ಯಾಂಜೆಂಟ್ ಆ್ಯಂಡ್ ರೇಡಿಯಸ್ ಮೀಟ್ ಎಟ್ ಎ ಪಾಯಿಂಟ್, ದಟ್ ಪಾಯಿಂಟ್ ಇಸ್ ಕಾಲ್ಡ್ ಎಸ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ and that at point of contact the angle is 90 degree. ಸೊ ಇವಾಗ ಹೆಂಗೆ ಇನ್ನೊಂದು ಥರ ಹೇಳಿದ್ರೆ ಹೆಂಗೆ ಹೇಳ್ಬೋದು? ಟ್ಯಾಂಜೆಂಟ್ ಆ್ಯಂಡ್ ದ ರೇಡಿಯಸ್ at point of contact are perpendicular to each other. They are perpendicular to each other. Okay, or else you can in many way ಹೇಳ್ಬೋದು. ಅರ್ಥ ಕಾನ್ಸೆಪ್ಟ್ ಅರ್ಥ ಆಯ್ತಲ್ಲ? ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಟು ಟ್ಯಾಂಜೆಂಟ್ ಟು ರೇಡಿಯಸ್ at POC the angle is 90 degree. ಓಕೆ, ಸೊ ಆರ್ ಪರ್ಪೆಂಡಿಕ್ಯುಲರ್. ಇದು ಒಂದು ಕಾನ್ಸೆಪ್ಟ್. ಇನ್ನೊಂದು ಕಾನ್ಸೆಪ್ಟ್ ಯಾವುದು? ಇನ್ನೊಂದು ಥಿಯರಮ್ ಏನು ಹೇಳುತ್ತೆ? ಇಫ್ ಯು ಡ್ರಾ ಎ ಟ್ಯಾಂಜೆಂಟ್ ಫ್ರಮ್ an external point, if you draw a tangent from an external point, the length of the tangents will be equal. Length ಎರಡು ಈಕ್ವಲ್ ಇರುತ್ತೆ. 3 ಇದ್ರೆ ಇದು ಕೂಡ 3 ಇರುತ್ತೆ. ABC ಅಂತಿದ್ರೆ ಏನು? AB equal to BC. ಓಕೆ,
ದೂರದಿಂದ ಎಲ್ಲಾದರೂ, ಆಮೇಲೆ ಎಕ್ಸ್ಟರ್ನಲ್ ಪಾಯಿಂಟಿಂದ ಹೌ ಮಚ್ ಟ್ಯಾಂಜೆಂಟ್ಸ್ ಯು ಕ್ಯಾನ್ ಡ್ರಾ? ಫ್ರಮ್ ಎಕ್ಸ್ಟರ್ನಲ್ ಪಾಯಿಂಟ್ ಅಟ್ ಒನ್ ಎಕ್ಸ್ಟರ್ನಲ್ ಪಾಯಿಂಟ್ ಯು ಕ್ಯಾನ್ ಡ್ರಾ 2 ಟ್ಯಾಂಜೆಂಟ್ಸ್. ಯಾವ್ದಾದ್ರು ಒಂದು ಪಾಯಿಂಟ್ ಕೊಟ್ಬಿಟ್ಟು ಹಾಕಪ್ಪ ಟ್ಯಾಂಜೆಂಟ್ ಅಂದರೆ 2 ಹಾಕಾಗೋದಲ್ವಾ? ಫ್ರಮ್ ಎಕ್ಸ್ಟರ್ನಲ್ ಪಾಯಿಂಟ್ ಯು ಕ್ಯಾನ್ ಡ್ರಾ 2 ಟ್ಯಾಂಜೆಂಟ್ಸ್ ಅಟ್ ದ ಮೋಸ್ಟ್. ಸೊ ಅರ್ಥ ಆಯ್ತಾ? ದ ಲೆಂತ್ಸ್ ಆಫ್ ಅ ಟ್ಯಾಂಜೆಂಟ್ ಡ್ರಾನ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ ಆರ್ ಆಲ್ವೇಸ್ ಈಕ್ವಲ್. ಸೊ ಇಷ್ಟು ನಿಮಗೆ ಕಾನ್ಸೆಪ್ಟು. ನೆಕ್ಸ್ಟ್ ಇನ್ನೊಂದೇ ಒಂದು ಕಾನ್ಸೆಪ್ಟ್ ಏನದು, ಅದು ಪ್ರಾಬ್ಲಮ್ ಕೇಳ್ತಾನೆ ಇರ್ತಾರೆ. ಹಿಂಗೊಂದು ಟ್ರಯಾಂಗಲ್ ಕೊಟ್ಟಿರ್ತಾರೆ ಆಯಿತಾ, ಸಾರಿ ಕ್ವಾಡ್ರಿಲ್ಯಾಟ್ರಲ್ಲು, 2 ಟ್ಯಾಂಜೆಂಟು, ಈ ಆ್ಯಂಗಲ್ 30 ಇದ್ದರೆ ಈ ಆ್ಯಂಗಲ್ ಎಷ್ಟಿರುತ್ತೆ, ಈ ಆ್ಯಂಗಲ್ ಕೇಳ್ತಾರೆ, ಈ ಆ್ಯಂಗಲ್ ಎಷ್ಟು ಅಂತ ಏನು ಮಾಡಬೇಕು, 180 ಸಪ್ರಾಕ್ಟ್ ಮಾಡಬೇಕಷ್ಟೇ. 180 ಸಪ್ರಾಕ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ, 150. ಅದೇ ಇದಕ್ಕೇನಂತಾರೆ, ಆ್ಯಂಗಲ್ ಬಿಟ್ವೀನ್ ದ ರೇಡಿಯಸ್. ದಿಸ್ ಇಸ್ ಆ್ಯಂಗಲ್ ಬಿಟ್ವೀನ್ ದ ಟ್ಯಾಂಜೆಂಟ್ಸ್, ಆ್ಯಂಗಲ್ ಬಿಟ್ವೀನ್ ದ ರೇಡಿಯೈ, ಆ್ಯಂಗಲ್ ಬಿಟ್ವೀನ್ ದ ಟ್ಯಾಂಜೆಂಟ್ಸ್. ಓಕೆ, ಕ್ವಶನ್ ಏನು ಕೇಳ್ತಾರೆ, ಡ್ರಾಯಿಂಗ್ ಆದ್ರೂ ಕೊಡ್ಬೋದು, ವರ್ಡ್ಸಲ್ಲಿ ಕೇಳ್ಬೋದು. ಇಫ್ ದ ಆ್ಯಂಗಲ್ ಬಿಟ್ವೀನ್ ದ ಟ್ಯಾಂಜೆಂಟ್ಸ್ ಇಸ್ 30 ಡಿಗ್ರಿ, ವಾಟ್ ಈಸ್ ದ ಆ್ಯಂಗಲ್ ಬಿಟ್ವೀನ್ ದ ರೇಡಿಯೈ? ಸೊ ಸಪ್ರಾಕ್ಟ್ ಬೈ 180. ಸೊ 180 ಸಪ್ರಾಕ್ಟ್ ಮಾಡಿದ್ರೆ 150 ಬರುತ್ತೆ. ಅದೇ ಇದು ಕೊಡ್ಬೋದು, ದ ಆ್ಯಂಗಲ್ ಬಿಟ್ವೀನ್ ದ ರೇಡಿಯೈ ಇಸ್ 150 ಡಿಗ್ರಿ, ವಾಟ್ ಈಸ್ ದ ಆ್ಯಂಗಲ್ ಬಿಟ್ವೀನ್ ದ ಟ್ಯಾಂಜೆಂಟ್ಸ್? ಇಟ್ ಇಸ್ 30 ಡಿಗ್ರಿ. ಈ ಥರ ಸಿಂಪಲ್ ಪ್ರಾಬ್ಲಮ್ಮು. ನೀವು ಇದಕ್ಕೆಲ್ಲ ತಲೆನೇ ಕೆಡ್ಸ್ಕೊಂಡು ಹೋಗ್ಬಿಡಿ. ಸೊ ದೀಸ್ ಆರ್ ದ ಕಾನ್ಸೆಪ್ಟ್ಸ್ ದಟ್ ದೇ ಗಿವ್. ಇನ್ನೇನಾದರೂ ಇದೆಯಾ? 1-2 ಪ್ರಾಬ್ಲಮ್ ಇದೆ ಮಾಡಲ್ ಪೇಪರಲ್ಲಿ. ಈ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಬೇಕು ಅಂತ ನಾನು ಸಾಲ್ವ್ ಮಾಡ್ತೀನಿ ಅದನ್ನು. ಓಕೆ, ಸೊ ನೀವು ಗೊತ್ತಿರೋರೆಲ್ಲ ಚಾಟ್ ಬಾಕ್ಸಲ್ಲಿ ಆನ್ಸರ್ ಹಾಕಿ. 1 ನಿಮಿಷ. ಓಕೆ, ಸೊ ಮಾಡಲ್ ಪೇಪರಲ್ಲಿದೆ. ಸೊ ನಾನು ಇವತ್ತೆಲ್ಲನೂ ಮಾಡಲ್ ಪೇಪರ್ನೇ ನಾನು ಅನಲೈಸ್ ಮಾಡ್ತೀನಿ, ಯಾಕಂದರೆ ನಾನು ಅವತ್ತಿಂದ ಹೇಳ್ತೀನಿ ದಿಸ್ ಇಸ್ ದ ಬೇಸಿಸ್ ಫಾರ್ ಎವ್ರಿಥಿಂಗ್. ಓಕೆ, ಈಗ ಮಾಡಲ್ ಪೇಪರಲ್ಲಿ ಒಂದು ಕ್ವಶನ್ ಇದೆ ಆನ್ ಯರ್ ಸ್ಕ್ರೀನ್. ಓಕೆ, ನೋಡಿ ಇದು ನೆನ್ನೆ ಮಾಡಿದ್ದೀವಿ, ಆದರೂ ಕೂಡ ಇನ್ನೊಂದು ಸತಿ ನಿಮಗೆ ಯಾರು ಹೊಸಬ್ರು ಬಂದಿದ್ರೆ ಅವ್ರಿಗೆ ಹೆಲ್ಪ್ ಆಗಲಿ ಅಂತ. ಓಕೆ, ಸೊ ಇಫ್ ಯು ಸಿ ಹಿಯರ್ ಇನ್ನು ಗಿವೆನ್ ಸರ್ಕಲ್, ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ, ಏನೇನೋ ಕೊಟ್ಟಿದ್ದಾರೆ. ಸರ್ಕಲ್ ನಾನು ಬೇರೆ ಡ್ರಾಯಿಂಗ್ ಹಾಕ್ತೀನಿ. ಓಕೆ, ಸೊ ಡ್ರಾಯಿಂಗ್ ಹಾಕಿದೆ. ಓಕೆ, ಇದು ಎ ಇಂದ 2 ಟ್ಯಾಂಜೆಂಟ್, ಒಂದು ಎಕ್ಸ್ಟರ್ನಲ್ ಪಾಯಿಂಟಿಂದ 2 ಟ್ಯಾಂಜೆಂಟ್ ಇರಲೇಬೇಕಾ? ಹಿಂಗೊಂದು ಟ್ಯಾಂಜೆಂಟು ಏನೋ ಹಾಕಿದ್ದಾರೆ, ಇಲ್ಲೆಲ್ಲ ಬರೀತೀನಿ. ಇ, ಎ, ಸಿ, ಪಿ, ಇದು ಡಿ. ಓಕೆ, ಸೊ ಏನು ಹೇಳ್ತಿದ್ದಾರೆ ಅಂದರೆ, ಇನ್ ದ ಗಿವನ್ ಸರ್ಕಲ್ ವಿತ್ ಸೆಂಟರ್ ಓ, ದಿಸ್ ಇಸ್ ಸೆಂಟರ್ ಓ. ಓಕೆ, center O, ACB AE is equal to AE and AD are the tangents. AB is 12, ಇಲ್ಲಿಂದ ಇಲ್ಲಿಗೆ 12 ಸೆಂಟಿಮೀಟರ್ಸ್ ಅಂತೆ. ಓಕೆ, ದಿಸ್ ಇಸ್ 12 ಸೆಂಟಿಮೀಟರ್. ಓಕೆ, ಆ್ಯಂಡ್ AE is 3 ಸೆಂಟಿಮೀಟರ್. AE is 3 ಸೆಂಟಿಮೀಟರ್. ದ ಲೆಂತ್ ಆಫ್ BD, ಈ ಲೆಂತ್ ಕೇಳ್ತಾ ಇದ್ದಾರೆ. ಹೆಂಗೆ ಕಂಡುಹಿಡಿಯೋದು? ಮತ್ತೆ ಕಾನ್ಸೆಪ್ಟ್, ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಎಕ್ಸ್ಟರ್ನಲ್ ಪಾಯಿಂಟ್ ಆರ್ ಈಕ್ವಲ್. ಇದು 3 ಆದರೆ ಇದು ಕೂಡ 3 ಇರಲೇಬೇಕಾ? ಇಲ್ಲಿಂದ ಇಲ್ಲಿಗೆ 3 ಆದರೆ ಇದು ಸೇಮ್, 3. ಬಟ್ ನನಗೆ ಇದು ಬೇಕು. ಇದು ಹೆಂಗೆ ಸಿಗುತ್ತೆ? ಇದು ಫುಲ್ ಕೊಟ್ಟಿದ್ದಾನೆ 12 ಅಂತ. ಸೊ ಹೌ ಟು ಫೈಂಡ್ ದಿಸ್ ಡಿಸ್ಟೆನ್ಸ್? ದಿಸ್ ಮೈನಸ್ ದಿಸ್. 12 ಮೈನಸ್ 3 ಮಾಡಿದ್ರೆ ಎಷ್ಟು ಬರುತ್ತೆ? 9. ಸೊ 9 ಬರುತ್ತೆ. ಇದು 9 ಆದರೆ ಇದು ಎಕ್ಸ್ಟರ್ನಲ್ ಪಾಯಿಂಟು, ಇದು 9 ಇರಲೇಬೇಕು. ದಿಸ್ ಇಸ್ 9, ದಿಸ್ ಮಸ್ಟ್ ಬಿ, ದಿಸ್ ಇಸ್ 9, ದಿಸ್ ಆಲ್ಸೋ ಮಸ್ಟ್ ಬಿ 9. ಓಕೆ, ಸೊ ಇದೆರಡು ಸೇಮು, ಇದೆರಡು ಸೇಮ್. ಓಕೆ, ಸೊ ಅರ್ಥ ಆಯ್ತಲ್ಲ ಈ ಪ್ರಾಬ್ಲಮ್ಮು? ಇದೊಂದು ಪ್ರಾಬ್ಲಮ್ ನಿಮ್ಗೆ ಗೊತ್ತಿರಬೇಕು. ಮಿಕ್ಕಿದ್ದು ಡೆಫಿನೇಷನ್ಸ್ಗಳೆಲ್ಲ ಗೊತ್ತಿದ್ರೆ ಸೊ ಅಷ್ಟೇ. ಇದು ಯಾವುದು ಸರ್ಕಲ್ಸಿಂದ. ಸೊ ನೆಕ್ಸ್ಟ್ ವಿಲ್ ಗೋ ಟು ದ ಕನ್ಸ್ಟ್ರಕ್ಷನ್. ಏನು ಇಂಪಾರ್ಟೆಂಟ್ ಕನ್ಸ್ಟ್ರಕ್ಷನಲ್ಲಿ? ಕನ್ಸ್ಟ್ರಕ್ಷನ್ ನೋಡಿ, ಅದು ನಾನು ಎಲಾಬ್ರೇಟ್ ಮಾಡ್ಕೊಂಡು ಹೋದರೆ ತುಂಬ ಹೊತ್ತಾಗುತ್ತೆ. ಕನ್ಸ್ಟ್ರಕ್ಷನ್ ತುಂಬ ಸಿಂಪಲ್, 2 ಕೇಳೋದು, ಒಂದೇ ಪ್ರಾಬ್ಲಮ್ ಕೇಳೋದು. ಕನ್ಸ್ಟ್ರಕ್ಷನಲ್ಲಿ 2 ಕಾನ್ಸೆಪ್ಟ್ ಇದೆ. ಒಂದು ಕಾನ್ಸೆಪ್ಟ್ ಯಾವುದು? ಟು ಡ್ರಾ ದ ಲೈನ್ ಸೆಗ್ಮೆಂಟ್ ಕನ್ಸ್ಟ್ರಕ್ಷನ್ನು, ಇನ್ನೊಂದು ಕನ್ಸ್ಟ್ರಕ್ಷನ್ ಆಫ್ ಸಿಮಿಲರ್ ಟ್ರಯಾಂಗಲ್ಸು. ಆಯಿತಾ? ಇವಾಗ ಕನ್ಸ್ಟ್ರಕ್ಷನ್ಸಲ್ಲಿ ನಾನು 30 ನಿಮಿಷ ಅಷ್ಟೇ ಮಾಡಿರೋದು. ಅದನ್ನು ನೀವು ನೋಡಿ, ತುಂಬ ಸಿಂಪಲ್, ಒಂದೇ ಕ್ವಶನ್ ಕೇಳೋದ್ರ ಮೇಲೆ ತುಂಬ ಸಿಂಪಲ್. ಯಾಕಂದರೆ ನಾನು ಎಲಾಬ್ರೇಟ್ ಮಾಡಬೇಕು, ಮತ್ತೆ ಟೈಮ್ ಹಿಡಿಯುತ್ತದು. ಓಕೆ, ಸೊ ಕನ್ಸ್ಟ್ರಕ್ಷನ್ಸು ನೀವು ನೋಡ್ಕೊಳ್ಳಿ 30 ಮಿನಿಟ್ಸು. ಸೊ ಅಲ್ಲಿ ಇಂಪಾರ್ಟೆಂಟ್ ಏನು ಅಂದರೆ ಲೈನ್ ಸೆಗ್ಮೆಂಟು, ಆಮೇಲೆ ನಿಮ್ಮ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಬರುತ್ತಾ ಅಂತ ಚೆಕ್ ಮಾಡೋಕ್ಕೆ ಕೆಲವು ಕ್ವಶನ್ಸು. ಅದು 30 ನಿಮಿಷನೂ ಇಲ್ಲ ನಾನು ಮಾಡಿರೋ ವೀಡಿಯೋ, ಹೋಗಿ ನೋಡಿ. ಕನ್ಸ್ಟ್ರಕ್ಷನ್ ನೋಡಲೇಬೇಕು, 1 ಮಾರ್ಕ್ಸು. ಗೊತ್ತಿರೋದು ಬಿಡಿ. ಓಕೆ, ಸೊ ನೆಕ್ಸ್ಟ್ ವಿಲ್ ಗೋ ಟು ಕೋರ್ಡಿನೇಟ್ ಜಾಮಿಟ್ರಿ. ಕೋರ್ಡಿನೇಟ್ ಜಾಮಿಟ್ರಿಲಿ ಫಸ್ಟು ಇಂಪಾರ್ಟೆಂಟ್ ಥಿಂಗ್ ಎಲ್ರಿಗೂ ಫಾರ್ಮುಲಾಸ್ ಗೊತ್ತಾ? ಎಲ್ಲರಿಗೂ ಫಾರ್ಮುಲಾಸ್ ಏನು? ಫಸ್ಟ್ ಫಾರ್ಮುಲಾ ಬಂದು ಕೋರ್ಡಿನೇಟ್ ಜಾಮಿಟ್ರಿಯಲ್ಲಿ ನಿಮ್ಮ ಡಿಸ್ಟೆನ್ಸ್ ಫಾರ್ಮುಲಾ. ಅದಕ್ಕಿಂತ ಮುಂಚೆ ವಾಟ್ ಈಸ್ ದ coordinates of origin? What is the coordinate of origin? It is 0, 0 is the coordinates of origin. ಅದು ಫಸ್ಟ್ ಕ್ವಶನ್ ಗೆ ಡೈರೆಕ್ಟ್ ಆಗಿ ಕೇಳ್ಬಿಡ್ಬೋದು. ನೆಕ್ಸ್ಟ್ ಡಿಸ್ಟೆನ್ಸ್ ಫಾರ್ಮುಲಾ. ವಾಟ್ ಇಸ್ ಡಿಸ್ಟೆನ್ಸ್ ಫಾರ್ಮುಲಾ? ಡಿಸ್ಟೆನ್ಸ್ ಫಾರ್ಮುಲಾ ಇನ್ನೂ ತಪ್ಪು, ಅವತ್ತಿನ ನೋಡ್ತೀನಿ ತುಂಬ ಜನ ತಪ್ಪು ಬರೀ ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್, y2 ಮೈನಸ್ ಹೋಲ್ ಸ್ಕ್ವೇರ್. ಇದು ನಿಮ್ಮ ಡಿಸ್ಟೆನ್ಸ್ ಫಾರ್ಮುಲಾ. ಈಗ ಡಿಸ್ಟೆನ್ಸ್ ಫಾರ್ಮುಲಾ ಇನ್ನೊಂದಿದೆ. ಓಕೆ, ದೇ ಮೈಟ್ ಆಸ್ಕ್ ಇನ್ 1 ಮಾರ್ಕ್ಸ್. ಹೆಂಗೆ ಇದೆಲ್ಲ MCQ ಕೇಳ್ತಾರೆ. ಮೊನ್ನೆ ಮಾಡಿದ್ವಿ ಅದನ್ನು. ಇಫ್ ಎ ಪಾಯಿಂಟ್, ಇದು ವಾಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಒರಿಜಿನ್ ಆ್ಯಂಡ್ P, XY. ಒರಿಜಿನಿಂದ P, XY ಒಂದು ಪಾಯಿಂಟ್ ಇದ್ರೆ ಎಷ್ಟು ಡಿಸ್ಟೆನ್ಸು? ಒರಿಜಿನಿಂದ ಅಂದರೆ 0, 0 ಆಗಿಬಿಡುತ್ತೆ. ಸೊ ಒಂದು 0, 0 ಆದರೆ ಉಳ್ಕೊಳ್ಳೋದು ಯಾವುದು? x² ಪ್ಲಸ್ y² ಅಷ್ಟೇ. ಸೊ ಇದು ಎರಡೂ ಡಿಸ್ಟೆನ್ಸ್ ಫಾರ್ಮುಲಾ. ಇದು ಜನರಲಿ x1, y2 ಇದು 2 ಪಾಯಿಂಟ್ ಇದ್ದರೆ ಅಂದರೆ P, x1, y1 ಟು
QX1 QX2 Y2 ಇದಕ್ಕೆ ಈ ಫಾರ್ಮುಲಾ. ಅದೇ ಇವಾಗ ಒಂದು ಒರಿಜಿನ್ ಅಂತೆ 0,0 ಆದರೆ ಇನ್ನೊಂದು PX5 ಮಾತ್ರ ಇರುತ್ತಲ್ವಾ, ಇದು ಕೋಆರ್ಡಿನೇಟ್ಸ್ ಇಲ್ಲ 0,0, ಅವಾಗ ಈ ಫಾರ್ಮುಲಾ ಹಾಕಬೇಕು. ಫ್ರಮ್ ದ ಒರಿಜಿನ್ this is the formula, distance from the origin to the given point, ಈ ಫಾರ್ಮುಲಾ. ಡಿಸ್ಟೆನ್ಸ್ ಬಿಟ್ವೀನ್ ಟೂ ಕೋಆರ್ಡಿನೇಟ್ಸ್ is this formula, that is distance formula. ಆಫ್ಟರ್ ಡಿಸ್ಟೆನ್ಸ್ ಫಾರ್ಮುಲಾ ಏನಿದೆ ನಮಗಿರೋದು ಸೆಕ್ಷನ್ ಫಾರ್ಮುಲಾ. ಓಕೆ, ಸೆಕ್ಷನ್ ಫಾರ್ಮುಲಾ ಏನು ಡೈರೆಕ್ಟಾಗಿ ಗೊತ್ತು, ಅದನ್ನು ಕೂಡ ನೀವು ನೋಡ್ಕೊಳ್ಳಿ. ಸೆಕ್ಷನ್ ಫಾರ್ಮುಲಾ ಕನ್ಫ್ಯೂಸ್ ಆಗಬೇಡಿ. 1 2 1 2 ಇರುತ್ತೆ, ಕೆಳಗಡೆ m1 + m2 ಇರುತ್ತೆ, ಮೈನಸ್ ಎಲ್ಲೂ ಬರಲ್ಲ ಸೆಕ್ಷನ್ ಫಾರ್ಮುಲಾ, ಗ್ಯಾಪ್ನ ಇಟ್ಕೊಳ್ಳಿ. ಸೆಕ್ಷನ್ ಫಾರ್ಮುಲಾ ಇಂದಾನೆ ವಿ ಗೆಟ್ ದ ಮಿಡ್ ಪಾಯಿಂಟ್ ಫಾರ್ಮುಲಾ. ಸೆಕ್ಷನ್ ಫಾರ್ಮುಲಾ ನೋಡ್ಕೊಳ್ಳಿ, ಮಿಡ್ ಪಾಯಿಂಟ್ ಫಾರ್ಮುಲಾ ನೋಡ್ಕೊಳ್ಳಿ, ಆಯಿತಾ. ಇದ್ರ ಮೇಲೆ ನಿನ್ನೆ ಪ್ರಾಬ್ಲಮ್ ಅಷ್ಟೇ ಮಾಡಿದ್ದೀನಿ. ಸಿಂಪಲ್ ಆಗಿ ಅದನ್ನ ಅಪ್ಲೈ ಮಾಡಿ. ಅದು ಸೆಕ್ಷನ್ ಫಾರ್ಮುಲಾನ ರೇಷಿಯೋಸ್ ಕೊಡ್ತಾರೆ, ರೇಷಿಯೋಸ್ನ ಅಲ್ಲಿ ಹಾಕಿ, ಆಯಿತಾ, ಪಾಯಿಂಟ್ಸ್ನ ಕರೆಕ್ಟಾಗಿ ನೀವು ಮೆನ್ಷನ್ ಮಾಡಬೇಕು. ಫಾರ್ ಎಕ್ಸಾಂಪಲ್ PXY ಯಾರೋ ಕೇಳಿದ್ರು, ಅವ್ರಿಗೋಸ್ಕರ ಮಾಡ್ತೀನಿ. ಒಂದು ಸ್ಟೂಡೆಂಟ್ ಮೆಸೇಜ್ ಹಾಕಿದ್ರು ಎಕ್ಸ್ಪ್ಲೇನ್ ಮೀ ಅಂತ. ಓಕೆ, 1 m1x2 ಡಿವೈಡೆಡ್ ಬೈ m1 + m2. ಓಕೆ, ಸೊ ನೋಡಿ, ಇದು ಎಕ್ಸ್ಗೆ, ಫಸ್ಟು ಎಕ್ಸ್ಗೆ, ನೆಕ್ಸ್ಟು ವೈಗೆ. ವೈ ಇಲ್ಲಿ ಬರೋದೇ ಇಲ್ಲ, ವೈ ಆಮೇಲೆ ಬರುತ್ತೆ. m2 ನೋಡಿ 2 1 1 2, ಕೆಳಗಡೆ 1 + 2, ಕೆಳಗಡೆ x ಬರಲ್ಲ, ಮೇಲೆ ಮಾತ್ರ x ಬರುತ್ತೆ. ಸೊ 1 + m1 y2 ಡಿವೈಡೆಡ್ ಬೈ m1 + m2. ಇದು ನಿಮ್ಮ ಸೆಕ್ಷನ್ ಫಾರ್ಮುಲಾ. ಯಾವ ಥರ ಕೊಡ್ತಾನೆ ಸೆಕ್ಷನ್ ಫಾರ್ಮುಲಾ ಕ್ವಶನ್ನು? ತುಂಬ ಸಿಂಪಲ್ ಆಗಿ ಎರಡು ಕೋಆರ್ಡಿನೇಟ್ಸ್ ಕೊಡಲೇಬೇಕು, 2,3 ಆ್ಯಂಡ್ 5,7 ಆ್ಯಂಡ್ ದ ರೇಷಿಯೋಸ್ ಆರ್ 2:1. ಸೊ ಸಿಂಪಲ್ ಆಗಿ, ಆಯಿತಾ, ಇಲ್ಲಿ ಬರ್ಕೊಂಬಿಡಿ. x1 y1, x2 y2, ಇದು m1 ಆ್ಯಂಡ್ m2. ಇದನ್ನು ತೊಗೊಂಡಾಗ ಸಬ್ಸ್ಟಿಟ್ಯೂಟ್ ಮಾಡಿ. m1 + m2 ಎರಡಕ್ಕೂ 3 3 ಇರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಮೇಲ್ ಮಾತ್ರ m2 ಅಂದರೆ 1 × x1 ನಿಧಾನಕ್ಕೆ ಸಬ್ಸ್ಟಿಟ್ಯೂಷನ್ ಮಾಡಿಬಿಟ್ಟು ನೀವು ಸಾಲ್ವ್ ಮಾಡಬೇಕು. ಓಕೆ, ನೋಡಿ, ಡಿಸ್ಟೆನ್ಸ್ ಫಾರ್ಮುಲಾದಲ್ಲಿ ಒಂದೇ ಆನ್ಸರ್ ಬರೋದು. ಡಿಸ್ಟೆನ್ಸ್ ಫಾರ್ಮುಲಾ ಇಸ್ ಡಿಸ್ಟೆನ್ಸ್, ಫೈಂಡಿಂಗ್ ಡಿಸ್ಟೆನ್ಸ್. ಆಮೇಲೆ ನೆಗೆಟಿವ್ ಬರಲ್ಲ, ಪಾಸಿಟಿವ್ ಆನ್ಸರೇ ಬರಬೇಕು ಡಿಸ್ಟೆನ್ಸ್ಗೆ. ನೆಕ್ಸ್ಟ್ ಸೆಕ್ಷನ್ ಫಾರ್ಮುಲಾದಲ್ಲಿ ಇಟ್ ಈಸ್ ಟು ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಮಿಡ್ ಪಾಯಿಂಟ್. ಅಂದರೆ ಮಿಡ್ ಪಾಯಿಂಟಲ್ಲಿ ಯಾವುದೋ ಒಂದು ಲೈನ್ ಇರುತ್ತೆ, ಆ ಲೈನನ್ನು ನೀವು 2:1 ಬ್ರೇಕ್ ಮಾಡಿದ್ರೆ, ಅಂದರೆ 2:1 ಬ್ರೇಕ್ ಮಾಡಿದ್ರೆ ಒಂದು ಪಾಯಿಂಟ್ ಬರುತ್ತಲ್ವಾ, ಆ ಪಾಯಿಂಟ್ ಕೋಆರ್ಡಿನೇಟ್ಸ್ ಏನು ಅಂತ. ಅದಕ್ಕೆ ನಿಮ್ಗೆ ಆನ್ಸರ್ ಬಂದಾಗ 2 ಆನ್ಸರ್ ಬರಬೇಕು, you will get coordinates, not only one answer, you will get 2 answer. ಓಕೆ, x ಕೋಆರ್ಡಿನೇಟ್ ಒಂದು, y ಕೋಆರ್ಡಿನೇಟ್ ಒಂದು. ಸೊ ಅದಕ್ಕೆ ನೋಡಿ 2 ಸಪ್ರೇಟ್ ಕಾಮಾ ಬರುತ್ತೆ, ಅದಕ್ಕೆ ನೋಡಿ, ಆಯಿತಾ. ಇಟ್ ಇಸ್ ಡಿಫ್ರೆಂಟ್, ಯು ವಿಲ್ ಗೆಟ್ 2 ಕೋಆರ್ಡಿನೇಟ್ಸ್. ದಟ್ ಈಸ್ ಯುವರ್ ಸೆಕ್ಷನ್. ಮಿಡ್ ಪಾಯಿಂಟ್ ಫಾರ್ಮುಲಾ ಏನು? ಮಿಡ್ ಪಾಯಿಂಟ್ ಫಾರ್ಮುಲಾ ಹೆಂಗೆ ಬರುತ್ತೆ? ಇಫ್ ಇಟ್ ಈಸ್ ಇದು ಮಧ್ಯೆ ಇದ್ದರೆ ಏನಾಗುತ್ತಪ್ಪ, 1:1 ರೇಷಿಯೋ ಆಗಿಬಿಡುತ್ತೆ. 1:1 ಅಪ್ಲೈ ಮಾಡಿ, 1 + 1 2 ಆಗುತ್ತೆ. ಅದಕ್ಕೆ ಮಿಡ್ ಪಾಯಿಂಟ್ ಫಾರ್ಮುಲಾ ಗ್ಯಾಪ್ನ ಇದೆಯಾ? ಮಿಡ್ ಪಾಯಿಂಟ್ ಫಾರ್ಮುಲಾ ತುಂಬ ಡೈರೆಕ್ಟ್ ಒಂದು ಕ್ವಶನ್ ಕೇಳ್ತಾರೆ. ಓಕೆ, x1 + x2 ಡಿವೈಡೆಡ್ ಬೈ 2, ನೆಕ್ಸ್ಟು y1 + y2 ಡಿವೈಡೆಡ್ ಬೈ 2. ಸೊ ಈ ಥರ ಡೈರೆಕ್ಟಾಗಿ ದೇ ವಿಲ್ ಆಸ್ಕ್ ಒನ್ ಕ್ವಶನ್ ಫ್ರಮ್ ದ ಮಿಡ್ ಪಾಯಿಂಟ್ ಫಾರ್ಮುಲಾ. ಸೊ ಈಗ ಗೊತ್ತಾಯ್ತಲ್ಲ, ಈಗ ಕೋಆರ್ಡಿನೇಟ್ ಜಾಮೆಟ್ರಿಯಲ್ಲಿ ಇಷ್ಟು ನೀವು ಕ್ಲಿಯರ್ ಆಗಿದ್ದರೆ ಏನೋ ಡಿಸ್ಟೆನ್ಸ್ ಫಾರ್ಮುಲಾದ ಇನ್ನೊಂದು ಏನಂದರೆ ಫ್ರಮ್ ದ PXY ಟು ದ ಒರಿಜಿನ್, ಆ ಫಾರ್ಮುಲಾ, ಸೆಕ್ಷನ್ ಫಾರ್ಮುಲಾ, ಮಿಡ್ ಪಾಯಿಂಟ್ ಫಾರ್ಮುಲಾ, ಏರಿಯಾ ಫಾರ್ಮುಲಾ. ಇಷ್ಟು ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿದ್ರೆ ಇದು ಈಸಿಯಾಗಿ ಕೇಳ್ತಾನೆ. ಸಬ್ಸ್ಟಿಟ್ಯೂಷನ್ ಮಾತ್ರ ಕೇಳ್ತಾನೆ, ಫಾರ್ಮುಲಾ ಕೇಳ್ತಾನೆ ಅಷ್ಟೇ. ಇನ್ನೇನು ತಲೆ ಕೆಡಿಸ್ಕೊಬೇಡಿ ನೀವು, ಇನ್ನೇನು ನೋಡೋಕ್ಕೂ ಹೋಗ್ಬೇಡಿ. ನೀವು ಮಾಡಲ್ ಪೇಪರ್ಸಲ್ಲಿ ನೋಡಿದ್ರೆ ತುಂಬ ಈಸಿ ಕ್ವಶನ್ಸೇ ಇರೋದು, ಆಯಿತಾ. ಮಾಡಲ್ ಪೇಪರ್ 1 ನೋಡಿದ್ರೆ ಅಲ್ಲಿ ಸ್ವಲ್ಪ ಆ ಕಡೆ ಮಾಡಲ್ ಪೇಪರ್ 1 ನೀವು ನೋಡಿದ್ರೆ ಇಟ್ ವಾಸ್ ಲಿಟಲ್ ಡಿಫಿಕಲ್ಟ್. ಅದಕ್ಕೆ ಮಾಡಲ್ ಪೇಪರ್ 2 ನೋಡಿ, ನಾವೆಲ್ಲ ಏನು ಇಷ್ಟು ಡಿಫಿಕಲ್ಟ್ ಕೊಟ್ಟಿರೋ ಅಂತ ಕೇಳಿದ್ದಕ್ಕೆ ಮಾಡಲ್ ಪೇಪರ್ 2 ಸ್ವಲ್ಪ ಈಸಿ ಇದೆ, ನೋಡಿ ಬೇಕಿದ್ರೆ. ಓಕೆ, ಸೊ ಅದು ಬರೋಣ. ಮಾಡಲ್ ಪೇಪರ್ 1 ಥರ ಕೊಡೋದೇ ಇಲ್ಲ ಎಕ್ಸಾಮಲ್ಲಿ, ತಲೆನೇ ಕೆಡಿಸ್ಕೊಂಬಿಡಿ ನೀವು ಆಮೇಲೆ ಬಂದ್ಬಿಟ್ಟು ನನಗೆ ಹೇಳ್ತೀರಾ, ಸರ್ ಏನು ಸರ್ ಇಷ್ಟು ಈಸಿ ಕೊಟ್ಬಿಡೋದಾ ಅಂತ. ಓಕೆ, ಸೊ ಅಷ್ಟೇ, ಎಲ್ಲ ಡೈರೆಕ್ಟ್ ಪ್ರಾಬ್ಲಮ್ಸೇ ಇರೋದು ನಿಮಗೆ, ಆಯಿತಾ. ಮಿಡ್ ಪಾಯಿಂಟ್ ಫಾರ್ಮುಲಾ ಕೇಳಿದ್ದಾರೆ, ಡಿಸ್ಟೆನ್ಸ್ ಫಾರ್ಮುಲಾ ಕೇಳಿದ್ದಾರೆ. ಓಕೆ, ಸೊ ಇದರಲ್ಲಿ ಏನು ಮತ್ತೆ ನಿಮಗೆ ನಾನು ಒಂದು ಕೆಲಸ ಕೊಡೋಕ್ಕೆ ಇಷ್ಟಪಡಲ್ಲ, ಯಾಕಂದರೆ ನಾವು ಇನ್ನು ಮಾಡ್ತಾ ಹೋದರೆ ಟೈಮ್ ತಿಂತಾ ಹೋಗುತ್ತೆ. ಸೊ ಇದು ನಿಮಗೆ ಪಾರ್ಟ್ 1ನಲ್ಲಿ ನಿಮಗೆ ಗ್ಯಾಪ್ನ ಇರಬೇಕಾಗಿದೆ. ಇಷ್ಟು AP ಸರ್ಕಲ್ಸಲ್ಲಿ ಏನೋ ಕನ್ಸ್ಟ್ರಕ್ಷನ್ಸಲ್ಲಿ ಹೇಳಿದೆ, ಟೈಮ್ ಮಾಡಿ ಅದು ನೋಡ್ಕೊಳ್ಳಿ, ವೀಡಿಯೋ 30 ಮಿನಿಟ್ಸ್ ವೀಡಿಯೋ ನೋಡಿ, ಅದು ಒಂದು ಅಂದಾಜು ಸಿಗುತ್ತೆ. ಅದಾದಮೇಲೆ ಇದಾಯಿತು. ಇಷ್ಟಾದಮೇಲೆ ಲೆಟ್ ಅಸ್ ಗೋ ಟು ದ ಪಾರ್ಟ್ 2. ಪಾರ್ಟ್ 2 ಅಲ್ಲಿ ಫಸ್ಟ್ ಚಾಪ್ಟರ್ ಬಂದು ಕ್ವಾಡ್ರಾಟಿಕ್ ಈಕ್ವೇಷನ್. ಓಕೆ, ಏನು ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ ಇಂಪಾರ್ಟೆಂಟು? ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ ಫಸ್ಟ್ ನಿಮ್ಗೆ ಗೊತ್ತಿರಬೇಕಾಗಿದ್ದು ವಾಟ್ ಇಸ್ ದ ಜನರಲ್ ಫಾರ್ಮುಲಾ ಫಾರ್ ಕ್ವಾಡ್ರಾಟಿಕ್ ಈಕ್ವೇಷನ್. ಜನರಲ್ ಫಾರ್ಮುಲಾ ಬಂದು ಗೊತ್ತಿರಲೇಬೇಕು. ಜನರಲ್ ಫಾರ್ಮುಲಾ ಏನು? ax² + bx + c = 0. ಸೊ ವಾಟ್ ಈಸ್ ದ ಪವರ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್? ಪವರ್ 2 ಇರಲಿ, ಈ ಟರ್ಮ್ ಇರಲೇಬೇಕು, 2 ಇದ್ದಿದ್ದ ಟರ್ಮ್ ಇರಲೇಬೇಕು, ಅದನ್ನು ಮಾತ್ರ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಕರೀತಾರೆ. ಲೀನಿಯರ್ ಈಕ್ವೇಷನ್ ಮಾಡ್ತಿರಲ್ಲ, ಅಲ್ಲಿ ಸ್ಕ್ವೇರ್ ಎಲ್ಲ ಬರ್ತಿತ್ತಾ? ಅಲ್ಲಿ ಬರೀ x y ಅಷ್ಟೇ, ಸ್ಕ್ವೇರ್ ಬರಲ್ಲ. ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ ಮಾತ್ರ ಸ್ಕ್ವೇರ್ ಬರೋದು. ಓಕೆ, ಸೊ ಇದರಲ್ಲಿ ಇದು ಗೊತ್ತಿರಬೇಕು ನಿಮಗೆ. ಆಮೇಲೆ ದಿಸ್ ಇಸ್ ಜನರಲ್ ಫಾರ್ಮುಲಾ ಫಾರ್ ಕ್ವಾಡ್ರಾಟಿಕ್ ಈಕ್ವೇಷನ್. ಈಗ ಏನು ಕೇಳ್ತಾರೆ ಕ್ವಶನ್ಸ್ ನಿಮ್ಗೆ ಎಕ್ಸಾಮಲ್ಲಿ? ಮೊನ್ನೆಲ್ಲ ಮಾಡಿದ್ದೀವಿ, ವೆದರ್ ದಿಸ್ ಈಸ್ ಕ್ವಾಡ್ರಾಟಿಕ್ ಈಕ್ವೇಷನ್ ಆರ್ ನಾಟ್.
ಕ್ವಾಡ್ರಾಟಿಕ್ ಈಕ್ವೇಷನ್ನ ಇಲ್ವಾ ಅಂತ ಕೇಳೋ ಪ್ರಾಬ್ಲಮ್ಸ್ ಇದೆ. ಎಲ್ಲಿದೆ ಒಂದು ಪ್ರಾಬ್ಲಮ್ ಮಾಡಿ ನೋಡೋಣ. ಓಕೆ, ಸಿಂಪಲ್ ಆಗಿ ಒಂದು ವೆದರ್ ದಿಸ್ ದ ಗಿವನ್ ಈಸ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಆರ್ ನಾಟ್ ಕ್ವಾಡ್ರಾಟಿಕ್ ಈಕ್ವೇಷನ್. ಓಕೆ, ಒಂದು ಸೆಕೆಂಡ್, ಇದರಲ್ಲಿ ಇಲ್ಲ. ಸೊ ಪಾರ್ಟ್ 1 ಇದೆ ಅದು, ಅಥವಾ ಅದರಲ್ಲೂ ಇಲ್ದಿರ್ಬೋದು. ತುಂಬ ಸಿಂಪಲ್ ಅದು, ಗೊತ್ತಾಗ ನೆನ್ನೆ ಅಷ್ಟೇ ಮಾಡಿದ್ವಲ್ಲ. ಏನು ಆ ಕಡೆ ಈ ಕಡೆ ನೋಡ್ಬೇಕು ನೀವು. ಏನು x² ತುಂಬ ಇದ್ದರೆ ಕ್ಯಾನ್ಸಲ್ ಆಗುತ್ತೆ, ಕ್ಯಾನ್ಸಲ್ ಆಗಿಬಿಟ್ಟು ನಿಮಗೆ ಬರೋದೇ ಇಲ್ಲ. ಓಕೆ, ನೋಡಿ ಇಲ್ಲಿ. ಓಕೆ, ದ ಕಾನ್ಸ್ಟೆಂಟ್ ನೋಡಿ, ಇಲ್ಲೊಂದು ಬೇರೆ ಥರ ಕೇಳಿದ್ದಾನೆ. ನೋಡಿ ಸ್ಕ್ರೀನ್ ಮೇಲೆ ಹಾಕ್ತೀನಿ. ದ ಕಾನ್ಸ್ಟೆಂಟ್ ಟರ್ಮ್ ಇನ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಆಫ್ಟರ್ ರೆಡ್ಯೂಸಿಂಗ್ ಇಟ್ ಟು ಸ್ಟ್ಯಾಂಡರ್ಡ್ ಫಾರ್ಮ್. ಸ್ಟ್ಯಾಂಡರ್ಡ್ ಫಾರ್ಮ್ ಏನು? ax² + bx + c ಇಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್. ಸೊ ಇವಾಗ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ? 3x² - 3 2x - 4 = 0. ಸೊ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ? ಇದು ಒಳಗಡೆ ಹೋಗುತ್ತೆ, ಒಳಗಡೆ ಹೋದ್ರೆ ಏನಾಗುತ್ತೆ? -6. ಇದು ಒಳಗಡೆ ಹೋಗುತ್ತೆ +12. ಇದು ನಿಮ್ಮ ಆಯಿತಾ. ವಾಟ್ ಇಸ್ ದ ಸಿ ಟರ್ಮ್? ಕಾನ್ಸ್ಟೆಂಟ್ ಟರ್ಮೇ ಸಿ ಟರ್ಮ್. ಕಾನ್ಸ್ಟೆಂಟ್ ಅಂದರೆ ಇದು ಸಿ ಟರ್ಮ್. +12 ಇಸ್ ದ ಆನ್ಸರ್. ಅರ್ಥ ಆಯ್ತಾ? ಸೊ ಈ ಥರ. ಅಥವಾ ನಿಮಗೆ ಈ ಕ್ವೆಶನ್ಸ್ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಇಸ್ ಎ ಕ್ವಾಡ್ರಾಟಿಕ್ ಈಕ್ವೇಷನ್ ಆರ್ ನಾಟ್ ಅಂತ ಕೇಳಿ, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಇಸ್ ಕ್ವಾಡ್ರಾಟಿಕ್ ಈಕ್ವೇಷನ್ ಆರ್ ನಾಟ್ ಅಂತ ಕೇಳ್ತಾರೆ. ಏನು ಮಾಡಬೇಕು? ಸಿಂಪ್ಲಿಫೈ ಮಾಡಿ ನೋಡಿ, ಅಥವಾ ನೋಡಿದ ತಕ್ಷಣ ಗೊತ್ತಾಗುತ್ತೆ. ರೈಟ್ ಹ್ಯಾಂಡ್ ಸೈಡು ಲೆಫ್ಟ್ ಹ್ಯಾಂಡ್ ಸೈಡ್ ಎರಡೂ ಕಡೆ ಒಂದು ಎಕ್ಸಾಂಪಲ್. ಓಕೆ, ನೋಡಿ ಇದು ನೀವೇ ಹೇಳಿ. ಇದು ಕ್ವಾಡ್ರಾಟಿಕ್ ಈಕ್ವೇಷನಾ? ಕ್ವಾಡ್ರಾಟಿಕ್ ಈಕ್ವೇಷನ್ ಅಲ್ಲ. ಯಾಕೆ? ಎರಡು ಕಡೆ x² ಇದೆ. ಈ ಕಡೆ ಬಂದರೆ ಏನಾಗ್ಬಿಡುತ್ತೆ? ಅದು ಕ್ಯಾನ್ಸಲ್ ಆಗಿಬಿಡುತ್ತೆ. ಹಿಂಗೆ ನೋಡಿ, ಆ ಕಡೆಯಿಂದ ಈ ಕಡೆ ತಂದು x² - x² + 3 - 3x + 7 -7 ಎಲ್ಲ ಈ ಕಡೆ ತಂದೆ. ನೋಡಿ ಇದು ಕ್ಯಾನ್ಸಲ್ ಆಗಿಬಿಡುತ್ತೆ. x² ಟರ್ಮೇ ಇಲ್ಲ. ಸೊ ಆ ಕಡೆ ಈ ಕಡೆ ನಿಮಗೆ, ಓಕೆ, ಸೊ ನಿಮ್ಮ ಒಂದು ನಿಮಿಷ. ಸೊ ಆ ಕಡೆ ಈ ಕಡೆ ನಿಮಗೆ ಎರಡೂ ಕಡೆ, ಒಂದು ಸೆಕೆಂಡ್ ಜಸ್ಟ್ ಎರೇಸ್ ಮಾಡ್ತೀನಿ. ಸೊ ಎರಡೂ ಕಡೆ ನಿಮಗೆ, ಆ ಕಡೆ ಈ ಕಡೆ ಎರಡೂ ಕಡೆ ನಿಮಗೆ x² ಇದ್ದರೆ ಅದು ಈ ಥರ ಇರ್ಬೋದು. ನೆಕ್ಸ್ಟ್ ಇನ್ನೊಂದು ಥರ ನೋಡಿ, ಈ ಥರ ಕೊಟ್ಬಿಟ್ಟು ನೀವೇನು ಮಾಡ್ತೀರಾ ನೋಡೋಣ. ಇವಾಗ ನೋಡಿ ಮೈನಸ್ ಇದೆ, ಅದು ಈ ಕಡೆ ಬಂದಾಗ ಪ್ಲಸ್ ಆಗುತ್ತೆ. ಅದು ಕ್ವಾಡ್ರಾಟಿಕ್ ಈಕ್ವೇಷನ್ನೇ ಆಗೋದು, ಮರಿಬೇಡಿ. ಸೇಮ್ ಸೈನ್ ಇರಬೇಕು. ಇಲ್ಲೂ ಮೈನಸ್ ಇದ್ದರೆ ಇಲ್ಲೂ ಮೈನಸ್ ಇರಬೇಕು, ಈ ಪ್ಲಸ್ ಇದ್ದರೆ ಪ್ಲಸ್, ಅವಾಗ ಕ್ಯಾನ್ಸಲ್ ಆಗುತ್ತೆ. ಸೊ ಆಪ್ಷನ್ಸಲ್ಲಿ ನೋಡಿಬಿಟ್ಟು ಎರಡೂ ಕಡೆ x² ಇದೆ ಅನಿಸಿದ್ರೆ ಅದು ಕ್ವಾಡ್ರಾಟಿಕ್ ಈಕ್ವೇಷನ್ ಆಗೋಕ್ಕೆ ಆಗಲ್ಲ. ಒಂದು ಕಡೆ ಇದ್ದರೆ ಮಾತ್ರ ಅದು ಕ್ವಾಡ್ರಾಟಿಕ್ ಈಕ್ವೇಷನ್ ಆಗೋದು. ಅಥವಾ ಹಿಂಗೂ ಕೇಳ್ಬೋದು. ನೆನ್ನೆ ಒಂದು ಮಾಡಿದ್ವಿ, x - 3 = 0. ನೋಡಿ ಕ್ವಾಡ್ರಾಟಿಕ್ ಈಕ್ವೇಷನ್ ಆಗುತ್ತೆ. x² 3x = 0. ನೋಡಿ x² ಟರ್ಮ್ ಇದ್ದರೆ ಆಯಿತು, ಅದು ಕ್ವಾಡ್ರಾಟಿಕ್ ಈಕ್ವೇಷನ್ನೇ. ಇದು ಕ್ವಾಡ್ರಾಟಿಕ್ ಈಕ್ವೇಷನ್ನೇ ಸರ್. x² - 9 = 0. ನೋಡಿ ಬಿ ಟರ್ಮ್ ಇಲ್ಲ, ಆದರೂ ಸ್ಕ್ವೇರ್ ಇದೆ. ಓಕೆ, ಸೊ ಇಟ್ ಇಸ್ ಅಗೇನ್ ದ ಕ್ವಾಡ್ರಾಟಿಕ್ ಈಕ್ವೇಷನ್. ಇದನ್ನು ಇನ್ನೂ ಸಿಂಪ್ಲಿಫೈ ಹೆಂಗೆ ಸಿಂಪ್ಲಿಫೈ ಮಾಡೋದು? x² = 9. ಸೊ x √9. √9 ಎಷ್ಟು? +or -3. ಆಮೇಲೆ ನಿಮ್ಗೆ ಗೊತ್ತಲ್ವಾ, ದೇರ್ ಆರ್ ಆಲ್ವೇಸ್ 2 ರೂಟ್ಸ್. ದೇರ್ ಆರ್ 2 ರೂಟ್ಸ್. ಎರಡು ಆನ್ಸರ್ ಬರಬೇಕು. ಫಾರ್ ಕ್ವಾಡ್ರಾಟಿಕ್ ಈಕ್ವೇಷನ್ ಯು ಮಸ್ಟ್ ಗೆಟ್ 2 ಆನ್ಸರ್ಸ್. 2 ಆನ್ಸರ್ಸ್ ಬರಲೇಬೇಕು. ಇದರ್ ದ ಆನ್ಸರ್ಸ್ ಕ್ಯಾನ್ ಬಿ ಸೇಮ್, ಅಥವಾ ಸೇಮ್ ಈಕ್ವಲ್ ರೂಟ್ಸ್, ಅಥವಾ ಆನ್ಸರ್ ಕ್ಯಾನ್ ಬಿ ಡಿಸ್ಟಿಂಕ್ಟ್ ಆ್ಯಂಡ್ ರಿಯಲ್, ಬೇರೆ ಬೇರೆ ಇರ್ಬೋದು. ಅಥವಾ ಆನ್ಸರು ಇದು ನೋ ಸೊಲ್ಯೂಷನ್ ಬಂದರೆ, ನೋ ಸೊಲ್ಯೂಷನ್ಗಿಂತ ಅದು ಬರೋಕ್ಕೆ ಸಾಧ್ಯ ಇಲ್ಲ. ಅದು ನಿಮ್ಮ ನೇಚರ್ ಆಫ್ ರೂಟ್ಸಲ್ಲಿ ಗೊತ್ತಾಗುತ್ತೆ. ಏನಿಯೋ ಇದು ಅರ್ಥ ಆಯ್ತಾ? ಇದು ಒನ್ ಟೈಪ್ ಆಫ್ ಪ್ರಾಬ್ಲಮ್. ಯಾವ ಒನ್ ಟೈಪ್ ಆಫ್ ಪ್ರಾಬ್ಲಮ್ಮು? ಜನರಲ್ ಫಾರ್ಮುಲಾ ಇದು ಕ್ವಾಡ್ರಾಟಿಕ್ ಈಕ್ವೇಷನ್ ಇಲ್ವಾ ಅಂತ ಚೆಕ್ ಮಾಡೋದು. ಅಥವಾ ಜನರಲ್ ಫಾರ್ಮುಲಾ ಏನು? ax² + bx + c ಇಸ್ ದ ಜನರಲ್ ಕ್ವಾಡ್ರಾಟಿಕ್ ಫಾರ್ಮುಲಾ. ಆಮೇಲೆ ಪವರ್ ಎಷ್ಟು? ಪವರ್ 2. ಯಾವುದಲ್ಲಿ 2 ಬರುತ್ತೆ ಪವರಲ್ಲಿ, ಅದೆಲ್ಲ ಕೂಡ ಕ್ವಾಡ್ರಾಟಿಕ್ ಈಕ್ವೇಷನ್. ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದು? ನೆಕ್ಸ್ಟ್ ನಿಮ್ಮ ಫ್ಯಾಕ್ಟರೇಷನ್ ಮೆಥಡ್. ಫ್ಯಾಕ್ಟರೇಷನ್ ಮೆಥಡ್ ಬರುತ್ತಲ್ವ ಎಲ್ರಿಗೂ? ನೋಡಿ ಫ್ಯಾಕ್ಟರೇಷನ್ ಮೆಥಡ್ ಬರಲ್ಲ, ಕ್ವಾಡ್ರಾಟಿಕ್ ಬರಲ್ಲ, ತಲೆನೇ ಕೆಡಿಸ್ಕೊಂಬಿಡಿ. ನಿನ್ನೆ ಹೇಳ್ಕೊಟ್ಟೆ, ಒಂದು ಈಕ್ವೇಷನ್ ಕೊಟ್ಟರೆ ಆಪ್ಷನ್ಸ್ ನೋಡಿಬಿಟ್ಟು ಆಪ್ಷನ್ಸ್ನಲ್ಲಿ ಹಾಕಿ, ಆಪ್ಷನ್ಸ್ ಹಾಕ್ಬಿಟ್ಟು ಯಾವ್ದು ಸ್ಯಾಟಿಸ್ಫೈ ಆಗುತ್ತೆ ನೋಡಿ, ಅದೇ ಆನ್ಸರು. ನಿನ್ನೆ ಮನೆಯಲ್ಲೇ ಹೇಳ್ಕೊಟ್ಟನಲ್ಲ. ಓಕೆ, ವೆರಿ ಸಿಂಪಲ್. ಫ್ಯಾಕ್ಟರೇಷನ್ ಮೆಥಡ್ ಬಂದು ಬರಲಿ ಅನ್ನೋ ತಲೆ ಕೆಡಿಸ್ಕೊಂಬಿಡಿ, ಆಯಿತಾ? ಜಸ್ಟ್ ಪುಟ್ ದ ವ್ಯಾಲ್ಯೂಸ್. ಇನ್ನೂ ನಿಮಗೆ ಫ್ಯಾಕ್ಟರೇಷನ್ ಮೆಥಡ್ ಗೊತ್ತಾಗಬೇಕಂದ್ರೆ ಕ್ವಾಡ್ರಾಟಿಕ್ ಈಕ್ವೇಷನ್ ಬಗ್ಗೆ ಕ್ವಿಸ್ ಇದೆಯಲ್ಲ, ಅಲ್ಲಿ ನೋಡಿ. ಯಾಕಂದರೆ ಇಲ್ಲಿ ನಾನು ಡೀಟೇಲ್ ಎಕ್ಸ್ಪ್ಲನೇಷನ್ ನಾನು ನೋಡೋಕೆ ಹೋಗಲ್ಲ. ಜಸ್ಟ್ ಕ್ವಿಕ್ ರಿವಿಷನ್ ಆಫ್ ವಾಟ್ ಆರ್ ದ ಇಂಪಾರ್ಟೆಂಟ್ ಥಿಂಗ್ಸ್. ಇನ್ನೂ ನೋಡ್ಕೊಂಡಿಲ್ವಾ? ನೋಡ್ಕೊಳ್ಳಿ. ಯಾವ್ದು ನೋಡ್ಕೊಳ್ಳಿ? ಫ್ಯಾಕ್ಟರೇಷನ್ ಮೆಥಡ್ ಹೆಂಗೆ ಮಾಡೋದು, ಆಯಿತಾ? ಇಲ್ಲ ಅಂದರೆ ಆಪ್ಷನ್ಸಲ್ಲಿ ಇರುತ್ತೆ, ನಿನ್ನೆ ಮಾಡೋದಲ್ಲ, ಚೆಕ್ ಮಾಡಿಬಿಟ್ಟು ಹಾಕಿ. ನೆಕ್ಸ್ಟ್ ನಿಮ್ಮ ಡೈರೆಕ್ಟಾಗಿ ಫಾರ್ಮುಲಾ ಮೆಥಡ್. -b +or - (b²) - 2a. 2a ಗ್ಯಾಪ್ ಇಟ್ಕೊಳ್ಳಿ, +or - ಗ್ಯಾಪ್ ಇಟ್ಕೊಳ್ಳಿ, -b ಫಸ್ಟು, -b ಗ್ಯಾಪ್, -b +or (b² - 4ac). ಓಕೆ, ಸೊ x = -b (b² - 4ac) ಡಿವೈಡೆಡ್ ಬೈ 2a. ಮೈನಸ್ ಇರಬೇಕು, +or ಇರಬೇಕು, ಕೆಳಗಡೆ 2a ಇರಬೇಕು. ಬರೀ 2 ಇದ್ರೆ ಆಗಲ್ಲ. ಆಪ್ಷನ್ಸಲ್ಲಿ ಹುಷಾರಾಗಿ ನೋಡ್ಕೊಂಡು ಟಿಕ್ ಮಾಡಿ, ಗಮನ ಎಲ್ಲೆಲ್ಲೋ ಇದ್ದರೆ ತಪ್ಪಾಗೋಗ್ಬಿಡುತ್ತೆ. ಓಕೆ, ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಡಿಸ್ಕ್ರಿಮಿನೆಂಟ್. ವಾಟ್ ಇಸ್ ದ ಡಿಸ್ಕ್ರಿಮಿನೆಂಟ್ ಇನ್ ದಿಸ್ ಈಕ್ವೇಷನ್? ಡಿಸ್ಕ್ರಿಮಿನೆಂಟ್ ಇದೆ. ಡಿಸ್ಕ್ರಿಮಿನೆಂಟ್ (b² - 4ac) ಡಿಸ್ಕ್ರಿಮಿನೆಂಟು, ಆಯಿತಾ? ಇದನ್ನೇ ನೇಚರ್ ಆಫ್ ರೂಟ್ಸ್ಗೆ ಬಳಸ್ಕೊಳ್ತೀವಿ. (b² - 4ac) = 0 ಆದರೆ ಏನು ನೋಡಿ? 0 ಆದರೆ ಏನಾಗ್ಬಿಡುತ್ತೆ? ಎಂಟೈರ್ ಟರ್ಮ್ ಹೋಗ್ಬಿಡುತ್ತೆ. ಅವಾಗ ಏನು ಉಳ್ಕೊಳ್ಳುತ್ತೆ? -b/2a ಮಾತ್ರ ಉಳ್ಕೊಳ್ಳೋದು. ಅದಕ್ಕೆ ಒಂದೇ ಆನ್ಸರ್ ಬರುತ್ತೆ ನೋಡಿ. +or - ಹೋಗ್ಬಿಡುತ್ತಲ್ವ, ಒಂದೇ ಆನ್ಸರ್. ಅದಕ್ಕೆ ಈಕ್ವಲ್ ರೂಟ್ಸ್,
ಒಂದೇ ಆನ್ಸರ್ 2 ಸತಿ ಬರೀಬೇಕು, ಅದಕ್ಕೆ ಈಕ್ವಲ್ ರೂಟ್ಸ್. ವೆನ್ ಇಟ್ ಇಸ್ ಈಕ್ವಲ್ ಟು 0 ಯು ವಿಲ್ ಗೆಟ್ ಈಕ್ವಲ್ ರೂಟ್ಸ್, ಬಿಕಾಸ್ ಅದು ಕ್ಯಾನ್ಸಲ್ ಆಗಿಬಿಡುತ್ತೆ, 0 ಆಗಿಬಿಡುತ್ತಲ್ವಾ. ಒಂದೇ ಆನ್ಸರ್ನ 2 ಸತಿ ಬರೀಬೇಕು ನೀವು. ಓಕೆ, ಸೊ ಅದೇ ಇವಾಗ ನೆಕ್ಸ್ಟು ಈ b² - 4ac ಈಸ್ ಲೆಸ್ ದೆನ್ 0, ಸರ್ ಗ್ರೇಟರ್ ದೆನ್ 0 ಮಾಡೋಣ. ಅಂದರೆ ರೂಟ್ ಒಳಗಡೆ ಇದು ಒಂದು ವ್ಯಾಲ್ಯೂ ಬರುತ್ತಾ, ಗ್ರೇಟರ್ ದೆನ್ 0 ಅಂದರೆ ರೂಟ್ ಒಳಗಡೆ 4, ರೂಟ್ ಒಳಗಡೆ 7 ಏನಾದರೂ ಬರುತ್ತೆ. ಆವಾಗ ಪ್ಲಸ್ ಮೈನಸ್ ಇದೆಯಾ ಮಧ್ಯದಲ್ಲಿ, 2 ಆನ್ಸರ್ ಸಿಗುತ್ತೆ. ಯಾಕಂದರೆ ಪ್ಲಸ್ ಹಾಕಬೇಕು ಅಂತಕ್ಕೆ ಇನ್ನೊಂದ್ಸತಿ ಮೈನಸ್ ಹಾಕಬೇಕು, ಗೊತ್ತಲ್ಲ ನಿಮ್ಗೆ ಅದು. ಒಂದ್ಸತಿ ಪ್ಲಸ್ ಹಾಕ್ಬಿಟ್ಟು ಆನ್ಸರ್ ಮಾಡಬೇಕು, ಇನ್ನೊಂದ್ಸತಿ ಮೈನಸ್ ಹಾಕ್ಬಿಟ್ಟು ಆನ್ಸರ್ ಮಾಡಬೇಕು. ದೆನ್ ವಿಲ್ ಗೆಟ್ ಡಿಸ್ಟಿಂಕ್ಟ್ ರೂಟ್ಸ್, 2 ಡಿಸ್ಟಿಂಕ್ಟ್ ರೂಟ್ಸ್, ಬೇರೆ ಬೇರೆ ರೂಟ್ಸ್ ಬರುತ್ತೆ. ಯಾವಾಗ ಗ್ರೇಟರ್ ದೆನ್ 0 ಇದ್ದಾಗ, ಒಳಗಡೆ 0ಗಿಂತ ಜಾಸ್ತಿ ಇದ್ದಾಗ. ಅದೇ b² - 4ac ಈಸ್ ಲೆಸ್ ದೆನ್ 0, 0ಗಿಂತ ಕಡಿಮೆ ಅಂದರೆ ರೂಟ್ ಒಳಗಡೆ ಮೈನಸ್ ಬರುತ್ತೆ. ಯಾವಾಗ ನೋಡಿದ್ದೀರಾ ನೀವು, ನೋಡೇ ಇರಲ್ಲ ಅದನ್ನು ನೀವು, ಆಯಿತಾ. ದೋಸ್ ಆರ್ ಕಾಲ್ಡ್ ಎಸ್ ಕಾಂಪ್ಲೆಕ್ಸ್ ನಂಬರ್ಸ್. ಓಕೆ, ಸೊ ರೂಟ್ ಒಳಗಡೆ -1, ರೂಟ್ ಒಳಗಡೆ -20 ಲೆಸ್ ದೆನ್ 0. ಸೊ ಇದಕ್ಕೆ ನೋ ರಿಯಲ್ ರೂಟ್ಸ್, ರೂಟ್ ಒಳಗಡೆ ಮೈನಸ್ ಬಂದರೆ ನೋ ರಿಯಲ್ ರೂಟ್ಸ್. ಓಕೆ, ಇದು ನೇಚರ್ ಆಫ್ ರೂಟ್ಸ್ ಬಗ್ಗೆ ನಿಮಗೆ ಇಷ್ಟೇ ಸಿಂಪಲ್. ನೀವು ಗ್ಯಾಪ್ ಮಾಡ್ಕೊಂಡ್ರೆ ಆಯಿತು. ಈಕ್ವಲ್ ಟು 0 ಇದ್ದರೆ ಇದ್ರೇನು, ಇಫ್ ಇಟ್ ಈಸ್ ಈಕ್ವಲ್ ಟು 0 ಇದ್ದರೆ ಈಕ್ವಲ್ ರೂಟ್ಸ್ ಅಷ್ಟೇ, ಆಯಿತಾ. ಗ್ರೇಟರ್ ದೆನ್ 0 ಇದ್ದರೆ ಏನು, ಡಿಸ್ಟಿಂಕ್ಟ್ ರೂಟ್ಸ್, ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ ರೂಟ್ಸ್. ಅದೇ ಲೆಸ್ ದೆನ್ 0 ಇದ್ದರೆ ಇಟ್ ಈಸ್ ನೋ ರೂಟ್ಸ್, ಅದು ಕಾಂಪ್ಲೆಕ್ಸ್ ನಂಬರ್ ಅಂತಾರೆ. ಓಕೆ, ಸೊ ಇಷ್ಟು ನಿಮಗೆ ಕ್ವಾಡ್ರಾಟಿಕ್ ಇಕ್ವೇಷನ್ ಬೇಸಿಕ್ ಇಷ್ಟು ಗೊತ್ತಿದ್ರೆ ನೀವು ಏನು ಬೇಕಾದರೂ ಸಾಲ್ವ್ ಮಾಡ್ಬೋದು, ಎಂಥ ಕ್ವಶನ್ ಕೂಡ ನೀವು ಮಾಡ್ಬೋದು. ಓಕೆ, ಸೊ ಆಮೇಲೆ ಕ್ವಾಡ್ರಾಟಿಕ್ ಇಕ್ವೇಷನ್ ವ್ಯಾಲ್ಯೂಸ್ ಕೇಳಿದ್ರೆ ಒಂದು ಕ್ವಾಡ್ರಾಟಿಕ್ ಇಕ್ವೇಷನ್ ಕೊಟ್ಬಿಟ್ಟು ಫೈಂಡ್ ದ ರೂಟ್ಸ್ ಕೇಳಿದ್ರೆ ಏನು ಮಾಡಿ, ಆಪ್ಷನ್ಸ್ನ ತೊಗೊಂಡು ಹಾಕಿ ಯಾವುದು ಸ್ಯಾಟಿಸ್ಫೈ ಆಗುತ್ತೆ. ಲೀನಿಯರ್ ಇಕ್ವೇಷನ್ ಮಾಡಿದ್ವಲ್ಲ ಅದೇ ಥರ ಯಾವುದು ಸ್ಯಾಟಿಸ್ಫೈ ಆಗುತ್ತೆ ನೋಡಿ, ಅದನ್ನೇ ನಿಮ್ಮ ಆನ್ಸರು. ಇಲ್ಲ ನೀವು ಫಾರ್ಮುಲಾ ಮೆಥಡ್ ಮಾಡೋಕ್ಕೆ ಹೋಗ್ಬಿಡಿ, ಲೆಂತಿ ಆಗುತ್ತೆ. ಫ್ಯಾಕ್ಟರೇಷನ್ ಮೆಥಡ್ ಮಾಡೋಕ್ಕೆ ಬರ್ತಾ ಮಾಡಿ. ನಿಮ್ಗೆ ಯಾವ್ದು ಈಸಿ ಅದನ್ನು ಮಾಡಿ. ನನಗೆ ಕೇಳಿದ್ರೆ ಈಸಿ, ಸುಮ್ಮನೆ ಹಾಕ್ಬಿಡಿ, ವ್ಯಾಲ್ಯೂ ಹಾಕ್ಬಿಟ್ಟು ಚೆಕ್ ಮಾಡಿ, ಯಾವ್ದಾರ ಒಂದು ವ್ಯಾಲ್ಯೂ ಸ್ಯಾಟಿಸ್ಫೈ ಆಗುತ್ತೆ. ಅದೇ 2 ವ್ಯಾಲ್ಯೂ ಹಾಕ್ಬಿಟ್ಟು ನೋಡಿ, ಒಂದು ವ್ಯಾಲ್ಯೂ ಬರ್ಬೋದು, 2 ವ್ಯಾಲ್ಯೂ ಹಾಕ್ಬಿಟ್ಟು ಅದೇ ಆನ್ಸರ್ ಬರುತ್ತಾ ನೋಡಿ. ಸೊ ಇದು ನಿಮ್ಮ ಕ್ವಾಡ್ರಾಟಿಕ್ ಇಕ್ವೇಷನ್. ನೆಕ್ಸ್ಟ್ ಕಮಿಂಗ್ ಟು ಟ್ರಿಗ್ನೋಮೆಟ್ರಿಯಲ್ಲಿ ಫಸ್ಟ್ ನಿಮ್ಗೆ ಗೊತ್ತಿರಬೇಕಾಗಿದ್ದು, ನಿಮಗೆಲ್ಲ ರೇಷಿಯೋಸ್ ಗೊತ್ತಲ್ವಾ, ಈ ರೇಷಿಯೋಸ್ ಎಲ್ಲ ಗೊತ್ತಿರಬೇಕು. ಟ್ರಿಗ್ನೋಮೆಟ್ರಿಕ್ ವ್ಯಾಲ್ಯೂ ಟೇಬಲ್ ಗೊತ್ತಿರಬೇಕು. ಆಮೇಲೆ ನಿಮಗೆ ಇದು ಗೊತ್ತಿರಬೇಕು, ಏನು ಟ್ರಿಗ್ನೋಮೆಟ್ರಿಕ್ ವ್ಯಾಲ್ಯೂ ಫಸ್ಟ್ ರೇಷಿಯೋಸು, ಬೇರೆ ಬೇರೆ ರೇಷಿಯೋಸ್ ಏನು. ಸೈನ್ ಅಂದರೆ ಏನು, ಸೈನ್ ಅಂದರೆ 1/cosec, ಸೈನು ಕೊಸೆಕ್ಕು ಬೇರೆ ಬೇರೆ. ಇದು ಇನ್ನೂ ನೀವು ಬಯಾಟ್ ಮಾಡಿಲ್ವಾ, ತುಂಬ ಸಿಂಪಲ್ಲು. ಏನು ನಾನು ಆವಾಗಲೇ ಹೇಳಿದೆ, ನಾನು ಟ್ರಿಗ್ನೋಮೆಟ್ರಿಕ್ ಕ್ಲಾಸಲ್ಲಿ ಹೇಳಿದ್ದೀನಿ, ಅದೊಂದು ನಿಮೋನಿಕ್ ಇದೆ. ನಿಮೋನಿಕ್ ಇಲ್ಲ ಅಂದರೆ ನೋಡಿ, ಸೈನ್ ಥೀಟಾ ಅಂದರೆ ಆಪೋಸಿಟ್ ಬೈ ಹೈಪೋಟೆನ್ಯೂಸ್, ಕೊಸೆಕ್ ಅದ್ರ ಉಲ್ಟಾ. ಏನು ಮಾಡಿ ಆಯಿತಾ, ಉಲ್ಟಾ ಇಲ್ಲಿಂದ ನೋಡಿದ್ರೆ ಏನು ಬರುತ್ತೆ, ಹಿಂಗೆ ಉಲ್ಟಾ ಮಾಡಿದ್ರೆ ಏನು ಬರುತ್ತೆ, h/o, ಹೈಪೋಟೆನ್ಯೂಸ್ ಬೈ ಸೈನ್ಗೆ ಕೋಸಿಕೆಂಟ್ ಅಂತ, ಆಯಿತಾ, ಅದು ಉಲ್ಟಾ. ಓಕೆ, ಸೊ ನೆಕ್ಸ್ಟ್ ಕಾಸ್ಗೇನು, ಕಾಸ್ ಥೀಟಾಗೆ a/h ಅಂದರೆ ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್. ಸೊ ಕಾಸ್ ಇನ್ವರ್ಸು ಸೀಕೆಂಟ್ದು h/a, ಅದ್ರ ಉಲ್ಟಾ, ಮೇಲೆ ಕೆಳಗಡೆ ಮೇಲೆ. ನೆಕ್ಸ್ಟ್ ಉಳ್ಕೊಳ್ಳೋದೇನು, ಟ್ಯಾನ್ ಥೀಟಾ ಏನು, ಟ್ಯಾನ್ ಥೀಟಾ ಏನಂದರೆ ನೀವು ಉಳಿಯೋದೇನು, ಆಪೋಸಿಟ್ ಬೈ ಟ್ಯಾನ್ ಥೀಟಾ ಅಂದರೆ ಫಸ್ಟ್ ಗೊತ್ತಿರಬೇಕು. ಟ್ಯಾನ್ ಥೀಟಾ ಇಸ್ ನಥಿಂಗ್ ಬಟ್ ಸೈನ್ ಥೀಟಾ ಬೈ ಕಾಸ್ ಥೀಟಾ. ಇದು 2 ಡಿವೈಡ್ ಮಾಡಿದ್ರೆ ನಿಮಗೆ ಸೈನ್ ಥೀಟಾ ಬೈ ಕಾಸ್ ಥೀಟಾ ಬರೋದು ಟ್ಯಾನಲ್ಲಿ. ಇವಾಗೇನು, ಈಗ ನಿಮಗೆ ಸೈನ್ ಥೀಟಾ ಅಂದರೆ ಏನು, ಸೈನ್ ಥೀಟಾ O/H, ಇದು A/H ಕ್ಯಾನ್ಸಲ್ ಆಗುತ್ತೆ, ಉಳ್ಕೊಳ್ಳೋದು O/A. ಸೊ ಅದಕ್ಕೆ ಒಂದು ಇದಿದೆ, ಏನು ನಿಮೋನಿಕ್, ಏನು ಗ್ರೇಟ್ ಚೆಫ್. ಅದನ್ನ ಗ್ಯಾಪ್ ಮಾಡ್ಕೊಂಡ್ರೆ ಗ್ಯಾಪ್, ಅಥವಾ ಇದು ಅದಕ್ಕಿಂತ ಇದು ಈಸಿ. ಯಾವುದು ಆಲ್ ಮೈ, ಒಂದು ನಿಮಿಷ, ಏನಪ್ಪ, ನಾನು ಗ್ಯಾಪ್ ಆ ಥರ ಗ್ಯಾಪ್ ಮಾಡ್ಕೊಳ್ಳಲ್ಲ, ಅದೊಂದು ರೈಮ್ಸ್ ಥರ ಅದು. ಅದ್ರ ಬದಲು ನೀವು ಏನು ಹಂಗೆ ಗ್ಯಾಪ್ ಮಾಡ್ಕೊಳ್ಳೋ ಗ್ರೇಟ್ ಚೆಫ್ ಅಂತ ಇದೆ. ಗ್ರೇಟ್ ಚೆಫ್ ಶೊಕೊತಾವ್, ಆಯಿತಾ, ಗ್ರೇಟ್ ಚೆಫ್ ಶೊಕೊತಾವ್. ಸೈನ್ಗೆ ಆಪೋಸಿಟ್ ಹೈಪೋಟೆನ್ಯೂಸ್, ಕಾಸ್ಗೆ ಅಡ್ಜಸೆಂಟ್ ಹೈಪೋಟೆನ್ಯೂಸ್, ಟ್ಯಾನ್ಗೆ ಆಪೋಸಿಟ್ ಬೈ ಅಡ್ಜಸೆಂಟ್. ಇದು ಗ್ರೇಟ್ ಚೆಫ್ ಶೊಕೊತಾವ್ ಅಂತ ಒಂದು. ಇನ್ನೊಂದಿದೆ ಏನಂದರೆ ಆಲ್ ಆರ್ ಚಿಲ್ಡ್ರನ್ಸ್ ಆರ್ ವೆರಿ ಏನೋ ಇದೆಯಪ್ಪ, ನಂಗೂ ಮರ್ತೋಯ್ತದು. ಅದೆಲ್ಲೋ ಒಂದು ಲೈನ್ ಇದೆ, ಅದು ನಮ್ಗೆ ಮಿಸ್ ಹೇಳ್ಕೊಟ್ಟಿದ್ರು, ಆ ಥರ ಗ್ಯಾಪ್ನ ಇಟ್ಕೊಳ್ಳಿ ನೀವು ಅಂತ. ನಾನೆಲ್ಲ ಹಂಗೆ ಬರುತ್ತೆ. ಸೊ ಇದು ನೋಡಿ, ಶೊಕೊತಾವ್, ಇದೊಂದು ಚೈನೀಸ್ ಡಿಶ್, ಚೈನೀಸ್ ರೆಸ್ಟೋರೆಂಟಲ್ಲಿ ಸಿಗೋ ಡಿಶ್ ಅಂದ್ಕೊಂಡು ಗ್ಯಾಪ್ ಮಾಡ್ಕೊಳ್ಳಿ. ಸೊ ಅವಾಗ ಈ ರೇಷಿಯೋಸ್ ಗೊತ್ತಿರಬೇಕು. ನೆಕ್ಸ್ಟ್ ಟ್ರಿಗ್ನೋಮೆಟ್ರಿಕ್ ವ್ಯಾಲ್ಯೂ ಟೇಬಲ್ಲು ಇನ್ನೂ ಗೊತ್ತಿಲ್ಲ ಮಾಡೋಕ್ಕೆ, ವ್ಯಾಲ್ಯೂ ಟೇಬಲ್ ಗೊತ್ತಿಲ್ಲ. ನನ್ನ ಚಾನಲಲ್ಲಿ 2 ನಿಮಿಷ ನೀವು ಸ್ಪೆಂಡ್ ಮಾಡೋಕ್ಕಾಗಲ್ವಾ, 2 ನಿಮಿಷ ವೀಡಿಯೋ ಮಾಡಿದ್ದೀನಿ ಹೆಂಗೆ ಟ್ರಿಗ್ನೋಮೆಟ್ರಿಕ್ ವ್ಯಾಲ್ಯೂ ಟೇಬಲ್ನ ಗ್ಯಾಪ್ ಮಾಡ್ಕೊಬೇಕು ಅಂತ. ಅದರಲ್ಲಿ ಇಂಪಾರ್ಟೆಂಟು tan 45 ಗ್ಯಾಪ್ ಮಾಡಿ. tan 45 ವ್ಯಾಲ್ಯೂ ಎಷ್ಟು, 1, ಆಯಿತಾ. 1 ಬರೋದು ವ್ಯಾಲ್ಯೂ ಯಾವುದ್ಯಾವುದು, ಟ್ಯಾನ್ ಗ್ಯಾಪ್ ಮಾಡ್ಕೊಂಡು tan 45 1 ಗ್ಯಾಪ್ ಮಾಡ್ಕೊಳ್ಳಿ, tan 45 1. ಓಕೆ, ನೆಕ್ಸ್ಟ್ ಸೈನ್ 30 ಎಷ್ಟು, ಸೈನ್ 30 ಹಾಫ್. ಕಾಸ್ 60 ಎಷ್ಟು, ಅದು ಹಾಫ್. ಯಾಕಂದರೆ ಇಲ್ಲಿಂದ ಬರೆದು ಮತ್ತು ಈ ಕೆಳಗಡೆಯಿಂದ ಬರೀತೀರಾ, ಆಯಿತಾ, ಗೊತ್ತಲ್ವ ಅದು. ಸೊ ಹಿಂಗೆ ಹೋಗಿ ಹಿಂಗೆ ಬರುತ್ತಾರೆ, ಅದಕ್ಕೆ ಅದು sin 30 is half, cos 60 is half, then tan 45 is 1. ಸೊ ಇಷ್ಟು ನಿಮಗೆ ಇಷ್ಟು ವ್ಯಾಲ್ಯೂ ಹಿಂಗೆ ಇಷ್ಟು ಗೊತ್ತಿದ್ರೆ
ಅದನ್ನು ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಬರೋದು ಯಾವುದು ಸೈನ್ ಆಯಿತು, ಕಾಸ್ ಆಯಿತು. ನೆಕ್ಸ್ಟು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಕೊಟ್ಟರೆ ಪ್ರಾಬ್ಲಮ್ ತುಂಬ ಸಿಂಪಲಾಗಿ ಕೊಡ್ತಾನೆ ನೋಡಿ. ಹಿಂಗೆ ಕೊಡ್ತಾನೆ ಗೊತ್ತಾ, ನಾನು ಹೇಳ್ತೀನಿ, ನೆನ್ನೆ ಹೇಳಿದೆ. ಸೈನ್ 78 ಮೈನಸ್ ಕಾಸ್ 12 ನೋಡಿ, ಇದೆರಡು ಆ್ಯಡ್ ಮಾಡಿದ್ರೆ 90 ಬರುತ್ತಾ? ಕ್ಯಾನ್ಸಲ್ ಮಾಡಿದಾಗ ಏನಾಗುತ್ತೆ? ನೋಡಿ ಈ ಥರ ಇದು ಕೊಟ್ಟರೆ ಆನ್ಸರು 0 ನೋಡಿ. ಇದೆರಡು ಆ್ಯಡ್ ಮಾಡಬೇಕು, ಆ್ಯಡ್ ಮಾಡಿದ್ರೆ 90 ಬರುತ್ತೆ. ಈ ಥರ ನೋಡಿದ ತಕ್ಷಣ ಅಕ್ಕಪಕ್ಕ ನೋಡಿದ್ರೆ ಆನ್ಸರ್ 0, ಮೇಲೆ ಕೆಳಗಡೆ ನೋಡಿದ್ರೆ ಸೈನ್ 78 ಬೈ ಕಾಸ್ 12 ನೋಡಿದ್ರೆ ಕ್ಯಾನ್ಸಲ್ ಆಗುತ್ತೆ, ಯಾಕಂದರೆ ಸೇಮ್ ಇದು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್. ಅದು ಬಿಡಿ, ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂದರೆ ಏನಾಗುತ್ತೆ, ಇದು ಕಾಂಪ್ಲಿಮೆಂಟ್ರಿ ಸೈನಿಂದ ಕಾಸು, ಸೊ ಇದು ಚೇಂಜ್ ಆಗುತ್ತೆ. 90 ಮೈನಸ್ 78 ಅಂತ ಬರಿಬೋದು. ಅವಾಗ ಸೈನ್ಸ್ ಏನಾಗುತ್ತೆ, ಕ್ಯಾನ್ಸಲ್. ಅದಕ್ಕೆ ಮೇಲೆ ಕೆಳಗಡೆ ಕೊಟ್ಟರೆ ಗ್ಯಾಪ್ ಮಾಡ್ಕೊಳ್ಳಿ, ಮೇಲೆ ಕೆಳಗಡೆ ಈ ಥರ ಕೊಟ್ಟರೆ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಕ್ಯಾನ್ಸಲ್ ಆಗಿ 1 ಬರುತ್ತೆ. ಅಕ್ಕಪಕ್ಕ ಕೊಟ್ಟರೆ 0, ಮೇಲೆ ಕೆಳಗಡೆ ಕೊಟ್ಟರೆ 1. ಇದ್ರ ಮೇಲೆ ಒಂದು ಡೈರೆಕ್ಟ್ ಪ್ರಾಬ್ಲಮ್ ಇರುತ್ತೆ, ನೋಡಿಬೇಕಾದ್ರೆ ಸಿಂಪಲ್ ಆಗಿರುತ್ತೆ, ಏನು ಮಾಡೋಕ್ಕೆ ಹೋಗ್ಬಿಡಿ, ಜಸ್ಟ್ ಹಾಕ್ಬಿಡಿ ಆಯಿತಾ. ಮತ್ತು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಗೊತ್ತಲ್ವಾ, ಸೈನಿಂದ ಕಾಸ್ಗೆ, ಟ್ಯಾನಿಂದ ಕಾಟ್ಗೆ, ಕೊಸೆಗಿಂತ ಸೀಕೆಂಟ್ಗೆ, ಅದು ನಿಮ್ಮ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಇದೆ. ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಏನೇ ಗೊತ್ತಲ್ಲ, ಈ ಥರ ಆ್ಯಡ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಆ್ಯಡ್ ಮಾಡಿದ್ರೆ 90 ಬರುತ್ತೆ, ಆ್ಯಡ್ ಮಾಡಿದ್ರೆ 90 ಬರುತ್ತೆ. ಓಕೆ, ಅದು ನಿಮ್ಮ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್. ನೆಕ್ಸ್ಟು ಐಡೆಂಟಿಟೀಸ್ ನೋಡ್ಕೊಳ್ಳಿ. ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರು ಡೈರೆಕ್ಟಾಗಿ ಕೇಳ್ತಾರೆ 1. ನೆಕ್ಸ್ಟ್ ಅದನ್ನು ಹೆಂಗೆ ಕೇಳ್ಬೋದು ಅಂದರೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ರಾಂಗ್ ಸ್ಟೇಟ್ಮೆಂಟ್, ವಿಚ್ ಆಫ್ ಫಾಲೋಯಿಂಗ್ ಇಸ್ ರಾಂಗ್ ಫಾರ್ಮುಲಾ. ನೆಕ್ಸ್ಟ್ 1 + tan ಸ್ಕ್ವೇರ್ ಇಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಮರಿಬಿಡಿ. ಕಾಸು ಸೈನು ಕಾಸ್ ಕನ್ಫ್ಯೂಷನ್ ಇಲ್ಲ, ಟ್ಯಾನು ಸೀಕೆಂಟ್ ಒಟ್ಟೊಟ್ಟಿಗಿರುತ್ತೆ. 1 + tan ಸ್ಕ್ವೇರ್ ಇಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಟೀಟಾ, 1 + cot ಸ್ಕ್ವೇರ್ ಇಸ್ ಈಕ್ವಲ್ ಟು ಕೊಸೆಕ್ ಸ್ಕ್ವೇರ್ ಟೀಟಾ. ಅದನ್ನೇ ಉಲ್ಟಾ ಪಲ್ಟಾ ಮಾಡಿ ಹೆಂಗಾರು ಕೇಳ್ಬೋದು ನಿಮಗೆ. ಓಕೆ, ಸೊ ಇಷ್ಟು ನಿಮಗೆ ಗೊತ್ತಿರಲೇಬೇಕು. ಟ್ರಿಗ್ನೋಮೆಟ್ರಿಯಲ್ಲಿ ಇನ್ನು ಕೆಲವು ಪ್ರಾಬ್ಲಮ್ಸ್ಗಳು ಮಾಡೋಣ, ಒಂದೆರಡು ಮಾಡಿ ನೋಡೋಣ ಏನು ಐಡಿಯಾಸ್ ಮೇಲೆ ಅವ್ರು ಚೆಕ್ ಮಾಡ್ತಾರೆ ಅಂತ ಟ್ರಿಗ್ನೋಮೆಟ್ರಿಯಲ್ಲಿ ಆಯಿತಾ. ನಿಮ್ಮ ಮಾಡಲ್ ಪೇಪರ್ 1 ತೊಗೊಂಡ್ರೆ ನಿಮಗೆ ಒಂದು ಕೆಲವು 2-3 ಸಿಂಪಲ್ ಪ್ರಾಬ್ಲಮ್ಸ್ಗಳಿದೆ. ಸೊ ಅದರಲ್ಲಿ ಸಿಂಪಲ್ ಬರೋದು ಏನಂದರೆ ನೋಡಿ, ಈ ಥರ. ಓಕೆ, ಟ್ಯಾನ್ ಅಪ್ಲೈ ಮಾಡೋದು, ಸೀಕೆಂಟ್ ಅಪ್ಲೈ ಮಾಡೋದು ಬರುತ್ತಾ ಅಂತ. ಓಕೆ, 2 ಪ್ರಾಬ್ಲಮ್ ಮಾಡೋಣ. ಓಕೆ, ಫಸ್ಟ್ ನೋಡಿ ಆನ್ ಯುವರ್ ಸ್ಕ್ರೀನ್ ಇನ್ ದ ಗಿವನ್ ಇದು 90 ಡಿಗ್ರಿ ಡ್ರಾಯಿಂಗ್ ಎಲ್ಲ ಕೊಟ್ಬಿಟ್ಟಿದ್ದಾರಮ್ಮ, ಡ್ರಾಯಿಂಗ್ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಓಕೆ, ಸೊ 6, 10, 8 ನೋಡಿ, ಟ್ರಿಪ್ಲೆಟ್ 6, 8, 10. ಓಕೆ, ಸೊ ಟೀಟಾ ಇಲ್ಲಿದೆ, ಇದು ಗೊತ್ತಲ್ವಾ, ಟೀಟಾ ಎಲ್ಲಿದೆ ನೋಡ್ಕೊಬೇಕು, ಎಲ್ಲಿ ಟೀಟಾ ಹಾಕಿದ್ದಾರೆ ಅಂತ ನೋಡ್ಕೊಬೇಕು. ಟೀಟಾ ಎಲ್ಲಿರುತ್ತೆ ಅದರ ಆಪೋಸಿಟ್ ಸೈನು, ಆಪೋಸಿಟ್ ಅಂತ ಕರೆಯೋದು. ಈಗ ಸೈನ್ 90 ಮೈನಸ್ ಟೀಟಾ ಎಷ್ಟು ಅಂತ ಕೇಳ್ತಿದ್ದಾರೆ. ಸೈನ್ 90 ಮೈನಸ್ ಟೀಟಾ, ಸೈನ್ 90 ಮೈನಸ್ ಟೀಟಾ ಅಂದರೆ ಏನು? ಕಾಂಪ್ಲಿಮೆಂಟ್ರಿ ಆ್ಯಂಗಲ್. ಸೈನಿಂದ ಏನಾಗುತ್ತೆ, ಕಾಸ್ ಆಗುತ್ತೆ, ಕಾಸ್ ಟೀಟಾ. ಕಾಸ್ ಟೀಟಾ ಅಂದರೆ ಏನು? ಕಾಸ್ ಟೀಟಾ ಅಂದರೆ ಏನು? ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್ ನೋಡಿ, ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್. ಸೊ ಅಡ್ಜಸೆಂಟ್ ಯಾವುದು? ಇದು ಆಪೋಸಿಟ್. ಟೀಟಾ ಇಲ್ಲಿದ್ದಿದ್ರೆ ಇದು ಆಪೋಸಿಟ್ ಆಗುತ್ತೆ, ಟೀಟಾ ಇಲ್ಲಿತ್ತು, ಇದಕ್ಕೆ ಆಪೋಸಿಟ್ ಇದು. ಸೊ ಮುಕ್ಕಿರೋದು ಇದೊಂದೇ 8 ಅಡ್ಜಸೆಂಟ್. ಹೈಪೋಟೆನ್ಯೂಸ್ ಬಂದು ಇಲ್ಲಿ ಉದ್ದಕ್ಕಿರೋದು 10, 8/10 ಇಸ್ ಯರ್ ರೈಟ್ ಆನ್ಸರ್. ಗೊತ್ತಾಯ್ತಾ? ಥರ ಸಿಂಪಲ್ ಆಗಿ ಒಂದು ಪ್ರಾಬ್ಲಮ್ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಮಾಡೋಣ. ಹಿಂಗೆ ಇದೇ ಥರ ನೀವು ಟ್ಯಾನ್ ಬೇಕು ನೋಡಿ, ಇದಕ್ಕೆ ಟ್ಯಾನ್ ಕೇಳಿದ್ರೆ ಹೆಂಗೆ ಮಾಡ್ತೀರಾ? ಟ್ಯಾನ್ ಟೀಟಾ ಇಸ್ ಈಕ್ವಲ್ ಟು ಎಷ್ಟು? ಟ್ಯಾನ್ ಟೀಟಾ ಇಸ್ ಈಕ್ವಲ್ ಟು ಇದು 6/8 ಕರೆಕ್ಟಾ? ಆಪೋಸಿಟ್ ಬೈ ಅಡ್ಜಸೆಂಟ್, ಸೊ 6/8 ಟ್ಯಾನ್ ಟೀಟಾ ಆಯಿತಾ. ಅದೇ ಥರ ಏನು ಕೇಳಿದ್ರು ನೀವು ಮಾಡ್ಬೋದು. ಅಕಸ್ಮಾತ್ ಇದು ಕೊಟ್ಟಿರಲಿಲ್ಲ ಅಂದ್ಕೊಳ್ಳಿ, ಇದು ಕೊಡ್ದಾನೆ, ಇಲ್ಲಿ 10 ಕೊಟ್ಟರು, ಇದು ಕೊಡ್ದಾನೆ ಫೈಂಡ್ ದ ವ್ಯಾಲ್ಯೂ ಆಫ್ ಸೈನ್ ಟೀಟಾ. ಹೆಂಗೆ ಮಾಡ್ತೀರಾ? ಸೈನ್ ಟೀಟಾ ಫೈಂಡ್ ದ ವ್ಯಾಲ್ಯೂ ಆಫ್ ಕಾಸ್ ಟೀಟಾ ಅಂತ ಕೇಳಿದ್ರೆ ಕಾಸಿಗೆ ಇದು ಬೇಕಾ? ಹೆಂಗೆ ಕಂಡು ಹಿಡಿತೀರಾ? ಇದು ಟ್ರಿಪ್ಲೆಟ್ ಗ್ಯಾಪ್ ಮಾಡ್ಕೊಳ್ಳಿ, 6, 8, 10 ಆಯಿತಾ. ಸೊ ಈ ಥರ ಟ್ರಯಾಂಗಲ್ ಕೊಟ್ಬಿಟ್ಟು ನಿಮಗೆ ದೇ ಕ್ಯಾನ್ ಆಸ್ಕ್ ಟು ಫೈಂಡ್ ಎನಿ ನಂಬರ್ ಆಫ್ ಎನಿ ರೇಷಿಯೋಸ್. ಓಕೆ, ಅದಕ್ಕೆ ರೇಷಿಯೋಸ್ ಗೊತ್ತಿರಬೇಕು ನಿಮಗೆ. ಆಮೇಲೆ ನಿಮ್ಗೆ ಇದು ಗೊತ್ತೇ, ಟ್ರಿಪ್ಲೆಟ್ಸ್ ಗ್ಯಾಪ್ ಮಾಡ್ಕೊಳ್ಳಿ. ಟ್ರಿಪ್ಲೆಟ್ಸ್ ದೊಡ್ಡದು ಯಾವತ್ತು ಇಲ್ಲಿ ಬರಬೇಕು, 6, 8, 10 ಅಥವಾ 3, 4, 5 ಅಥವಾ 25, 24, 7 ಆಯಿತಾ. ಇದು ಅಥವಾ 5, 12, 13 ಇದೇ ಬರಬೇಕು ಇಲ್ಲಿ 3 ಜಾಗದಲ್ಲಿ ಆಯಿತಾ. ಸೊ ಅದಾದಮೇಲೆ ನಿಮ್ಗೆ ಗೊತ್ತೇ ಇದೆ ಟ್ಯಾನ್ ಅಂದ್ರೇನು, ಕೊಸೆಕ್ ಅಂದ್ರೇನು, ಸೈನ್ ಅಂದ್ರೇನು ಆಯಿತಾ. ಇಷ್ಟು ಗೊತ್ತಿದೆ. ನೀವು ಎನಿ ನಂಬರ್ ಆಫ್ ಪ್ರಾಬ್ಲಮ್ ಕೊಟ್ಟರು ಕೂಡ ನೀವು ಟ್ರಿಗ್ನೋಮೆಟ್ರಿಯಲ್ಲಿ ಸಾಲ್ವ್ ಮಾಡ್ತೀರಾ. ಈಸಿನಾ ಟ್ರಿಗ್ನೋಮೆಟ್ರಿ? ಇನ್ನೂ ಸ್ವಲ್ಪ ನನಗೆ ಗ್ಯಾಪ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಸೊ ಸೂಪರ್ ಎಕ್ಸೆಗನ್ ಮೆಥಡ್ ಅಂತ ಇದೆ, ಅದನ್ನು ಯೂಸ್ ಮಾಡಿಕೊಂಡು ಕಾಂಪ್ಲಿಮೆಂಟ್ರಿ ಇದನ್ನು ಯಾವುದು ನಿಮ್ಮ ಐಡೆಂಟಿಟೀಸ್ನ ಗ್ಯಾಪ್ ಮಾಡ್ಕೊಬೋದು. ನೆಕ್ಸ್ಟು ನಿಮ್ಮ ಟೇಬಲ್ನ ಅದು ಹೆಂಗೆ ಅಂತ ಹೇಳಿದ್ದೀನಿ, 2 ನಿಮಿಷ ವೀಡಿಯೋ ಮಾಡಿದ್ದೀನಿ ನೋಡಿ. ಅದೆರಡು ಗ್ಯಾಪ್ ಮಾಡ್ಕೊಂಡು ರೇಷಿಯೋಸಲ್ಲಿ ನೋಡಿ, ಇದು ಗ್ಯಾಪ್ ಮಾಡ್ಕೊಂಡ್ರೆ ಗ್ರೇಟ್ ಚೆಫ್ ಶಕೋತಾವ್ ಗ್ಯಾಪ್ ಮಾಡ್ಕೊಂಡ್ರೆ ನೀವು ಟ್ರಿಗ್ನೋಮೆಟ್ರಿಯಲ್ಲಿ ಏನೇ ಕೊಟ್ಟರು ಕೂಡ ನೀವು ಮಾಡ್ಬೋದು. ಇನ್ಯಾವುದಾದ್ರೂ ಆಮೇಲೆ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಕರೆಕ್ಟ್ ರಿಲೇಷನ್. ಇಂಥದ್ದು ಕರೆಕ್ಟಾಗಿ ಓದಿ. ಕರೆಕ್ಟ್ ರಿಲೇಷನ್ ಕೇಳ್ತಾ ಇದ್ದಾರಾ, ರಾಂಗ್ ರಿಲೇಷನ್ ಕೇಳ್ತಾ ಇದ್ದಾರಾ ಚೆಕ್ ಮಾಡಿ. ಕ್ವಶನ್ ಕರೆಕ್ಟಾಗಿ ಓದಿ ಅದಕ್ಕೆ. ನೆಕ್ಸ್ಟು ವಿಚ್ ಅಮಾಂಗ್ ದಿಸ್ ಅ ಟ್ರೂ ಸ್ಟೇಟ್ಮೆಂಟ್, ಟ್ರೂನೇ ಹುಡುಕಬೇಕು. ವಿಚ್ ಅಮಾಂಗ್ ದಿಸ್ ಅ ರಾಂಗ್ ಸ್ಟೇಟ್ಮೆಂಟ್ ಹುಡುಕಬೇಕು. ಸೊ ಕಾಮಾಗೆ ಹುಷಾರಾಗಿ ಮಾಡಿ ಆಯಿತಾ. ಸೊ ನೆಕ್ಸ್ಟು ಇನ್ನೊಂದು ಕ್ವಶನ್ ಮಾಡೋಣ. ಇಲ್ಲಿ ಇದು ತುಂಬ ಈಸಿ ಇದೆ, ಇದನ್ನು ಬೇಡ ಬಿಡಿ, ನೀವೆಲ್ಲ ಮಾಡ್ತೀರಾ. ಸೊ ಇಷ್ಟು ನಿಮಗೆ ಗೊತ್ತಿರಲೇಬೇಕು. ನೋಡಿ, ಇಲ್ಲಿ ಡೈರೆಕ್ಟಾಗಿ ಒಂದು ಪೇಪರಲ್ಲಿ ಯಾವುದು ನಿಮ್ಮ ಇದು ಕೇಳಿದ್ದಾರೆ, ಏನು ನಿಮ್ಮ ನೋಡಿ ಯಾವುದಪ್ಪ ಇದು ಸೆಕ್ಷನ್ ಫಾರ್ಮುಲಾ ಡೈರೆಕ್ಟಾಗಿ ಕೇಳಿದ್ದಾರೆ. ಓಕೆ, ಟ್ರಿಗ್ನೋಮೆಟ್ರಿಯಲ್ಲಿ ಇನ್ನೂ ನಿಮಗೆ ಡೀಟೇಲ್ಡಾಗಿ ಬೇಕಾದ್ರೆ ನಾನು ಮತ್ತೆ ಕ್ವಿಝೇ ನಿಮಗೆ, ಯಾಕಂದರೆ ಇನ್ನೂ ನೀವು ಯಾರು ಇದೆಲ್ಲ ಐಡಿಯಾ ಕೊಡ್ತೀನಿ ಲಾಸ್ಟ್ ಫೈನಲ್ ರಿವಿಷನ್ನು. ನೀವು ಇನ್ನೂ ಇದೆಲ್ಲ ಮಾಡಿಲ್ಲ, ಇದೆಲ್ಲ ನಿಮ್ಗೆ ಬರಲ್ಲ ಅಂದರೆ
ನೀವು ಮಾಡಬೇಕಿದ್ದನ್ನು, ಇದು ಮಾಡಲೇಬೇಕು. 40 ಔಟ್ ಆಫ್ 40 A+ ಬರಬೇಕಂದ್ರೆ ನಾನು ಹೇಳ್ತೀನಿ ಎಲ್ಲನೂ ನಿಮ್ಗೆ ಗೊತ್ತಿರಲೇಬೇಕು. ಈಗಾಗಲೇ ನಿಮ್ಗೆ ಗೊತ್ತಿದ್ರೆ ಜಸ್ಟ್ ರಿವಿಷನ್. ಇದೆಲ್ಲ ನಿಮ್ಗೆ ಗೊತ್ತಿ ಚೆಕ್ ಲಿಸ್ಟ್ ಥರ, ಇದು ಗೊತ್ತು ಇದೆಲ್ಲ ನಿಮ್ಗೆ ಗೊತ್ತಿರಲೇಬೇಕು. ನಾನು ಹೇಳ್ತಿರೋದೆಲ್ಲ ನಿಮಗೆಲ್ಲ ಗೊತ್ತಿದ್ರೆ, ಇಲ್ಲಿ ತನಕ ಗೊತ್ತಿದ್ರೆ ಇಲ್ಲಿ ತನಕ ಗೊತ್ತಿದ್ರೆ ನೀವು 30 ಮಾರ್ಕ್ಸ್ ಬಂದುಬಿಟ್ಟಿರುತ್ತೆ. ಇನ್ನು 10 ಮಾರ್ಕ್ಸ್ ರಿವಿಷನ್ ಮಾಡೋಣ. ನೆಕ್ಸ್ಟು ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿಯಲ್ಲಿ ನೋಡಿ, ಏನೇ ಕೊಟ್ಟರು ಕೂಡ ಟ್ಯಾನ್ ಅಪ್ಲೈಯೇ ಮಾಡಬೇಕು, ಇಲ್ಲ ಸೈನ್ ಅಪ್ಲೈ ಮಾಡೋದು ಗೊತ್ತಾಗೋಗುತ್ತೆ ನಿಮಗೆ. ರೋಪ್ ಕ್ಲೈಮ್ ಮಾಡ್ತಾ ಇದ್ದಾನೆ, ಸರ್ಕಸ್ ಆರ್ಟಿಸ್ಟ್ ಇಸ್ ಕ್ಲೈಮಿಂಗ್ ದ ರೋಪ್, ಆಯಿತಾ, ಅದು ನಿಮ್ಮ ಸೈನು. ಮೋಸ್ಟ್ ಆಫ್ ದ ಟೈಮ್ಸ್ ಇಟ್ ಇಸ್ ಟ್ಯಾನ್ ಥೀಟಾ ಅಪ್ಲಿಕೇಶನ್. ಟ್ಯಾನ್ ಥೀಟಾ ಅಪ್ಲೈ ಮಾಡೋಕ್ಕೆ ಇಲ್ಲಿ ಬಂದರೆ ಅಲ್ಲೂ ಬರುತ್ತೆ ನಿಮಗೆ. ಸೊ ತುಂಬ ಸಿಂಪಲ್ಲಾಗಿ ನೆನ್ನೆ ಮನೆಯೆಲ್ಲ ಮಾಡಿದ್ದೀವಿ, ಒಂದೊಂದೇ ಕ್ವಶನ್ ಅಷ್ಟೇ ಕೇಳೋದು, ಅದಕ್ಕಿಂತ ಇನ್ನೇನು ಕೇಳೋಕ್ಕಾಗಲ್ಲ. ಸೊ ಟ್ರಿಗ್ನೋಮೆಟ್ರಿಯಲ್ಲಿ ಅಪ್ಲಿಕೇಶನ್ ಅಷ್ಟು. ನೆಕ್ಸ್ಟ್ ಲಾಸ್ಟ್ ಚಾಪ್ಟರು ಅದು ನಿಮ್ಮ ಸರ್ಫೇಸ್ ಏರಿಯಾ ವಾಲ್ಯೂಮ್. ಸರ್ಫೇಸ್ ಏರಿಯಾ ವಾಲ್ಯೂಮಲ್ಲಿ ಫಸ್ಟು ಇಂಪಾರ್ಟೆಂಟ್ ಫಾರ್ಮುಲಾ ಟೇಬಲ್. ಇನ್ನೂ ಕಲ್ತಿಲ್ವಾ? ಕಲೀಲೇಬೇಕು. 5 ಮಾರ್ಕ್ಸು ಕಳ್ಕೊಂಬೇಡಿ. ಇಷ್ಟೆಲ್ಲ ಮಾಡಿಬಿಟ್ಟು ನೀವು ಕೊನೆ ಮೂಮೆಂಟಲ್ಲಿ ಫಾರ್ಮುಲಾ ಗೊತ್ತಿಲ್ದೇ ಕಳ್ಕೊಂಬೇಡಿ. ಸೊ ನಾನು ಫಸ್ಟ್ ನಿಮ್ಗೆ ಹೇಳೋದೇನಂದ್ರೆ, ಇವತ್ತು ಏನು ಮಾಡಿ ಕ್ಲಾಸ್ ಆದ ತಕ್ಷಣ ಎಲ್ಲ ಫಾರ್ಮುಲಾಸು ಬರೀರಿ ಫಸ್ಟ್ ಕೂತ್ಕೊಂಡು. ಫಸ್ಟ್ ಚಾಪ್ಟರ್ಲಿ ಏನು ಫಾರ್ಮುಲಾ, ಸೆಕೆಂಡ್ ಚಾಪ್ಟರ್ಲಿ ಏನು ಫಾರ್ಮುಲಾ, ಇವ್ನು ಹೇಳ್ಬೇಕಾದ್ರೆ ನೀವು ಬರ್ದಿರ್ಬೋದು ಕೆಲವರು. ಸೆಕೆಂಡ್ ಚಾಪ್ಟರ್ಲಿ ಲೀನಿಯರ್ ಇಕ್ವೇಷನ್ ಸರ್ ಹೇಳಿದ್ರು, ಈ ಫಾರ್ಮುಲಾಸ್ ಇಂಪಾರ್ಟೆಂಟು. ಥರ್ಡ್ ಚಾಪ್ಟರ್ ಸರ್ಕಲ್ಸಲ್ಲಿ ಅದ್ರಲ್ಲಿ ಏನೋ ಫಾರ್ಮುಲಾಸ್ ಇದೆಯಾ? ಇಲ್ಲ, ಬೇಡ, ಫಾರ್ಮುಲಾಸ್ ಇಲ್ಲ. ನೆಕ್ಸ್ಟ್ ಕೋಆರ್ಡಿನೇಟ್ ಜಾಮೆಟ್ರಿ ಎಲ್ಲ ಫಾರ್ಮುಲಾಸ್ ಬರೀರಿ ಒಂದು ಕಡೆ ಕೂತ್ಕೊಂಡು. ಆಮೇಲೆ ರೀಚೆಕ್ ಮಾಡಿ, ತಪ್ಪಾಗಿದೆ ಗೊತ್ತಾಗೋಗ್ಬಿಡುತ್ತೆ. ಅವಾಗ ನಾಳೆ ನೀವು ಎಕ್ಸಾಮಲ್ಲಿ ತಪ್ಪು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನೆಕ್ಸ್ಟು ಅದೇ ಥರ ಸೈನು ಟ್ರಿಗ್ನೋಮೆಟ್ರಿ ಏನೆಲ್ಲ ಹೇಳಿದೆ ನಾನು ಇವಾಗ, ಅದೆಲ್ಲ ಒಂದು ಕಡೆ ನೀಟಾಗಿ ಬರೀರಿ. ಆಮೇಲೆ ಕ್ರಾಸ್ ವೆರಿಫೈ ಮಾಡಿ, ನನ್ನ ಫಾರ್ಮುಲಾ ಶೀಟ್ ನೋಡಿ ಕ್ರಾಸ್ ವೆರಿಫೈ ಮಾಡಿ, ಆಯಿತಾ. ಸೊ ಹಿಂಗೆ ಮಾಡಿದ್ರೆ ನೀವು ಇನ್ನೇನು ನಿಮಗೆ ಫಾರ್ಮುಲಾ ಮೇಸ್ ಡೈರೆಕ್ಟಾಗಿ ನೋಡಿ, ನಾಳೆ ಬಂದ್ಬಿಟ್ಟು ಹೇಳಿದ್ರೆ ಕೇಳಿ, ಡೈರೆಕ್ಟ್ ಫಾರ್ಮುಲಾ 5-6 ಕ್ವಶನ್ ಇರುತ್ತೆ. ಅದ್ರ ಮೇಲೆ ಸಿಂಪಲ್ ಅಪ್ಲಿಕೇಶನ್ 5-6 ಕ್ವಶನ್ ಇರುತ್ತೆ. 10ರಿಂದ 15 ಮಾರ್ಕ್ಸ್ವರೆಗೂ ಕೂಡ ಡೈರೆಕ್ಟ್ ಅಪ್ಲಿಕೇಶನ್ ಆಫ್ ದ ಫಾರ್ಮುಲಾಸೇ ಇರುತ್ತೆ. ಅದಕ್ಕಿಂತ ಜಾಸ್ತಿ ಇದ್ರೂ ಇರುತ್ತೆ, ನೀವೆಲ್ಲ ಆನ್ಸರ್ ಮಾಡ್ತೀರಾ. ನೆಕ್ಸ್ಟ್ ಲಾಸ್ಟು ಸರ್ಫೇಸ್ ಏರಿಯಾ ವಾಲ್ಯೂಮ್ ಫಾರ್ಮುಲಾಸ್ ಗೊತ್ತಿರಲೇಬೇಕು. ಇಲ್ಲಿ ನಮಗೆ ಫಸ್ಟ್ ಇಂಪಾರ್ಟೆಂಟ್ ಏನು ಗೊತ್ತಿರಬೇಕು, ಕ್ಯೂಬ್ ಬಗ್ಗೆ ಬಂದರೆ. ಕ್ಯೂಬ್ ಅಂದರೆ ಏನು? ಕ್ಯೂಬ್ಗೆ ವಾಲ್ಯೂಮ್ ಗೊತ್ತಿದ್ರೆ ಫಾರ್ಮುಲಾ ಸಾಕು. ವಾಲ್ಯೂಮ್ ಫಾರ್ಮುಲಾ ಏನು? ಕ್ಯೂಬ್ ಅಂದರೆ ವಾಲ್ಯೂಮ್ ಅಂದರೆ ಏನು? ಕ್ಯೂಬ್ ಅಂದರೆ ಸ್ಕ್ವೇರ್ ಫೇಸಸ್, ಆಲ್ ದ ಫೇಸಸ್ ಆ ಸ್ಕ್ವೇರ್. ಎಷ್ಟು ಫೇಸ್ ಇರುತ್ತೆ? 6 ಫೇಸಸ್ ಇರಲೇಬೇಕು ಕ್ಯೂಬಾಯ್ಡ್ಗೆ. ಕ್ಯೂಬಾಯ್ಡ್ ಬಗ್ಗೆ ನಿಮ್ಗೇನು ಕೇಳೋದಿಲ್ಲ, ಅದ್ರ ಬಗ್ಗೆ ಫಾರ್ಮುಲಾ ನೋಡ್ಕೊಳ್ಳೋಕ್ಕೂ ಹೋಗ್ಬೇಡಿ, ಬಿಟ್ಬಿಡಿ, ಸೈಡ್ಗೆ ಹಾಕಿ ಅದನ್ನು. ಕ್ಯೂಬ್ಗೆ ವಾಲ್ಯೂಮ್ ಮಾತ್ರ ಗೊತ್ತಿರಲಿ. ವಾಲ್ಯೂಮ್ ಏನು? ಕ್ಯೂಬ್ ವಾಲ್ಯೂಮು A × A ಕ್ಯೂಬ್ ನಿಮಗೆ ಫಾರ್ಮುಲಾ. ಓಕೆ, A ಕ್ಯೂಬ್ ಇಸ್ ದ ವಾಲ್ಯೂಮ್ ಆಫ್ ಕ್ಯೂಬ್. ಓಕೆ, ಸೊ ನೆಕ್ಸ್ಟ್ ಬರೋದು ಇಂಪಾರ್ಟೆಂಟ್ ಸಿಲಿಂಡರ್. ಸಿಲಿಂಡ್ರಲ್ಲಿ ಏನು ಗೊತ್ತಿರಬೇಕು ನಿಮಗೆ? ಸಿಲಿಂಡರ್ದಲ್ಲಿ ಕರ್ಡ್ ಸರ್ಫೇಸ್ ಏರಿಯಾ ಏನು? 2πRL. 2πRL ಅಲ್ಲ, 2πRH ಸಿಲಿಂಡ್ರಲ್ಲಿ. ಟೋಟಲ್ ಸರ್ಫೇಸ್ ಏರಿಯಾ ಅಂದ್ರೆ ಏನು? ಮೇಲೆ ಸರ್ಕಲ್ ಕೆಳಗಡೆ ಸರ್ಕಲ್ ಆ್ಯಡ್ ಮಾಡಬೇಕು. ಸೊ ಅದೇನು ಫಾರ್ಮುಲಾ ಬರುತ್ತೆ ನೋಡಿ. ವಾಲ್ಯೂಮ್ ಇಂಪಾರ್ಟೆಂಟ್. ವಾಲ್ಯೂಮ್ ಏನು ಸಿಲಿಂಡರ್ದು? πr²h, ಆಯಿತಾ. ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದು ಕೋನ್. ಸ್ಲ್ಯಾಂಟ್ ಹೈಟ್ ಬರೋದು ಕೋನಲ್ಲಿ ಮಾತ್ರ. ಸ್ಲ್ಯಾಂಟ್ ಹೈಟ್ ಎಲ್ಲಿ ಬರೋದು? ಕೋನಲ್ಲಿ. ಅದು ಸ್ಪೆಷಲಿ ವಾಲ್ಯೂಮಲ್ಲಿ ಬರಲ್ಲ, ಕೋನಲ್ಲಿ ಸರ್ಫೇಸ್ ಏರಿಯಾದಲ್ಲಿ ಬರುತ್ತೆ. ಟೋಟಲ್ ಸರ್ಫೇಸ್ ಏರಿಯಾ, ಕರ್ಡ್ ಸರ್ಫೇಸ್ ಏರಿಯಾದಲ್ಲಿ ಸ್ಲ್ಯಾಂಟ್ ಹೈಟ್ ಬರೋದು. ಹೆಂಗೆ? ಈಗ ಒಂದು ಕೋನ್, ಓಕೆ. ಸೊ ಕೋನ್ ಹೆಂಗಂದ್ರೆ, ಕೋನಲ್ಲಿ ಒಂದು ಸರ್ಕಲ್ ಮಾತ್ರ ಇರುತ್ತೆ. ವಾಟ್ ಇಸ್ ದ ಕರ್ಡ್ ಸರ್ಫೇಸ್ ಏರಿಯಾ ಆಫ್ ಕೋನ್? ಇಟ್ ಈಸ್ πRL. ಸೊ ಇಲ್ಲಿ ಇದು ರೇಡಿಯಸ್ಸು, ಇದು ನಿಮ್ಮ ಹೈಟು, ಇದು ನಿಮ್ಮ ಎಲ್. ವಾಟ್ ಇಸ್ ದ ರಿಲೇಷನ್? ಎಲ್ ಬೇಕಂದ್ರೆ ಏನು ಮಾಡ್ತೀರಾ? L = y. ಮತ್ತೆ ಪೈಥಾಗರಸ್ ಥಿಯರಮ್ ಅಷ್ಟೇ. ಪೈಥಾಗರಸ್ ಥಿಯರಮ್ನೇ ಇಲ್ಲಿ ಅಪ್ಲೈ ಮಾಡೋದು. ಈ ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ವಾ, 90 ಡಿಗ್ರಿ ಇಲ್ಲಿ ಇರುತ್ತೆ. ಸೊ L² = h² + r², ಅಥವಾ L = √h² + r². ಓಕೆನಾ? ಸೊ ಇದು ನಿಮಗೆ ಡೈರೆಕ್ಟಾಗಿ ಕೇಳ್ತಾರೆ, ಆಯಿತಾ. ನೆಕ್ಸ್ಟು ಇದು ನಿಮಗೆ ಕರ್ಡ್ ಸರ್ಫೇಸ್ ಏರಿಯಾ ಅಲ್ವಾ. ಟೋಟಲ್ ಸರ್ಫೇಸ್ ಏರಿಯಾ ಅಂದ್ರೆ ಒಂದು ಸರ್ಕಲ್ನ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು. πRL + πr². ಇದು ಕಾಮನ್ ತೆಗೆದ್ರೆ πr ಕಾಮನ್ ತೆಗೆದ್ರೆ L + r. ಇದು ನಿಮ್ಮ ಫಾರ್ಮುಲಾ ಫಾರ್ ಟೋಟಲ್ ಸರ್ಫೇಸ್ ಏರಿಯಾ. ಓಕೆ, ನೆಕ್ಸ್ಟ್ ವಾಲ್ಯೂಮ್. ಇದು ಇಂಪಾರ್ಟೆಂಟ್. ವಾಲ್ಯೂಮ್ ಆಫ್ ಕೋನ್, ವಾಲ್ಯೂಮ್ ಆಫ್ ಸಿಲಿಂಡರ್. ತುಂಬ ಸತಿ ಹೇಳಿದ್ದೀನಿ, ಏನು? ಕೋನು ಸಿಲಿಂಡರ್ ಎರಡೂ ಸೇಮ್ ಹೈಟ್ ಇದ್ದರೆ, ಸೇಮ್ ರೇಡಿಯಸ್ ಇದ್ದರೆ, ಎರಡೂ ಒಂದೇ ಫಾರ್ಮುಲಾ. ಏನು? ಕೋನ್ ವಾಲ್ಯೂಮ್ ಆಫ್ ಸಿಲಿಂಡರ್ ಏನು? ವಾಲ್ಯೂಮ್ ಆಫ್ ಸಿಲಿಂಡರ್ πr²h. ವಾಲ್ಯೂಮ್ ಆಫ್ ಕೋನು ಸೇಮ್ ಫಾರ್ಮುಲಾ, ಬಟ್ 1/3 ಎಕ್ಸ್ಟ್ರಾ ಇರುತ್ತೆ. ಓಕೆ, ಸೊ ಇವಾಗ ಕ್ವಶನ್ ನಿಮ್ಗೆ ಕೇಳ್ಬೋದು, ಇಫ್ ದ ವಾಲ್ಯೂಮ್ ಆಫ್ ಸಿಲಿಂಡರ್, ಇಫ್ ಒಂದು ಕ್ವಶನ್ ನೋಡಿ, ಇಫ್ ದ ಸಿಲಿಂಡರ್ ಆ್ಯಂಡ್ ಕೋನ್ ಆರ್ ಆಫ್ ಸೇಮ್ ರೇಡಿಯಸ್, ಆಫ್ ಸೇಮ್ ಹೈಟ್, ಆ್ಯಂಡ್ ದ ವಾಲ್ಯೂಮ್ ಆಫ್ ಸಿಲಿಂಡರ್ ಇಸ್ 900 cm ಕ್ಯೂಬ್. ಕ್ಯೂಬ್ ಇಬ್ಬರು ಗ್ಯಾಪ್ ಮಾಡ್ಕೊಳ್ಳಿ. ಕ್ಯೂಬ್ ಇದ್ದರೆ ವಾಲ್ಯೂಮು, ಸ್ಕ್ವೇರ್ ಇದ್ದರೆ ಸರ್ಫೇಸ್ ಏರಿಯಾ. ಗ್ಯಾಪ್ ಮಾಡ್ಕೊಳ್ಳಿ. ಆಪ್ಷನ್ಸಲ್ಲಿ ಕೆಲಸತಿ ಎಲಿಮಿನೇಟ್ ಮಾಡಿ ಬಿಸಾಕ್ಬಿಡ್ಬೋದು ಬೇಗನೆ. ಸೊ ವಾಲ್ಯೂಮ್ ಕೇಳಿದ್ರೆ ಯಾರಾದರೂ ಆಪ್ಷನ್ಸಲ್ಲಿ ಕ್ಯೂಬ್ ಇರೋ ಆಪ್ಷನ್ಸೇ ಹುಡುಕಬೇಕು. ಸ್ಕ್ವೇರ್ ಕೇಳಿದ್ರೆ ಸ್ಕ್ವೇರ್ ಇರೋ ಆಪ್ಷನ್ಸೇ ಹುಡುಕ್ಬೇಕು. ಸೆಂಟಿಮೀಟರ್ ಸ್ಕ್ವೇರ್ ಅಲ್ಲಿ ಒಂದೊಂದ್ಸತಿ ಕ್ಯೂಬ್ ಹಾಕಿಟ್ಟಿರ್ತಾನೆ. ಆದರೆ ನೀವು ಈಸಿಲಿ ಪ್ರಾಬ್ಲಮ್ ಮಾಡಿದೆ. ಇಲ್ಲಿ ಒಂದು ಪ್ರಾಬ್ಲಮ್ ಮನೆ ನೋಡ್ತಿದ್ದೆ, 3 ಆಪ್ಷನ್ ವಾಲ್ಯೂಮ್ ಕೇಳಿದ್ದಾನೆ, ಯಾವುದಕ್ಕೋ ಫೈಂಡ್ ದ ವಾಲ್ಯೂಮ್ ಅಂತ. 3 ಆಪ್ಷನ್ ಸೆಂಟಿಮೀಟರ್ ಕ್ಯೂಬಲ್ಲಿದೆ, 1 ಸೆಂಟಿಮೀಟರ್ ಸ್ಕ್ವೇರ್ ಇದೆ, 1 ಮಾತ್ರ ಸೆಂಟಿಮೀಟರ್ ಕ್ಯೂಬ್ ಇದೆ. ಮಾಡೋದೇ ಬೇಡ, ಸೆಂಟಿಮೀಟರ್ ಕ್ಯೂಬ್ ಟಿಕ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು ಮುಂದೆ ನೀವು. ಓಕೆನಾ? ಸೊ ಈಗ ಹೆಂಗೆ ಕೇಳ್ತಾರೆ? ಇಫ್ ದ ವಾಲ್ಯೂಮ್ ಆಫ್ ದ ಸಿಲಿಂಡರ್ ಈಸ್ 900 cm ಕ್ಯೂಬ್, ವಾಟ್ ಈಸ್ ದ ವಾಲ್ಯೂಮ್ ಆಫ್ ದ ಕೋನ್?
ಕೋನ್ ಡಿವೈಡ್ ಬೈ 3 ಮಾಡಿ, 900 ಡಿವೈಡ್ ಬೈ 3 ಮಾಡಿದ್ರೆ ಎಷ್ಟು ಬರುತ್ತೆ? 300 ಅಷ್ಟೇ. ಅದೇ ಕೋನ್ ವಾಲ್ಯೂಮ್ 300, ವಾಟ್ ಇಸ್ ದ ವಾಲ್ಯೂಮ್ ಆಫ್ ಸಿಲಿಂಡರ್? 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿ, ದೊಡ್ಡದಲ್ವಾ? ಮಲ್ಟಿಪ್ಲೈ ಮಾಡಿ 900 ಸೆಂಟಿಮೀಟರ್ ಕ್ಯೂಬ್. ಇಷ್ಟೇ ನಿಮಗೆ ಇದ್ರ ಮೇಲೆ ನೆನ್ನೆ ಮೊನ್ನೆಲ್ಲ ಮಾಡಿದ್ದೀವಿ, ತುಂಬ ಸಿಂಪಲ್ಲು, ಒಂದು ಡೈರೆಕ್ಟ್ ಫಾರ್ಮುಲಾ ಇದ್ದೇ ಇರುತ್ತೆ. ಸೊ ಸಿಲಿಂಡರ್ದು ಸ್ಲ್ಯಾಂಟೈಡ್ ಬರೋದು ಇದರಲ್ಲಿ, ಆಮೇಲೆ ಇದು ಸಿಲಿಂಡರ್ದು ಮತ್ತು ಕೋನ್ ರಿಲೇಷನ್ಶಿಪ್ ಇದು, ಆಮೇಲೆ ಇದು ಎಲ್ ಸ್ಕ್ವೇರ್ ಯಾವುದು ಕೋನಲ್ಲಿ ಬರೋದು, ಇದು ಗೊತ್ತಿರಬೇಕು ನಿಮಗೆ, ಆಯಿತಾ? ನೆಕ್ಸ್ಟ್ ಯಾವುದು? ನೆಕ್ಸ್ಟ್ ಸ್ಪಿಯರು ತುಂಬ ಸಿಂಪಲ್ ಆಗಿ ಫಾರ್ಮುಲಾ ನೋಡ್ಕೊಳ್ಳಿ. ಸ್ಪಿಯರ್ ಗೊತ್ತಲ್ಲ, ಸ್ಪಿಯರ್ದೇನು? ಸ್ಪಿಯರ್ದು ಇಂಪಾರ್ಟೆಂಟ್ ಇಲ್ಲಿ ಕನ್ಫ್ಯೂಷನ್ ಆಗೋದು ಎಲ್ಲಿ ಅಂದರೆ, ಸ್ಪಿಯರ್ದು ಕರ್ಡ್ ಸರ್ಫೇಸ್ ಏರಿಯಾ ಮತ್ತು ಟೋಟಲ್ ಸರ್ಫೇಸ್ ಏರಿಯಾ ಎರಡು ಒಂದೇ, 4πr². 4 ಸರ್ಕಲ್ ಸೇರಿಸಿದ್ರೆ ಒಂದು ಸ್ಪಿಯರ್ ಆಗುತ್ತೆ. ಇದು ಒಂದು ಆಕ್ಟಿವಿಟಿ ಇದೆ, ಬೇಕಾದ್ರೆ ಮಾಡ್ತೀನಿ ನಾನು ಮುಂದೆ, ನೋಡಿ ನೀವು 10th ಆದಮೇಲೆ ನೋಡಿ ಅದನ್ನೆಲ್ಲನು. ಓಕೆ, ಸೊ 4πr² ಇದೆ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್. ಅದರ ಅರ್ಧ ಏನು? ಅರ್ಧ ಹೆಮಿಸ್ಪಿಯರ್. ಸೊ ಅದು ಅರ್ಧ ಏನಿರುತ್ತೆ? 2πr² ಇಸ್ ದ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಆಫ್ ಹೆಮಿಸ್ಪಿಯರ್. ನೆಕ್ಸ್ಟ್ ವಾಲ್ಯೂಮ್ ಏನಿದ್ರದ್ದು? ವಾಲ್ಯೂಮ್ ಗ್ಯಾಪ್ ಮಾಡ್ಕೊಳ್ಳಿ, 4/3πr ಕ್ಯೂಬ್ ಇರಬೇಕು, 4/3 ಇರಬೇಕು. ಯಾಕಂದರೆ ವಾಲ್ಯೂಮ್ 3 ಟೈಮ್ಸ್ ಮಲ್ಟಿಪ್ಲಿಕೇಶನ್. ವಾಲ್ಯೂಮ್ ಇದು ಕನ್ಫ್ಯೂಸ್ ಆಗಬೇಡಿ, ತಪ್ಪು ಹಾಕಬೇಡಿ. ಕರ್ವ್ಡ್ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಇಸ್ 4πr². ವಾಲ್ಯೂಮಲ್ಲಿ ಮತ್ತೆ ಗೊತ್ತಲ್ಲ, ವಾಲ್ಯೂಮಲ್ಲಿ ಟೋಟಲ್ ವಾಲ್ಯೂಮ್, ಕರ್ವ್ಡ್ ಸರ್ಫೇಸ್ ವಾಲ್ಯೂಮ್ ಹತ್ರ ಏನೂ ಇಲ್ಲ. ವಾಲ್ಯೂಮ್ ಅಂದರೆ ಎಷ್ಟು ತುಂಬಿಸ್ತೀವಿ ಅಷ್ಟೇ. ಓಕೆ, ಸೊ 4/3πr². ಹೆಮಿಸ್ಪಿಯರ್ದು ಏನು ಫಾರ್ಮುಲಾ? 2/3πr ಕ್ಯೂಬ್ ಗ್ಯಾಪ್ನ ಇಟ್ಕೊಳ್ಳಿ. ಓಕೆನಾ? ಸೊ ಇಷ್ಟು ಗೊತ್ತಿರಲೇಬೇಕು ಈ ಚಾಪ್ಟ್ರಲ್ಲಿ. ನೆಕ್ಸ್ಟ್ ಫಸ್ಟ್ ಟರ್ಮ್ ಆಫ್ ಕೋನ್ ಹೋಗೋಣ. ಫಸ್ಟ್ ಟರ್ಮ್ ಆಫ್ ಕೋನ್ ಹೆಂಗೆ ಸಿಗುತ್ತೆ? ಕೋನನ್ನೇ ನಾವು ಕಟ್ ಮಾಡಿದ್ರೆ, ಪ್ಯಾರಲಲ್ ಟು ದ ಬೇಸ್ನ ಕಟ್ ಮಾಡಿದ್ರೆ ವಿಲ್ ಗೆಟ್ ಫಸ್ಟ್ ಟರ್ಮ್ ಆಫ್ ಕೋನ್, ಆಯ್ತಾ? ಸೊ ಫಸ್ಟ್ ಟರ್ಮ್ ಆಫ್ ಕೋನ್ ಏನು? ಇದರಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಒಂದಿದೆ. ಇದ್ರ ಮೇಲೆ ಒಂದು ಕ್ವಶನ್ ಕೇಳ್ತಾರೆ. ಕೋನಿಂದ ಫಸ್ಟ್ ಟರ್ಮ್ ಆಫ್ ಕೋನ್ ಹಿಂಗಿರುತ್ತೆ, ಇದು ಬೇಸು, ಪ್ಯಾರಲಲ್ಲಿ ನಾನು ಕಟ್ ಮಾಡಿದ್ರೆ ಅವಾಗ ಏನಾಗುತ್ತೆ? ಹಿಂಗೊಂದು ಬರುತ್ತೆ. ಇದೇ ನಿಮ್ಮ ಫಸ್ಟ್ ಟರ್ಮ್ ಆಫ್ ಕೋನ್. ಓಕೆ, ಫಸ್ಟ್ ಟರ್ಮ್ ಆಫ್ ಕೋನಲ್ಲಿ ಏನೆಲ್ಲ ಡೀಟೇಲ್ಸ್ ಇದೆ? ಫಸ್ಟ್ ಟರ್ಮ್ ಆಫ್ ಕೋನಲ್ಲಿ ಒಂದು ಸ್ಲ್ಯಾಂಟ್ ಹೈಟ್ ಇದೆ ನೋಡಿ, ಸ್ಲ್ಯಾಂಟ್ ಹೈಟ್ ಇದೆ, ರೇಡಿಯಸ್ ಬೇರೆ ಬೇರೆ, ಕರೆಕ್ಟಾ? ಇಲ್ಲಿ ಒಂದೇ ರೇಡಿಯಸ್ ಇತ್ತು, ಇಲ್ಲಿ 2 ರೇಡಿಯಸ್ ಆಗುತ್ತೆ, ಬೇರೆ ಬೇರೆ ರೇಡಿಯಸ್ಸು. ಓಕೆ, ಈಗ ಫಸ್ಟ್ ಟರ್ಮ್ ಆಫ್ ಕೋನ್ ಫಾರ್ಮುಲಾ ಎಲ್ಲಿಂದ ತಗೊಳ್ಬೇಕು ನಾವು? ಫಸ್ಟ್ ಟರ್ಮ್ ಆಫ್ ಕೋನ್ ಫಾರ್ಮುಲಾ ನಾವು ಕೋನಿಂದ ತಗೊಳ್ಬೇಕು. ಕೋನ್ ಏನು ಫಾರ್ಮುಲಾ? ಫಸ್ಟು ಕೋನ್ನೆಲ್ಲ ಬರೆದ್ಬಿಡೋಣ. ಫಸ್ಟ್ ಕೋನ್ ಬರೆದ್ಬಿಡ್ತೀನಿ, ಆಯಿತಾ? ಕೋನ್ ಮಾತ್ರ ಬರಿತೀನಿ ನೋಡಿ. ಕೋನ್ದು πrl ಏನು? πrl ಬಂದು ಕರ್ವ್ಡ್ ಸರ್ಫೇಸ್ ಏರಿಯಾ, CSA. TSA ಬಂದು ಟೋಟಲ್ ಸರ್ಫೇಸ್ ಏರಿಯಾ. ವಾಲ್ಯೂಮ್ ಬಂದು ನಾನು ಆಮೇಲೆ ಬರೀತೀನಿ, ವಾಲ್ಯೂಮ್. ಓಕೆ, ಇದು 3 ಗೊತ್ತಿರಬೇಕು. πrl ಬಂದು ಕರ್ವ್ಡ್ ಸರ್ಫೇಸ್ ಏರಿಯಾ. ಎಲ್ ಅಂದರೆ ಇಲ್ಲಿ, ಎಲ್ ಅಂದರೆ √h² + r², ಕರೆಕ್ಟಾ? ಪೈಥಾಗರಸ್ ಥಿಯರಮ್ನ ಹಾಕಬೇಕು, ಯಾಕಂದ್ರೆ ಅದು ಕಟ್ ಮಾಡಿದಾಗ ರೈಟ್ ಆಂಗಲ್ ಟ್ರಯಾಂಗಲ್ ಆಗುತ್ತೆ, ಅದಕ್ಕೆ ಹಂಗೆ. ನೆಕ್ಸ್ಟ್ ಇವಾಗ ಟೋಟಲ್ ಸರ್ಫೇಸ್ ಏರಿಯಾ ಏನು? ಒಂದು ಸರ್ಕಲ್ ಆ್ಯಡ್ ಮಾಡಬೇಕು, πrl + πr². ಇದನ್ನೇ ಕಾಮನ್ ತೆಗೆದ್ರೆ πrl + r, ಇದು ಟೋಟಲ್ ಸರ್ಫೇಸ್. ಇಲ್ಲೂ ಕೂಡ ಎಲ್ ಸೇಮೆ, ಏನು ಚೇಂಜ್ ಆಗಲ್ಲ. ವಾಲ್ಯೂಮ್ ಏನು? ವಾಲ್ಯೂಮ್ ನಮ್ಗೆ ಗೊತ್ತು, 1/3 ಸಿಲಿಂಡರ್ದು ಎರಡು ಒಂದೊಂದೇ, ಇಟ್ ಈಸ್ 1/3πr². ಇದು ಹಿಂಗೂ ಕೇಳ್ಬೋದು, ಹೆಂಗೆ? ವಾಟ್ ಈಸ್ ದ ರೇಷಿಯೋ ಆಫ್ ವಾಲ್ಯೂಮ್ಸ್ ಬಿಟ್ವೀನ್ ಸಿಲಿಂಡರ್ ಆ್ಯಂಡ್ ಕೋನ್? ಏನು ರೇಷಿಯೋ? ಸಿಲಿಂಡರ್ 3:1, ಕರೆಕ್ಟಾ? 3:1. ಯಾವುದು? ಸಿಲಿಂಡರ್ 3 ಸತಿ ತುಂಬುತ್ತೆ, ಇದಕ್ಕಿಂತ ಕಂಪೇರ್ ಮಾಡಿದ್ರೆ ಯಾವುದು? ಕೋನ್ ತುಂಬಿದ್ರೆ. ಸೊ 3:1 ರೇಷಿಯೋಸ್ ಬಿಟ್ವೀನ್ ಕೋನ್ ಇಷ್ಟು ಸಿಲಿಂಡರ್ 1:3, ಆಯಿತಾ? ಈ ರೇಷಿಯೋಸ್ ಗೊತ್ತಿರಬೇಕು ನಿಮಗೆ. ಸೊ ನೆಕ್ಸ್ಟ್ ಇವಾಗ 1/3πr². ಸೊ ಈಗ ಕೋನ್ದು ಗೊತ್ತಾದರೆ ಫಸ್ಟ್ ಟರ್ಮ್ ಆಫ್ ಕೋನ್ ತುಂಬ ಈಸಿ, ಅದರಿಂದಲೇ ಡಿರೈವ್ ಮಾಡ್ಕೊಳ್ಳೋದು. ಸೊ ಫಸ್ಟ್ ಟರ್ಮ್ ಆಫ್ ಕೋನ್ದು CSAಗೆ ಬರೋಣ. CSAಗೆ ಏನು? π ಇರುತ್ತೆ, ಎಲ್ ಹಂಗೆ ಇರುತ್ತೆ. R 2 ರೇಡಿಯಸ್ ಇದೆಯಲ್ಲ, ಅದಕ್ಕೆ R1 + R2 ಹಾಕ್ಕೊಳ್ತೀರಾ ಅಷ್ಟೇ. ಎಲ್ ಏನಂದರೆ ಅದೇ ಫಾರ್ಮುಲಾ, h². R 2 ಇದೆಯಲ್ಲ, ಅದಕ್ಕೆ R1 - R2² ಹಾಕ್ಕೊಳ್ತೀರಾ, R1 - R2² ಹಾಕ್ಕೊಳ್ತೀರಾ. ಓಕೆ, ಟೋಟಲ್ ಸರ್ಫೇಸ್ ಏರಿಯಾ ಏನು? ಟೋಟಲ್ ಸರ್ಫೇಸ್ ಏರಿಯಾ ಈ ಫಾರ್ಮುಲಾ ಹಂಗೆ ಬರ್ಕೊಬೇಕು, ಇಲ್ಲೂ ಬರ್ಕೊಂಡಿದ್ದೀವಿ ಹಂಗೆ, ಇದು ಹಂಗೆ ಬರ್ಕೊಂಡಿದ್ದು. ಆಮೇಲೆ ಒಂದು ಸರ್ಕಲ್ ಆ್ಯಡ್ ಮಾಡಿದ್ವಿ. ಫಸ್ಟ್ ಟರ್ಮ್ ಆಫ್ ಕೋನ್ ಲೆಸ್ ಸರ್ಕಲ್ ಇದೆ, 2 ಸರ್ಕಲ್ ಆ್ಯಡ್ ಮಾಡಬೇಕು, πr², πr²1, πr²2, 2 ಸತಿ ಆ್ಯಡ್ ಮಾಡಬೇಕಂದ್ರೆ ಇದೇ ಫಾರ್ಮುಲಾ ಬರೆದು ಯು ಜಸ್ಟ್ ಆ್ಯಡ್ πr²1 + πr²2. ಮೇಲೆ ಕೆಳಗಡೆ ಒಂದೊಂದನ್ನ ಸೇರಿಸಬೇಕು. ಟೋಟಲ್ ಸರ್ಫೇಸ್ ಏರಿಯಾ ಎಲ್ಲ ಕವರ್ ಮಾಡಬೇಕು ತಲ್ವಾ, ಎಲ್ಲಾನು ಮುಟ್ಟು ನೋಡೋಕ್ಕಾಗಬೇಕು ನಮಗೆ. ಕರ್ವ್ಡ್ ಸರ್ಫೇಸ್ ಏರಿಯಾ ಅಂದರೆ ಬರೀ ಈ ಪೋರ್ಷನ್ನು, ಅಂದರೆ ಇವಾಗ ಈ ಸಿಲಿಂಡರ್ ತಗೊಂಡ್ರೆ ಇದು ಬರೀ ಕರ್ವ್ಡ್ ಸರ್ಫೇಸ್ ಏರಿಯಾ. ಟೋಟಲ್ ಸರ್ಫೇಸ್ ಏರಿಯಾ ಅಂದರೆ ಇಲ್ಲೊಂದು ಸರ್ಕಲ್ ಇದೆ, ಇಲ್ಲೊಂದು ಸರ್ಕಲ್ ಇದೆ, ಕರೆಕ್ಟಾ? ಒಂದು ಸರ್ಕಲ್ ಏರಿಯಾ ಏನು? πr², 2 ಸರ್ಕಲ್ ಏರಿಯಾ 2πr². ಆದರೆ ಇಲ್ಲಿ 2 ಬೇರೆ ಬೇರೆ ರೇಡಿಯಸ್, ಅದಕ್ಕೆ ಬೇರೆ ಬೇರೆ ಬರೀಬೇಕು ನಾನು. ಓಕೆನಾ? ನೆಕ್ಸ್ಟ್ ವಾಲ್ಯೂಮ್ ಏನು? ವಾಲ್ಯೂಮ್ ತುಂಬ ಸಿಂಪಲ್ಲು, ವಾಲ್ಯೂಮ್ ರೆಡಿ ಆಗಿದೆ. ವಾಲ್ಯೂಮು 1/3 πh ಹಂಗೆ ಇರುತ್ತೆ. R ಮಾತ್ರ 2 R ಇರೋದಕ್ಕೆ ಏನು ಬರೀತೀರಾ? R1² + R2² + R1 × R2. ಇದಕ್ಕೆ ಯಾಕೆ ಮಾಡ್ಕೊಳ್ಳಿ, R1 × R2 ಮರಿಬೇಡಿ, ಓಕೆನಾ? ಓಕೆ, ಇಟ್ ಈಸ್ R1 × R2, ನೀವು ಮರಿಬೇಡಿ. ಓಕೆ, ಸೊ ಇದು ನಿಮ್ಗೆ
ಫ್ರಸ್ಟಮ್ ಆಫ್ ಕೋನು ಹಿಂಗೆ ಸಿಗೋದು. ಗ್ಯಾಪ್ ಮಾಡ್ಕೊಳ್ಳಿ R1 ಇಂಟು ಓಕೆ ಗ್ಯಾಪ್ ನೋಡಿ ಅಲ್ಲಿ ಕರೆಕ್ಟಾಗಿ ನೋಡಿ R1 ಇಂಟು R1 ಆಯಿತಾ, R1 ಇಂಟು R2 ಆಯಿತಾ. ಇದು ತುಂಬ ನಿಮಗೆ ಇಂಪಾರ್ಟೆಂಟ್. ಯಾವುದು ಫ್ರಸ್ಟಮ್ ಆಫ್ ಕೋನ್ ಫಾರ್ಮುಲಾ. ಹಿಂಗೆ ಡೈರೆಕ್ಟಾಗಿ ಫಾರ್ಮುಲಾ ಮೇಲೆ ಒಂದು 2ರಿಂದ 3 ಕ್ವಶನ್ ಅಂತ ಹಂಗೆ ಹಚ್ಚಿಳಿಸ್ತಾರೆ ಆಯಿತಾ. ಅದಾದಮೇಲೆ ಸಿಂಪಲ್ ಸಬ್ಸ್ಟಿಟ್ಯೂಷನ್ ಕೇಳ್ತಾರೆ. ಫಾರ್ಮುಲಾ ಗೊತ್ತಿದ್ರೆ ಸಬ್ಸ್ಟಿಟ್ಯೂಟ್ ಮಾಡೋದು ಆಯಿತಾ. ಸೊ ಸಬ್ಸ್ಟಿಟ್ಯೂಟ್ ಮಾಡಬೇಕಾದ್ರೆ ಒಂದು ಟಿಪ್ ನಿಮ್ಗೆ ಏನಂದರೆ ಪೈ ಯಾವತ್ತು ಲಾಸ್ಟಲ್ಲಿ ಹಾಕೊಬೇಕು. ಪೈ ವ್ಯಾಲ್ಯೂ ಏನು 22/7 ಲಾಸ್ಟಲ್ಲಿ ಹಾಕ್ಕೊಳ್ಳಿ. ಆರ್ ಹೆಂಗೆ ಕೊಟ್ಟಿರ್ತಾನೆ ನಿಮಗೆ ಅಂದರೆ ಆರ್ ವ್ಯಾಲ್ಯೂ ಯಾವತ್ತು ಮಲ್ಟಿಪಲ್ ಆಫ್ 7 ಕೊಟ್ಟಿರ್ತಾನೆ. ಯಾಕೆ 22/7 7 ಕ್ಯಾನ್ಸಲ್ ಆಗಲಿ ಅಂತ ಆರ್ ವ್ಯಾಲ್ಯೂ. ಆಮೇಲೆ ಕ್ವಶನ್ ಕರೆಕ್ಟಾಗಿ ಓದಿ. ನೋಡಿ ಮೊನ್ನೆ ನನ್ನ ಕ್ವಶನ್ ತಪ್ಪು ಓದಿ ತಪ್ಪು ಮಾಡಿದಲ್ವಾ, ಕ್ವಶನ್ ಕರೆಕ್ಟಾಗಿ ಓದಿ. ಯಾಕಂದ್ರೆ ದೊಡ್ಡ ಕ್ವಶನ್ ಇರುತ್ತೆ, ಕಾಮಾಗಿ ಓದಿ ಬರ್ಕೊಳ್ಳಿ. ಡೀಟೇಲ್ಸ್ ಸೊಲ್ಯೂಷನ್ ಗಿವನ್ ಅಂದರೆ ತುಂಬ ನೀಟಾಗಲ್ಲ. ಲಾಸ್ಟಲ್ಲಿ ವರ್ಕಿಂಗ್ ಶೀಟ್ಸ್ ಇರುತ್ತೆ ಗೊತ್ತು, 3 ಪೇಜಸ್ ಇರುತ್ತೆ ನಿಮಗೆ. ಅದನ್ನು ಯೂಸ್ ಮಾಡ್ಕೊಳ್ಳಿ ಎಫೆಕ್ಟಿವ್ ಆಗಿ. ನೀವು ಅಲ್ಲೇ ಕ್ವಶನ್ ಪಕ್ಕದಲ್ಲೇ ಬರ್ಕೊಂಡು ಅದೆಲ್ಲ ಕನ್ಫ್ಯೂಸ್ ಆಗ ಅಲ್ಲಿ ತುಂಬ ಜಾಗ ಇರುತ್ತೆ. ಬೇಕಾದ್ರೆ ಅಲ್ಲೇ ನೋಡ್ಕೊ ಕ್ವಶನ್ ನಂಬರ್ 1. ಆಮೇಲೆ ನೋಡ್ಕೊಂಡು ಹಿಂದೆ ನೋಡ್ಕೊಂಡು ಬರೀಬೇಕಾದ್ರೆ ಮಿಸ್ ಮಾಡ್ಕೊಂಬಿಡಿ. ಹಿಂದೆ ನೋಡ್ಕೊಂಡು ಬರೀಬೇಕಾದ್ರೆ ನೋಡ್ಕೊಂಡು ನೀಟಾಗಿ ಕ್ವಶನ್ ಕಾಮಾಗಿ ಬರೀರಿ. ಟೈಮ್ ತುಂಬ ಇದೆ ನಿಮಗೆ, ಈಸಿ ಇರುತ್ತೆ ನಾನು ಹೇಳ್ತೀನಿ. ಸೊ ಯೂಟಿಲೈಸ್ ಮಾಡ್ಕೊಳ್ಳಿ. ಫಸ್ಟ್ ಮ್ಯಾಥ್ಸ್ ಪೇಪರ್ ಕೊಡಿ. ಎಲ್ಲ ಪೇಪರ್ 3 ಪೇಪರ್ ಒಟ್ಟು ಕೊಡ್ತಾರೆ. ಫಸ್ಟೇ ಮ್ಯಾಥ್ಸ್ ಮುಗಿಸಿ, ಆಮೇಲೆ ಆರಾಮಾಗಿ ಸೈನ್ಸ್ ಸೋಷಲ್ ಮಾಡ್ಬೋದು. ಫಸ್ಟ್ ಮ್ಯಾಥ್ಸು 1 ಅವರಲ್ಲೇ ಮುಗಿಸ್ಬೇಕು. ಟೈಮ್ ಇದೆ ಅಂದ್ಬಿಟ್ಟು ಅಡ್ಡಾದಿಡ್ಡಿಯಾಗಿ ಆರಾಮಾಗಿ ಮಾಡಿಕೊಂಡು 1.5 ಅವರು 1.25 ಗಂಟೆ ಮಾಡಿಕೊಂಡ್ರೆ ಸೈನ್ಸ್ ಸೋಷಲ್ಗೆ ಆಗಲ್ಲ ಟೈಮು. ಸೊ ಕರೆಕ್ಟಾಗಿ ನೀವು ಯಾವ ವಾಚು ಅಲೌಡ್ ಇಲ್ಲ ಅಂತೆ, ಬರೀ ಯಾವುದು ಅನಲಾಗ್ ಕ್ಲಾಕ್ ಮಾತ್ರ. ಅಂದರೆ ಹಳೆ ಫಾದರ್ ಎಲ್ಲ ಹಾಕೊಂಡು ನಮ್ಮ ತಂದೆ ಎಲ್ಲ ಹಾಕೊಳ್ತಾರಲ್ಲ ಆ ಥರ ವಾಚ್ ಅಷ್ಟೇ. ಸ್ಮಾರ್ಟ್ ವಾಚ್ ಇಲ್ಲ, ಡಿಜಿಟಲ್ ವಾಚ್ ಇಲ್ಲ ಆಯಿತಾ. ಇದು ಬೇರೆ ಏನೋ ಅಲೋ, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಯಾವುದೂ ಅಲೋ ಇಲ್ಲ. ಹೆಡ್ಫೋನ್ ಕೂಡ ತೊಗೊಂಡೋಗ್ಬಾರ್ದು ನೀವು ಆಯಿತಾ. ಸೊ ನೀವು ಟೈಮ್ ನೋಡಿಕೊಂಡು ಬೆಲ್ ಹೊಡಿತಿರ್ತಾರೆ, ಟೀಚರ್ಸ್ ಹೇಳ್ತಿರ್ತಾರೆ, ಎಲ್ಲೋ ಇರಬೇಡಿ, ಅಲ್ಲೂ ಗಮನ ಇರಲಿ ನಿಮಗೆ ಆಯಿತಾ. ಆದರೆ ಫುಲ್ ಫೋಕಸ್ಸು ನಿಮಗೆ ಕಾನ್ವೆಕ್ಸ್ ಲೆನ್ಸ್ ಇರಬೇಕು. ನಿಮ್ಮದು ಕಣ್ಣಲ್ಲಿ ಕಾನ್ವೆಕ್ಸ್ ಲೆನ್ಸೇ ಇರಬೇಕು ಅವತ್ತು. ಎಲ್ಲ ಫೋಕಸ್ ಕ್ವಶನ್ ಪೇಪರ್ ಮೇಲೆ. ಆ ಕಡೆ ಈ ಕಡೆ ಹಾವು ಬಂದರೂ ಗೊತ್ತಾಗಬಾರ್ದು ನಿಮಗೆ. ನಾನು ಅವತ್ತಿಂದ ಅದೇ ಹೇಳ್ತೀನಿ, ಫುಲ್ ಅಲ್ಲೇ ಫೋಕಸ್ ನಿಮ್ಮದಿದೆ, ನಿಮ್ಮದು ನಾನು ಓದ್ತಾ ಇರಬೇಕಷ್ಟೇ ಅಂತ ಎಲ್ಲ ಧೂಳು. ಸೊ ಇಷ್ಟು ನನಗೆ ತುಂಬ ಇಂಪಾರ್ಟೆಂಟ್ ಅನಿಸ್ತು. ಹಿಂಗೆ ಮಾಡ್ತಾ ಹೋದರೆ ನಾವು ಬೇಕಿದ್ರೆ ಯಾವತ್ತು ಹೇಳಿದೆ MCQ ಮಾಡ್ತಾ ಹೋದರೆ ನಾವು ಲಕ್ಷಾಂತರ MCQ ಸರ್ಫೇಸ್ ಏರಿಯಾ ವಾಲ್ಯೂಮಲ್ಲಿ ನಿಮ್ಗೆ ಯೂಟ್ಯೂಬಲ್ಲ ಗೂಗಲಲ್ಲಿ ಎಷ್ಟೊಂದಿದೆ. ಸೊ ಇಷ್ಟು ನಿಮ್ಗೆ ಗೊತ್ತಾಯ್ತಾ? ಇಷ್ಟು ಕಾನ್ಸೆಪ್ಟ್ಸ್ ನಿಮಗೆ ಫೈನಲ್ ರಿವಿಷನ್ ಆಗಿದ್ದರೆ ಈಗ ಕ್ಲಾಸ್ ಆದ ತಕ್ಷಣವೇ ಎಲ್ಲರೂ ಕೂಡ ಫಾರ್ಮುಲಾ ಎಲ್ಲ ಒಂದ್ಸತಿ ಬರೀರಿ. ಒಂದ್ಸತಿ ಫಾರ್ಮುಲಾ ಬರೆದು ಅದನ್ನು ರೀಚೆಕ್ ಮಾಡಿ ಫಾರ್ಮುಲಾ ಎಲ್ಲ ಕರೆಕ್ಟಾಗಿ ಬರ್ದಿದ್ದೀರ ಅಂತ. ನೆಕ್ಸ್ಟ್ ಅದಾದಮೇಲೆ ಏನು ಮಾಡಿ, ಬೇಕಾದ್ರೆ ಸಿಂಪಲ್ಲಾಗೆ ಮಾಡಲ್ ಪೇಪರ್ 1 and 2 ತೆಗೆದು ಅದನ್ನು ಮತ್ತೊಂದು ಸತಿ ರಿವೈಸ್ ಮಾಡಿ. ಎಲ್ಲ ಪ್ರಾಬ್ಲಮ್ ಮಾಡೋಕ್ಕಾಗ್ತಿದೆಯಾ, ಐಡಿಯಾ ಏನು ಅಂತ ಸರ್ ಹೇಳ್ದಂಗೆ ನನಗೆ ಐಡಿಯಾ ಗೊತ್ತಾಯ್ತಾ, ಎಲ್ಲ ಪ್ರಾಬ್ಲಮ್ ಹಿಂದೆ ಏನೆಲ್ಲ ಐಡಿಯಾ, ಅದೇ ಕ್ವಶನ್ನ ಉಲ್ಟಾ ಪಲ್ಟಾ ಮಾಡಿ ಕೇಳಿದ್ರೆ ನಾನು ಆನ್ಸರ್ ಮಾಡ್ತೀನಾ ಅನ್ನೋದು ಚೆಕ್ ಮಾಡಿ. ಇವತ್ತು ಕೂತ್ಕೊಂಡು ಒಂದು 2 hours ಇದು ಮಾಡಿ. ಆ ಮಾಡಲ್ ಪೇಪರ್ 1 and 2 ಮತ್ತೆ ಕನ್ಫ್ಯೂಷನ್ ಇದ್ದರೆ ನಾನು ವೀಡಿಯೋ ಆಗಲೇ ಮಾಡಿದ್ದೀನಿ, ಅದನ್ನು ನೋಡಿ. ಅಷ್ಟು ನೋಡಿಬಿಟ್ಟು ಇನ್ನೇನು ಮಾಡೋಕ್ಕೆ ಹೋಗ್ಬಿಡಿ, ಸಾಕು. ಎಷ್ಟು ಮಾಡ್ತೀರಾ, ತುಂಬ ಆಗೋಯ್ತು. ಅದು ಮಾಡಿ. ಇನ್ನೂ ನಿಮಗೆ ಏನಾದ್ರು ಡೌಟ್ಸ್ ಇದ್ದರೆ ಯಾವ್ದಾದ್ರು ಪರ್ಟಿಕ್ಯುಲರ್ ಚಾಪ್ಟ್ರಲ್ಲಿ ಕನ್ಸ್ಟ್ರಕ್ಷನ್ ಹೋಗಿ ನೋಡಿ ವಿಡಿಯೋ 30 ನಿಮಿಷದ್ದು. ಇನ್ನು ಯಾವ್ದಾದ್ರು ವೀಡಿಯೋ ಇದೆ, ಪರ್ಟಿಕ್ಯುಲರ್ ವೀಡಿಯೋಸ್ನ ಚಾಪ್ಟರ್ಗೆ ಕ್ವಿಜ್ ಮಾಡಿ ನಾನು ಪ್ಲೇ ಲಿಸ್ಟೇ ಮಾಡಿದ್ದೀನಿ. ಪರ್ಟಿಕ್ಯುಲರ್ ನಿಮ್ಮ ಮಾತ್ರ ನೋಡಿಕೊಂಡು ಇವತ್ತೇ ಮುಗಿಸ್ಬಿಡಿ. ಮ್ಯಾಥ್ಸು ಸ್ವಲ್ಪ ಒಂದು ಇದು ಆ ಕ್ಲಾಸ್ ಆದ ತಕ್ಷಣವೇ ಸ್ವಲ್ಪ ಒಂದು 2 hour ಮಾಡಿ ಮುಗಿಸಿ. ಆಮೇಲೆ ಸೈನ್ಸ್ನು ಕೂಡ ಓದಿ. ಸೈನ್ಸು ಫಿಸಿಕ್ಸ್ ನಾನು ಕೊಟ್ಟಿರೋದು ಅಷ್ಟು ನೀವು ಓದ್ಕೊಂಡು ಮಾಡಲ್ ಪೇಪರಲ್ಲಿರೋ 2-3 ನ್ಯೂಮರಿಕಲ್ಸ್ನ ನೋಡಿಕೊಂಡ್ರೆ ಅದನ್ನು ಬಿಟ್ಟು ನಿಮಗೇನು ಬರಲ್ಲ. 14 of 14 ಗ್ಯಾರಂಟಿ ನಿಮಗೆ. ಬಯಾಲಜಿ ಕೆಮಿಸ್ಟ್ರಿ ನಾನು ಮಾಡೋಕ್ಕಾಗಲ್ಲ, ಸಾರಿ, ನಾನು ಅದನ್ನು ಹೇಳ್ಕೊಡಲ್ಲ. ನಾನು ಓದಿರೋದು ಬಯಾಲಜಿನೇ PCMBನೇ. ಬಟ್ ಈಗ ನಾನು ಸುಮ್ಮನೆ ಯಾರೋ ಕೇಳ್ತಾರಂತ ಮಾಡೋದ್ರಿಂದ ನನಗೆ ನಿಮ್ಮ ಪಲ್ಸ್ ಗೊತ್ತಿಲ್ಲ. ಅಂದರೆ ಎಕ್ಸಾಮಿನೇಷನ್ ಹೆಂಗೆ ಕೇಳ್ತಾರೆ, ಏನೆಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ನಾನು ಸ್ಟಡಿ ಮಾಡಬೇಕು. ಬಟ್ ಮುಂದಿನ ವರ್ಷ ಸ್ಟೂಡೆಂಟ್ಸ್ಗೆ ಮಾಡ್ತೀನಿ ನಾನು, ಸಾರಿ ನಿಮಗೆ ಆಗ್ತಿಲ್ಲ. ಬಟ್ ಬೇರೆ ಚಾನಲ್ಸ್ ಎಲ್ಲ ಸಿಗುತ್ತೆ ನೋಡಿ, ಆ ಚಾನಲ್ಸ್ ಎಲ್ಲ ಹೋಗಿ ನೋಡಿ. ಬೇಸಿಕಲಿ ಏನು ಸೈನ್ಸಲ್ಲಿ ಅಂದರೆ ಅಲ್ಲೂ ಕೂಡ ನೀವು ಐಡಿಯಾ ಕ್ಯಾಚ್ ಮಾಡಬೇಕು. ಮಾಡಲ್ ಪೇಪರಲ್ಲಿ ಯಾವ ಬೇಸಿಸ್ ಮೇಲೆ ಕೇಳ್ತಿದ್ದಾರೆ, ಯಾವ್ದು ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಅವ್ನಿಗೆ ಅನಿಸ್ತಾ ಇದೆ ಅದನ್ನೇ ನೀವು ಓದಬೇಕು. ನಿಮ್ಗೆ ಅನಿಸಿದೆಲ್ಲ ಇಂಪಾರ್ಟೆಂಟ್ ಅಲ್ಲ, ಅವ್ರಿಗಲ್ಲಿ ಏನು ಅನಿಸ್ತಾ ಇದೆ ಇಂಪಾರ್ಟೆಂಟ್ ಅದನ್ನೇ ನೀವು ಓದಬೇಕು. ಸೊ ನಿನ್ನೆ ಕೂಡ ಕೆಲವು ಐಡಿಯಾಸ್ ಹೇಳಿದೆ. ಸೈನ್ಸಲ್ಲಿ ಅಷ್ಟು ಮಾಡಿ. ಮ್ಯಾಥ್ಸ್ ಸೋಷಲಲ್ಲಿ ಸುಮ್ಮನೆ ಹೋಗಿ ಡೈರೆಕ್ಟಾಗಿ ಈಸಿ ಇರುತ್ತೆ. ಫಿಂಗರ್ ಬ್ಲ್ಯಾಂಕ್ಸ್ ಓದಿ, ಎಲ್ಲ ಟೆಕ್ಸ್ಟ್ ಬುಕ್ ತೆಗಿರಿ, ಗೈಡ್ ತೆಗಿರಿ, ಎಲ್ಲ ಫಿಂಗರ್ ಬ್ಲ್ಯಾಂಕ್ಸ್ ಓದಿ, 1 marks ಓದಿ, ಮಾಡಲ್ ಪೇಪರ್ 1 and 2 ಓದಿ. ಅದನ್ನೇ ಬೇಕಾದ್ರೆ ಯಾರು ನಿಮ್ಮ ಫ್ರೆಂಡ್ಸ್ ಎಲ್ಲ ಇದ್ದರೆ ಸೊ ಅದನ್ನು ನೀವೇ ಕೇಳೋದು ಆನ್ಸರ್ ಮಾಡೋದು, ತಮ್ಮ ಇದ್ದರೆ ಕೇಳೋ ಅಂತೇಳಿ ಅವ್ನಿಗೆ ಕೇಳ್ತಾರೆ, ನೀನು ಆನ್ಸರ್ ಮಾಡಿ. ಆ ಥರ ನೀವು ಅದನ್ನೇ ಏನು ಮಾಡಿದ್ರೆ ಉಲ್ಟಾ ಪಲ್ಟಾ ಕೇಳ್ತಾರೆ. ಡೇಟ್ ಕೊಟ್ಬಿಟ್ಟು ಏನಾಯಿತು ಅಂತ ಕೇಳಿದ್ದೆ, ಇವಾಗ ಏನು ಮಾಡ್ತಾರೆ ಉಲ್ಟಾ ಮಾಡ್ತಾರೆ. ದಿಸ್ ಹ್ಯಾಪನ್ ಇನ್ ವಾಟ್ ಡೇಟ್ ಅಂತ ಕೇಳ್ತಾರೆ. ಇಷ್ಟು ಮಾಡಿದ್ಬಿಟ್ರೆ ನೀನು ಏನೂ ಮಾಡಲ್ಲ. ನಾನು ಬರ್ಕೊಡ್ತೀನಿ ಸೈನ್ಸು ಸೋಷಲ್ ಮ್ಯಾಥ್ಸ್ ಎಲ್ಲ ಮಾಡಲ್ ಪೇಪರಿಂದ ಅಟ್ಲೀಸ್ಟ್ ಹಂಗೆ ಹಚ್ಚಿಳಿಸಿ ನ್ಯೂಮರಿಕಲ್ಸ್ ಎಲ್ಲ ಚೇಂಜ್ ಮಾಡಿ, ನಂಬರ್ಸ್ ಸ್ವಲ್ಪ ಚೇಂಜ್ ಮಾಡೋದು ಮ್ಯಾಥ್ಸಲ್ಲಿ ಅಷ್ಟೇ. ಹಂಗೆ ಒಂದು 15-20 marks ಇರುತ್ತಪ್ಪ. ಇನ್ನೂ ಸಿಂಪಲ್ ಆಗಿರುತ್ತೆ. ಇಟ್ ವಿಲ್ ಬಿ ಈಸಿ ಆ್ಯಂಡ್ ಸಿಂಪಲ್. ಸೊ ಆಲ್ ದ ಬೆಸ್ಟ್. ಸೊ ನಾಳೆ ಬೆಳೆಯೊಳಗಡೆ ನಾನು ಒಂದು ಇಂಪಾರ್ಟೆಂಟ್ ಮೆಸೇಜು, ಕೆಲವು ಟಿಪ್ಸ್ನ ಕೊಡೋ ವೀಡಿಯೋನ ಬಿಡ್ತೀನಿ, ಎಲ್ಲ ನೋಡಿ. ಅಷ್ಟು ನೋಡಿದ್ರೆ ಸೊ ವೆರಿ ಹ್ಯಾಪಿ ದಟ್ ಇನ್ನೂ ನನಗೆ ಎಲ್ಲ ಆ ವಿಡಿಯೋದಲ್ಲಿ ಹೇಳ್ತೀನಿ
ನಂದು ಫಸ್ಟು ಇಫ್ ಐ ಕ್ಯಾನ್ ರೀಚ್ ಔಟ್ ಸೋ ಮೆನಿ ಸ್ಟೂಡೆಂಟ್ಸ್ ಅಂತ ನನಗೆ ಗೊತ್ತಿರಲಿಲ್ಲ. ಈ ಸ್ಟೂಡೆಂಟ್ಸ್ ನನ್ನಿಂದ ಬೆನಿಫಿಟ್ ಆಗ್ತಿದೆ ಅಂದರೆ ಐ ಫೀಲ್ ವೆರಿ ಹ್ಯಾಪಿ ದಟ್ ದೇ ಆರ್ ಬೆನಿಫಿಟೆಡ್. ಸೊ ನಾವು ಒಂದು ಸ್ಕೂಲಲ್ಲಿ ಒಂದು 15 ಜನ 20 ಜನಕ್ಕೆ ಮಾತ್ರ ಬೆನಿಫಿಟ್ ಆಗ್ತಿತ್ತು ಅಂದ್ಕೊಳ್ತಿದ್ವಿ. ಬಟ್ ದಿಸ್ ಮೀಡಿಯಾ ಥ್ರೂ ಯೂಟ್ಯೂಬ್ ಹ್ಯಾಸ್ ಹೆಲ್ಪ್ ಮೀ ಟು ರೀಚ್ ಔಟ್ ಸೋ ಮೆನಿ ಕಿಡ್ಸ್ ಔಟ್ ದೇರ್. ನಿಮಗೆ ಈ ಟೈಮಲ್ಲಿ ಪಾಠ ಅರ್ಥ ಆಗ್ದಿರೋದು ಇಫ್ ಐ ವುಡ್ ಹ್ಯಾವ್ ಹೆಲ್ಪ್ಡ್ 10% ಅಟ್ಲೀಸ್ಟ್ 15% ನಿಮಗೆ ನಾನು ಹೆಲ್ಪ್ ಮಾಡೋಕ್ಕಾಗಿದ್ರೆ ಐ ಆಮ್ ಮೋಸ್ಟ್ ಸ್ಯಾಟಿಸ್ಫೈಡ್. ಇನ್ನೂ ನಿಮಗೆ ಏನಾದರೂ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲಿ ನಿಮಗೆ ಕೆಲವು ನಿಮ್ಮಿಂದ ಏನಾದರೂ ನನಗೆ ಸಜೆಷನ್ಸ್ ಇದ್ದರೆ, ನಿಮ್ಮಿಂದ ಟಿಪ್ಸ್ ಇದ್ದರೆ, ಸರ್ ಹಿಂಗೆ ಪಾಠ ಮಾಡಿ, ಈ ಥರ ಮಾಡಿದ್ರೆ ಇನ್ನೂ ಹೆಲ್ಪ್ ಆಗುತ್ತೆ ಸರ್, ನಮ್ಗೆ ಈ ಥರ ಮಾಡಿದ್ರೆ ತುಂಬ ಅರ್ಥ ಆಗುತ್ತೆ ಸರ್ ನಮ್ಮ ಜೂನಿಯರ್ಸ್ಗಳಿಗೆ, ನಾವು ಇಲ್ಲಿ ನಮ್ಮ ಪ್ರಾಬ್ಲಮ್ ಆಯಿತು ಸರ್, ನೀವು ಇದನ್ನು ಸ್ಟ್ರಾಂಗ್ ಮಾಡಿ ಸರ್, ಆ ಮಕ್ಕಳಿಗೆ ಬೇಸಿಕ್ಸ್ ಈ ಥರ ಮಾಡಿ ಸರ್ ಅಂತ ಹೇಳಿದ್ರೆ ಇಟ್ ವಿಲ್ ವೆರಿ ಹೆಲ್ಪ್ಫುಲ್ ಫಾರ್ ಮಿ. ಸೊ ದಟ್ ನೆಕ್ಸ್ಟ್ ನಿಮಗೆ ಬರೋ ಜೂನಿಯರ್ಸು ಅವ್ರಿಗೆಲ್ಲ ನಾವು ಡೆಫಿನೆಟ್ಲಿ ಹೆಲ್ಪ್ ಮಾಡ್ಬೋದು. ಅವರು ಕೂಡ ನಿಮ್ಮ ಥರ A+ ಸ್ಟೂಡೆಂಟ್ಸ್ ಆಗಬೇಕು. ಸೊ ನಮ್ಮ ಚಾನಲ್ ಹೆಸರನ್ನೇ ಚೇಂಜ್ ಮಾಡೋಣ ಅಂದ್ಕೊಂಡ್ಬಿಟ್ಟಿದ್ದೀನಿ. ಏನಂತ A+ ಸೈನ್ಸ್ A+ ಚಾನೆಲ್ ಅಂತ, ಬರೀ A+ ಮಾತ್ರ ಬರೋದೆಲ್ಲ A+ ಆಗ್ತಾರೆ ಅಂತ. ನೀವೆಲ್ಲರೂ ಕೂಡ ನಾಳೆ A ಬರಲಿ, A+ ಬರಲಿ, B ಬರಲಿ, ಏನು ಬಂದು ತಲೆ ಕೆಡಿಸ್ಕೊಂಬಿಡಿ. ನಿಮ್ಮ ಎಫರ್ಟ್ ನೀವು ಹಾಕಿದ್ದೀರಾ. ಅದಕ್ಕೆ ಹೇಳಿದ್ನಲ್ಲ, A+ ಪೇಪರಲ್ಲಿ ಇರುತ್ತೆ, ಈ ನಾಲೆಜ್ ನಿಮ್ಮ ತಲೆಯಲ್ಲಿ ಇರುತ್ತೆ. ಪೇಪರ್ನ ಅರಿದ್ಬಿಡ್ಬೋದು, ನಿಮ್ಮ ನಾಲೆಜ್ನ ಅರಿಯೋಕ್ಕಾಗಲ್ಲ. ಇಟ್ ವಿಲ್ ಬಿ ಪರ್ಮನೆಂಟ್. ಈ ಸೊಲ್ಯೂಷನ್ ನಾಳೆ ನೀವು ನನಗಿಂತ ಚೆನ್ನಾಗೆ, ನಾನೇನು ಚೆನ್ನಾಗಿ ಹೇಳ್ಕೊಡ್ತೀನಿ ಹೇಳ್ತಿಲ್ಲ, ಒಳ್ಳೆ ಟೀಚರ್ಸ್ ನೀವು ಆದರೆ ಇದನ್ನು ನೀವು ಟೀಚರ್ಸ್ ಆಗದಿರಿ ಯಾರಿಗಾರು ಹೇಳ್ಕೊಡ್ಲೇಬೇಕಲ್ವಾ. ಸೊ ಇದು ನಿಮಗೆ ಬೇಸಿಸ್ ಆಗಿ ಇದನ್ನು ಚೆನ್ನಾಗಿ ನೀವು ಕೆಲವು ಟೀಚರ್ಸ್ ಆದರೆ ನಾನು ಗ್ಯಾಪ್ನ ಇಟ್ಕೊಳ್ಳಿ. ಸೊ ನಾನು ಬರ್ತೀನಿ ನಿಮ್ಮ ಪಾಠ ಮಾಡೋದು ಹೆಂಗೆ ಮಾಡ್ತೀರ ಅಂತ ನೋಡೋಕ್ಕೆ. ನೀವೇನೋ ಚೆನ್ನಾಗಿ ಮಾಡಿ ನಾನು ತೊಗೊಂಡು ಅದನ್ನು ನಾನು ಕೂಡ ಇಂಪ್ಲಿಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಎನಿಹೌ, ಸೊ ಬಾಯ್. ಸೊ ಆಲ್ ದ ಬೆಸ್ಟ್. ಇನ್ನೊಂದು ವೀಡಿಯೋ ಬಿಡ್ತೀವಿ, ಆ ವಿಡಿಯೋ ನೋಡಿ ಕೆಲವು ಟಿಪ್ಸು ಎಕ್ಸಾಮ್ಗೆ, ಓವರಾಲ್ ಎಲ್ಲ ಇಡೀ ಎಕ್ಸಾಮ್ಗೆ ಟಿಪ್ಸು, ಕೆಲವು ಇಂಪಾರ್ಟೆಂಟ್ ಸಜೆಷನ್ಸು, ಇದನ್ನು ನಾನು ಆದಷ್ಟು ಬೇಗ ನಾನು ರಿಲೀಸ್ ಮಾಡ್ತೀನಿ. ಸೊ ಹೇಳ್ತಾ ಥ್ಯಾಂಕ್ ಯು ಆಲ್ ಆಫ್ ದ ಆಡಿಯನ್ಸ್. ನನ್ನ ಐ ಆಮ್ ಟೆಲಿಂಗ್ ಇಟ್ ವೆರಿ ಫ್ರಮ್ ದ ಬಾಟಮ್ ಆಫ್ ದ ಹಾರ್ಟ್ ಅಂತ ಅಂದ್ಕೊಳ್ಳಿ. ಸೊ ವೆರಿ ಲಾಸ್ಟ್ ಒಂದು 10 days ಆಗಿರ್ಬೋದು, ಬಟ್ 10 daysಲ್ಲಿ ಐ ಫೀಲ್ ದಟ್ ಐ ನೋ ಮೋಸ್ಟ್ ಆಫ್ ಯು ದಟ್ ಟು ಥ್ರೂ ದಿಸ್ ಯೂಟ್ಯೂಬ್ ಆ್ಯಂಡ್ ದಿಸ್ ಮೀಡಿಯಾ ಆ್ಯಂಡ್ ಆಲ್ಸೋ ವಾಟ್ಸಪ್. ಸೊ ಸಿ ಯು ಆಲ್ ದ ಬೆಸ್ಟ್. ಚೆನ್ನಾಗಿ ಮಾಡಿ, ನೀವೆಲ್ಲರೂ ಚೆನ್ನಾಗಿ ಮಾಡ್ತೀರಾ ಮ್ಯಾಥ್ಸಲ್ಲಿ, ನನಗೆ 100% ನಂಬಿಕೆ ಇದೆ. ಸೊ ಆಮೇಲೆ ನೋಡೋಣ, ಎಕ್ಸಾಮ್ ಆದಮೇಲೆ ಸ್ವಲ್ಪ 1 ದಿನ 2 ದಿನ ಆದಮೇಲೆ ಬೇಕಾದ್ರೆ ಆ ಪೇಪರ್ನು ಬೇಕಾದ್ರೆ ಲಾಸ್ಟ್ ಸಾಲ್ವ್ ಮಾಡಿಬಿಟ್ಟು ಸೊ ನೋಡೋಣ ನೀವು ಎಲ್ಲೆಲ್ಲಿ ನಾವೇನೇನು ಡಿಸ್ಕಸ್ ಮಾಡಿದ್ವಿ, ಹಂಗೆ ಬಂತಾ ಹಂಗಿಲ್ಲ ಬರಲಿಲ್ವಾ, ಅದಕ್ಕೋಸ್ಕರ ಡಿಸ್ಕಸ್ ಮಾಡ್ತೀನಿ ಅಷ್ಟೇ. ನೀವು ತಪ್ಪು ಮಾಡಿದ್ದೀರ ಅಂತ ಹೇಳೋಕ್ಕಲ್ಲ ಡಿಸ್ಕಷನ್ನು. ನಾವು ಮಾಡಿದ್ರಲ್ಲಿ ಇದು ಬಂತಾ, ಇದು ಬರೋಕ್ಕಾಗಿತ್ತಾ, ಏನು ಕಾನ್ಸೆಪ್ಟ್ ಅವ್ರು ಏನು ಕೇಳಿದ್ರು, ನಾವೇನು ಓದಿದ್ವಿ, ಅವ್ರೇನು ಕೇಳಿದ್ರು ಅಂತ ಅನಲೈಸ್ ಮಾಡೋಣ ಪೇಪರ್ನ ಹೊರತು. ನೀವು ತಪ್ಪು ಮಾಡಿದ್ದೀರಾ, ನಿಮ್ಮ ತಪ್ಪನ್ನು ಹುಡುಕೋಕ್ಕೆ ನೀವು ಅದ್ರಲ್ಲಿ ತಪ್ಪು ಕಂಡಿದ್ದ ತಕ್ಷಣ ಅಯ್ಯೋ ತಪ್ಪಾಗೋಯ್ತೆ ಅಂತ ಏನು ಬೇಜಾರು ಮಾಡ್ಕೊಂಬೇಡಿ. ಇಟ್ ಇಸ್ ಜಸ್ಟ್ ಫಾರ್ ಅಸ್. ತಪ್ಪಾದರೆ ಆಗಲಿ, ಮತ್ತೆ ನೀವು ಆ ಮಿಸ್ಟೇಕ್ನ ಎಲ್ಲೂ ಮಾಡಲ್ಲ ಲೈಫಲ್ಲಿ. ಹೇಳ್ತೀನಿ ನೋಡಿ, ನಾನು ಎಲ್ಲೆಲ್ಲಿ ತಪ್ಪು ಮಾಡಿದೆ ಮತ್ತೆ ಅದು ರಿಪೀಟ್ ಮಾಡೋಕ್ಕೆ ಹೋಗಲ್ಲ. ಯಾಕೆ ನಮ್ಮ ನ್ಯಾಚುರಲಿ ಅದು ಇನ್ಸ್ಟಿಂಕ್ಟೇ ಬರಲ್ಲ ರಿಪೀಟ್ ಮಾಡೋಕ್ಕೆ. ತಪ್ಪಾದರೆ ಆಗಲಿ, ನೆಕ್ಸ್ಟು ಎಷ್ಟು ಎಕ್ಸಾಮ್ ಬರೀಬೇಕು ನೀವು, ಅಯ್ಯೋ ಇನ್ನೂ ನೀವು 10th, ಫಸ್ಟ್ PU, ಸೆಕೆಂಡ್ PU, ಡಿಗ್ರಿ ಏನು ಮಾಡಿದ್ರು ಎಷ್ಟೊಂದು ಎಕ್ಸಾಮ್ ಬರೀಬೇಕು ನೀವು. ಇವಾಗ ನೀವು ಏನೋ ಬಾವಿಯಿಂದ ಮೇಲೆ ಬಂದು ಸಮುದ್ರ ಕಾಣಿಸುತ್ತೆ ನಿಮಗೆ. ಆ ಸಮುದ್ರದಲ್ಲಿ ಯಾವ ಕಡೆ ಈಜಬೇಕು, ಹೆಂಗೆ ಈಜಬೇಕು ಅಂತ ನೀವು ಡಿಸೈಡ್ ಮಾಡಿ. ಎನಿಯೋ ಇನ್ನು ನಮ್ಮ ಚಾನಲಲ್ಲಿ ಐ ವಿಲ್ ಬ್ರಿಂಗ್ ವಾಟ್ ಆಫ್ಟರ್ 10th ಅನ್ನೋಕ್ಕೆ ಬೇರೆ ಸೀರೀಸ್ ತರ್ತೀನಿ. ದಯವಿಟ್ಟು ಆ ಸೀರೀಸ್ ಎಲ್ಲ ನೋಡಿ. ನಮ್ಮ ಚಾನಲು ಮುಗ್ದೋಯ್ತಲ್ಲ 10th ಅಂತ ಇರಬೇಡಿ, ನಮ್ಮ ಬೇರೆ ವೀಡಿಯೋಸ್ ಹಾಕ್ತೀವಿ. ನಿಮ್ಮ ಜೂನಿಯರ್ಸ್ಗಳಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡೋಕ್ಕೆ. ಐ ಆಮ್ ಆಲ್ಸೋ ಸ್ಟಾರ್ಟಿಂಗ್ 9th and 10th ಕ್ಲಾಸಸ್ ವೀಕೆಂಡ್ಸ್ ಫಾರ್ ಫ್ರೀ ಕ್ಲಾಸಸ್ ಫಾರ್ ಯೂಟ್ಯೂಬ್ ಇದೇ ಥರ. ಸೊ ನಿಮ್ಮ ಜೂನಿಯರ್ಸ್ಗೆ ಹೇಳಿ, ಅವ್ರಿಗೆಲ್ಲನೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ, ನಂತರ ನಿಮಗೂ ಬೆನಿಫಿಟ್ ಆಗುತ್ತೆ ಹೋಗಿ ಅಂತ ಹೇಳಿ. ಸೊ ವಿಲ್ ಬಿ ಇನ್ ಟಚ್. ನೋಡೋಣ, PUC ಕೂಡ ಯೋಚನೆ ಮಾಡ್ತೀನಿ ಏನಾದ್ರು ಮಾಡ್ಬೋದಾ ನಾನು ಅಂತ. ಬಟ್ ನೀವು ತುಂಬ ಆಗಿಬಿಡುತ್ತೆ. ನೀವು ಐ ಥಿಂಕ್ ಅಬೌಟ್ ಇಟ್ ಆ್ಯಂಡ್ ಕಮ್ ಬ್ಯಾಕ್ ಟು ಟೀಚ್ ಯು ಅಗೇನ್ ಫಾರ್ PUC ಇಫ್ ಪಾಸಿಬಲ್. ಸೊ ಸೈನ್ಸ್ ತೊಗೊಳ್ಳೋರು ಮಾತ್ರ, ಕಾಮರ್ಸ್ ತೊಗೊಂಡ್ರೆ ಮಜಾ ಮಾಡಿ ಆಯಿತಾ. ಸೊ ಬಟ್ ವಿಲ್ ಬಿ ಇನ್ ಟಚ್. ಸೊ ಬಿ ಇನ್ ದಿಸ್ ಚಾನಲ್ ಆಲ್ವೇಸ್. ನಾವು ಹಾಕೋ ವೀಡಿಯೋಸ್ ಎಲ್ಲ ನೋಡ್ತಾ ಇರಿ, ಎಂಜಾಯ್ ಮಾಡಿ. ಆಲ್ ದ ಬೆಸ್ಟ್. ಸೊ ಮಂಡೇ ಎಕ್ಸಾಮ್ ಆದಮೇಲೆ ಎಲ್ಲರೂ ಬಿರಿಯಾನಿ ತಿನ್ನಿ, ಇಲ್ಲಾಂದರೆ ವೆಜ್ ಬಿರಿಯಾನಿ ತಿನ್ನಿ, ಇಲ್ಲಾಂದರೆ ಗೋಬಿ ಮಂಚೂರಿ ತಿನ್ನಿ. ನಾನ್ ವೆಜ್ ಅವರು ಬಿರಿಯಾನಿ ತಿನ್ನಿ. ಓಕೆ. ಸೊ ಮೊದಲೇ ಹೇಳ್ಬಿಡಿ ನಿಮ್ಮ ಪ್ಯಾರೆಂಟ್ಸ್ಗೆ, ಅಪ್ಪ ಎಕ್ಸಾಮ್ ಮುಗಿಸ್ಕೊಂಡು ಬರ್ತೀನಿ, ಬಿರಿಯಾನಿ ರೆಡಿ ಮಾಡಿಡು, ಯಾಕಂದ್ರೆ ಚೆನ್ನಾಗಿ ಮಾಡಿರ್ತೀನಿ, ಬಿರಿಯಾನಿ ತಿನ್ಬೇಕು ನಾನು ಅಂತ. ಸೊ ಬಾಯ್ ಆಲ್ ಆಫ್ ಯು. ಬಾಯ್ ಡಿಯರ್ ಆಲ್ A+ ಸ್ಟೂಡೆಂಟ್ಸ್.